Hi, hello, welcome friends, welcome to the Uttama H channel. Now we are studying the left wing extremism, a war upon state. ಓಕೆನಾ. ಈಗ ನಿಮಗೆ ಒಂದು ಸಣ್ಣ ಸ್ಟೋರಿ ಹೇಳ್ಬಿಡೋಣ. ಇದು ನಕ್ಸಲಿಸಮ್ ಇದೆ ಅಲ್ವಾ. ಈ ನಕ್ಸಲಿಸಮ್ ಸ್ಟಾರ್ಟ್ ಆಗಿದ್ದು ಒಂದು ನಕ್ಸಲ್ ಬಾರಿ ಅನ್ನೋ ಒಂದು ವಿಲೇಜಲ್ಲಿ. ಅದು ಎಲ್ಲಿದೆ ಅಂತಂದರೆ ವೆಸ್ಟ್ ಬೆಂಗಾಲಲ್ಲಿ ಇದೆ. ಹೌದಾ, ಎಲ್ಲಿದೆ? ವೆಸ್ಟ್ ಬೆಂಗಾಲ್. ನಕ್ಸಲ್ ಬಾರಿ ಅನ್ನೋ ವಿಲೇಜು ಅದು ಡಾರ್ಜಿಲಿಂಗ್ ಡಿಸ್ಟ್ರಿಕ್ ಆಫ್ ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ. 1967 ಅಂಡರ್ ದ ಲೀಡರ್ಶಿಪ್ ಆಫ್ ಚಾರು ಮಜುಮ್ದಾರ್, ಕನ್ನು ಸನ್ಯಾಲ್, ಜಂಗಲ್ ಸಂಥಲ್ ಅವ್ರ ಹೆಸರೇ ಇದು. ಜಂಗಲ್ ಸಂಥಲ್, ಕನ್ನು ಸನ್ಯಾಲ್. ಓಕೆನಾ. ಇದು ಯೂಸ್ ಆಫ್ ವೈಲೆನ್ಸು ಮತ್ತು ಡಿಸ್ಟೆಬಿಲೈಸ್ ಸ್ಟೇಟ್ ಬೈ ವೇರಿಯಸ್ ಕಮ್ಯುನಿಸ್ಟ್ ಗೆರಿಲ್ಲಾ ಗ್ರೂಪ್ಸ್ಗಳು ಯೂಸ್ ಮಾಡ್ತಾರೆ. ನಕ್ಸಲೈಟ್ಸ್ ಏನಂತಾರೆ? ಫಾರ್ ಲೆಫ್ಟ್ ರ್ಯಾಡಿಕಲ್ ಕಮ್ಯುನಿಸ್ಟ್ಸ್ ಅಂತಾರೆ. ಫಾರ್ ಲೆಫ್ಟ್ ರ್ಯಾಡಿಕಲ್ ಕಮ್ಯುನಿಸ್ಟ್. ಓಕೆನಾ. ಅದು ಮಾವೋ ಝೆಡಾಂಗ್ ಫಿಲಾಸಫಿನ ಫಾಲೋ ಮಾಡ್ತಾರೆ. ಅವ್ರದ್ದು ಏನು ಫಿಲಾಸಫಿ ಏನಂತ ನಾವು ಮುಂದೆ ಹೇಳೋಣ. ನಕ್ಸಲಿಸಮ್ನ ಇಸ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಥ್ರೆಟ್ ಟು ಇಂಟರ್ನಲ್ ಸೆಕ್ಯೂರಿಟಿ ಅಂತ ಮನಮೋಹನ್ ಸಿಂಗ್ ಅವರು ಒಂದ್ಸತಿ ಹೇಳಿದರು. ಓಕೆನಾ. ಇವೆಲ್ಲ ಮೇಜರ್ ಯಾವ್ಯಾವ ರೀಜನಲ್ಲಿ ನಕ್ಸಲಿಸಮ್ ಅಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ 26 ಡಿಸ್ಟ್ರಿಕ್ಸ್ ಆಗಿದೆ. ಈಗ ಕಡಿಮೆ ಆಗಿದೆ. ಇದು ಇಸ್ ದ ಓಲ್ಡ್ ಡಾಟಾ, ಜಸ್ಟ್ ನಿಮಗೆ ರೆಫರೆನ್ಸ್ಗೆ ಅಂತ ಕೊಟ್ಟಿರೋದು. ನೆಕ್ಸ್ಟ್ ಕಂಬ್ಯಾಟಿಂಗ್ ಈ ವರ್ಡ್ನ ನೀವು ಬರೀಲೇಬೇಕು. ಏನಂತಂದರೆ ಈಗ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮು ಫ್ರಮ್ ರೆಡ್ ಕಾರಿಡಾರ್ ಟು ರೆಡ್ ಪಾಕೆಟ್ಸ್ ಆಗಿದೆ. ಈಗ ಅಂದರೆ ಇಷ್ಟು ಇದ್ದಿದ್ದು ಇದು ಇದು 2013 ಇಷ್ಟು ಸ್ಪ್ರೆಡ್ ಆಗಿತ್ತು. ಈಗ ಓನ್ಲಿ ಇನ್ ದ ಸಮ್ ಪಾಕೆಟ್ಸ್ ಆಫ್ ಇಂಡಿಯಾದಲ್ಲಿ ಇದೆ. ಅದಕ್ಕೆ ನಾವೇನಂತೀವಿ? ಫ್ರಮ್ ರೆಡ್ ಕಾರಿಡಾರ್ ಟು ರೆಡ್ ಪಾಕೆಟ್ಸ್ ಅನ್ಬೇಕು. ಈಗ ನಕ್ಸಲ್ ಮುಕ್ತ ಭಾರತ ಅಭಿಯಾನ ಅಂತ ಮಾಡಿದ್ದಾರೆ. ಬೈ March 31, 2026 ವಿ ಆರ್ ಗೋಯಿಂಗ್ ಟು ಎಲಿಮಿನೇಟ್ ದೆಮ್ ಅಂತಂದೇಳಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಹೇಳಿದ್ದಾರೆ. ಇಟ್ಸ್ ಎ ವೆರಿ ಸಚ್ ಎ ಗ್ರೇಟ್ ಇಂಪ್ಯಾಕ್ಟ್. ಮುಂದಿನ ವರ್ಷ ನಾವು ಪಕ್ಕಾ ಕ್ವಶನ್ ಬಂದೇ ಬರುತ್ತೆ ಇದ್ರ ಮೇಲೆ. ಓಕೆನಾ. ರೆಡ್ ಕಾರಿಡಾರ್ ಟು ರೆಡ್ ಪಾಕೆಟ್ಸ್ ಅಂತೇಳಿ ಪಶುಪತಿ ಟು ತಿರುಪತಿ ಅಂತ ಹೇಳಿದ್ರು. ಅಂದರೆ ಪಶುಪತಿನಾಥ ಅಂತ ನಮ್ಮದು ನೇಪಾಳಲ್ಲಿ ಒಂದು ಪ್ಲೇಸ್ ಇದೆ. ಈ ನೇಪಾಳದಿಂದ ಹಿಡಿದು ತಿರುಪತಿಯಲ್ಲಿರ್ತಕ್ಕಂಥ ಇಲ್ಲಿ ತನಕ ಇವ್ರದ್ದು ಕನೆಕ್ಷನ್ ಇತ್ತು ಅನ್ನೋದಕ್ಕೆ ಪಶುಪತಿ ಟು ತಿರುಪತಿ ಅಂತ ಹೇಳ್ತಿದ್ರು. ಓಕೆನಾ. ನೆಕ್ಸ್ಟ್ ಸಿವಿಲಿಯನ್ಸ್. ಸುಮ್ಮನೆ ನಿಮಗೆ ಡಾಟಾಸ್ ಅಂತ ಹೇಳ್ತಿದ್ದೀನಿ, ಮುಂದೆ ನಿಮಗೆ ಬರುತ್ತೆ. ಬಟ್ ಜಸ್ಟ್ ಸಿವಿಲಿಯನ್ಸ್ ಕಿಲ್ಡ್ ಬೈ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಡಿಕ್ರೀಸ್ ಆಗಿದೆ. ನೋಡಿ, 2010 720 ಇದ್ದಿದ್ದು ಈ 2024 121 ಆಗಿದೆ. ಇಷ್ಟು % ಡಿಕ್ರೀಸ್ ಆಗಿದೆ. ನೀವು ಇದು ಎಕ್ಸಾಮಲ್ಲಿ ತೋರಿಸಲೇಬೇಕು. 720 to 121. ನಿಮ್ಗೆ ಈ ಡಾಟಾ ನೆನಪಿಲ್ಲ ಅಂದ್ರೆ ಪರವಾಗಿಲ್ಲ. ನೆಕ್ಸ್ಟು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮಿಂದ ಎಷ್ಟು ಅಟ್ಯಾಕ್ಸ್ ಆಗಿರ್ತಾವಲ್ಲ, 2020 365 ಇನ್ಸಿಡೆಂಟ್ಸ್ ಆಗಿದ್ವು ಅವ್ರು ಅಟ್ಯಾಕ್ ಮಾಡಿರೋದು. ಈಗ ಓನ್ಲಿ 25 ಆಗಿದೆ. ಇಟ್ಸ್ ಎ ಗ್ರೇಟ್ ಡಿಕ್ರೀಸ್. ಓಕೆನಾ. ಸೇಮ್ ಇದು ಅದೇ ಡಾಟಾ, ಡೋಂಟ್ ವರಿ, ಅದು ದ ಸೇಮ್ ಥಿಂಗ್ಸ್ ಆರ್ ರಿಪೀಟೆಡ್ ಹಿಯರ್. ಓಕೆನಾ. ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ಸ್ ಅದೇ ಈಸ್ ನಾಟ್ ಜಸ್ಟ್ ಎ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಬಟ್ ಲಿಂಕ್ ಟು ಅಂಡರ್ ಡೆವಲಪ್ಮೆಂಟ್ ಇನ್ ಟ್ರೈಬಲ್ ಏರಿಯಾ ಅಂತ ಮನಮೋಹನ್ ಸಿಂಗ್ ಅವರು ಹೇಳಿದರು. ಪ್ರಧಾನಿ ಮೋದಿ ಅವರು ದೋಸ್ ವಿ ಹ್ಯಾವ್ ಟೇಕನ್ ದ ಪಾತ್ ಆಫ್ ನಕ್ಸಲಿಸಮ್ ಮಸ್ಟ್ ರೆಕಗ್ನೈಸ್ ದ ಪವರ್ ಆಫ್ ನಾನ್ ವೈಲೆನ್ಸ್ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟು ಕೂಡ ಇಂಟೆಂಟ್ಸ್ ದಟ್ ಲ್ಯಾಂಡ್ ಶುಡ್ ಬಿ ರಿಮೇನ್ ವಿತ್ ದ ಟ್ರೈಬಲ್ಸ್ ಅಂತ ಹೇಳಿದ್ದಾರೆ. ಕೆ ವಿಜಯ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಡ್ವೈಸ್ ಅವರು ಹೇಳಿದ್ದಾರೆ ಮೂವ್ಮೆಂಟ್ ಆನ್ ಇಟ್ಸ್ ಲಾಸ್ಟ್ ಲೆಗ್ಸ್. ಇನ್ನೇನದು ಹೋಗ್ತಾ ಇದೆ, ಇಂಡಿಯಾದಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಹೋಗ್ತಾ ಇದೆ ಅಂತ ಹೇಳಿದ್ದಾರೆ. ಐಡಿಯಾಲಜಿ ಏನಂದರೆ ಅಬಾಲಿಷನ್ ಆಫ್ ಇವ್ರದ್ದು ಲೆಫ್ಟ್ ವಿಂಗ್ ಅವ್ರದ್ದು ಕ್ಯಾಪಿಟಲಿಸಮ್ನ ಅಬಾಲಿಷನ್ ಮಾಡಿ ಸೋಷಿಯಲಿಸಮ್ ಮತ್ತು ಕಮ್ಯುನಿಸಮ್ಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ. ಟ್ಯಾಕ್ಟಿಕ್ಸ್ ಏನು ಮಾಡ್ತಾಯಿದ್ರು? ಇವ್ರ ಐಡಿಯಾಲಜಿ ಬಗ್ಗೆ ಇರ್ಬೋದು, ಡಿಫ್ರೆಂಟ್ ಒಪಿನಿಯನ್ ಇರ್ಬೋದು, ಡಿಫ್ರೆಂಟ್ ಥಾಟ್ಸ್ ಇರ್ಬೋದು, ದಟ್ಸ್ ನಾಟ್ ಎ ಪ್ರಾಬ್ಲಮ್. ಬಟ್ ದ ಟ್ಯಾಕ್ಟಿಕ್ಸ್ ಯೂಸ್ಡ್ ಬೈ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಇಸ್ ಏನಂತಂದರೆ ಆರ್ಮಡ್ ಸ್ಟ್ರಗಲ್ ಅಂತಾರೆ, ಬಾಂಬಿಂಗ್ಸ್ ಇದೆ, ಇನ್ಸರ್ಜಿ, ಅಸಾಸಿನೇಷನ್ಸು, ಇನ್ನೊಂದು ಪ್ರೊಟ್ರಾಕ್ಟೆಡ್ ಪೀಪಲ್ ವಾರ್ ಅಂತಾರೆ ಅವರು. ಪ್ರೊಟ್ರಾಕ್ಟೆಡ್ ಪೀಪಲ್ ವಾರ್ ಈ ಥರ ಬರೀಬೇಕು ನೀವು. ಪ್ರೊಟ್ರಾಕ್ಟೆಡ್ ಪೀಪಲ್ ವಾರ್, ಇಟ್ ಈಸ್ ದ ಸ್ಟ್ರಾಟಜಿ ಯೂಸ್ಡ್ ಬೈ ದೆಮ್. ಓಕೆನಾ. ಈ ಮಾವೋಯಿಸ್ಟ್ ಐಡಿಯಾಲಜಿಗೆ ಒಂದಿಷ್ಟು ಕೀ ಫಿಗರ್ಸ್ ಬೇಕಲ್ವಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮತ್ತು ನ್ಯಾಷನಲ್ ಲೆವೆಲಲ್ಲಿ. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕಾರ್ಲ್ ಮಾರ್ಕ್ಸು ಕೂಡ ಒನ್ ಆಫ್ ದ ಮೇಜರ್ ಬರ್ತಾರೆ. ಅದಾದಮೇಲೆ ವಾಲ್ಡಿಮರ್ ಲೆನಿನ್ ರಷ್ಯಾದವರು, ಅಲ್ಲಿ ಇವರು ಸ್ಟಾರ್ಟ್ ಮಾಡ್ತಾರೆ. ಚೀನಾದಲ್ಲಿ ಮಾವೋ ಝೆಡಾಂಗ್. ಓಕೆನಾ. ದೀಸ್ ಆರ್ ದ ಮೇಜರ್ ಫಿಗರ್ಸ್. ಈ ಮಾವೋಯಿಸಮ್ ಅಂತಾರೆ ಇದನ್ನು. ಈ ಮಾವೋಯಿಸಮಿಗೆ ಸ್ಟೇಟ್ ಪವರ್ನ ಕ್ಯಾಪ್ಚರ್ ಮಾಡೋಕೆ ಏನಂದ ಆರ್ಮಡ್ ಇನ್ಸರ್ಜೆನ್ಸಿ, ಮಾಸ್ ಮೊಬಿಲೈಸೇಷನ್, ಸ್ಟ್ರಾಟಜಿಕ್ ಅಲೈಯನ್ಸಸ್ಗಳನ್ನೂ ಯೂಸ್ ಮಾಡಿರ್ತಾರೆ. ಅದನ್ನ ಹೇಳಿದ್ನಲ್ಲ ಪ್ರೊಟ್ರಾಕ್ಟೆಡ್ ಪೀಪಲ್ ವಾರ್ ಅಂತ. ಆಮೇಲೆ ಮಾವೋಯಿಸ್ಟ್ ಐಡಿಯಾಲಜಿ ಇವ್ರು ಏನು ಮಾಡ್ತಾರೆ ಅಂತಂದರೆ ಈ ವೈಲೆನ್ಸ್ನ ಗ್ಲೋರಿಫೈ ಮಾಡ್ತಾರೆ. ವೈಲೆನ್ಸ್ ಗ್ಲೋರಿಫಿಕೇಷನ್ ಮಾಡಿ ಬೇರಿಂಗ್ ಆಫ್ ಆರ್ಮ್ಸ್ ಈಸ್ ನಾನ್ ನೆಗೋಷಿಯೇಬಲ್ ಆ್ಯಸ್ ಪರ್ ದ ಮಾವೋಯಿಸ್ಟ್ ಇನ್ಸರ್ಜೆನ್ಸಿ ಅಂತ ಬರಿಬೇಕು ನೀವು. ಬೇರಿಂಗ್ ಆಫ್ ಆರ್ಮ್ಸ್ ಈಸ್ ನಾನ್ ನೆಗೋಷಿಯೇಬಲ್ ಅಂತ ಹೇಳ್ಬಿಟ್ಟಾರೆ ಅವರು. ಓಕೆನಾ. ಈ ಸ್ಟೇಟ್ಮೆಂಟ್ ಬರಿಬೇಕು. ಇದು ಅವ್ರದ್ದು ಐಡಿಯಾಲಜಿ ಆಗಿರುತ್ತೆ. ರೆವಲ್ಯೂಷನರಿ ಸ್ಟ್ರಗಲ್ಲು
that vast majority of people against exploiting the classes and state structures, politically power grows out of the barrel of gun. ಇದನ್ನು ಈ ಸ್ಟೇಟ್ಮೆಂಟ್ ಬರೀಲೇಬೇಕು ನೀವು ಇದರ ಎಲ್ಲಾದರೂ ಒಂದು ಕಡೆಗೆ ಅಥವಾ ನೀವು ಎಸ್ಸೆದಲ್ಲಿ ಯೂಸ್ ಮಾಡ್ಬೋದು. ಪೊಲಿಟಿಕಲ್ ಪವರ್ ಗ್ರೋಸ್ ಔಟ್ ಆಫ್ ದಿ ಬ್ಯಾರಲ್ ಆಫ್ ಎ ಗನ್ ಅಂತ ಹೇಳಿದ್ದಾರೆ ಅವರು. ಏನು ಪೊಲಿಟಿಕಲ್ ಪವರ್ ಗ್ರೋಸ್ ಔಟ್ ಆಫ್ ಎ ಬ್ಯಾರಲ್ ಆಫ್ ಎ ಗನ್, ಔಟ್ ಆಫ್ ದಿ ಬ್ಯಾರಲ್ ಆಫ್ ಎ ಗನ್. ಗನ್ನಿನ ಬ್ಯಾರಲಿಂದ ಪೊಲಿಟಿಕಲ್ ಪವರ್ ಗ್ರೋತ್ ಆಗುತ್ತೆ ಅನ್ನೋದು ಅವ್ರದ್ದು ಐಡಿಯಾಲಜಿ. ಓಕೆನಾ. ನೆಕ್ಸ್ಟ್ ಈಗ ಏರಿಯಾಸ್ಗಳು ಇಂಡಿಯಾದಲ್ಲಿ ಎಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ಒಡಿಶಾ, ಬಿಹಾರ, ವೆಸ್ಟ್ ಬೆಂಗಾಲ್, ಎ ಪಿ, ತೆಲಂಗಾಣ, ಮಹಾರಾಷ್ಟ್ರ, MP, ಕೇರಳದಲ್ಲೂ ಇದೆ. 2010 ನೀವು ಇಷ್ಟ ಹಾಕ್ಬಿಟ್ರೆ ಸಾಕು. 90 ಡಿಸ್ಟ್ರಿಕ್ಸ್ ಇತ್ತು, ಈಗ 22 45 ಡಿಸ್ಟ್ರಿಕ್ಸಿಗೆ ಬಂದಿದೆ. ಆಲ್ಮೋಸ್ಟ್ ಲೆಸ್ ದೆನ್ ಹಾಫ್ ಆಗಿದೆ. ವೈಲೆನ್ಸ್ಗಳು ಮೆಜಾರಿಟಿ 4 to 23 863 ಮೆಜಾರಿಟಿ ಸಿವಿಲಿಯನ್ಸ್ಗಳು ಡೆತ್ ಆಗಿದ್ದಾರೆ. 17,679 ಇನ್ಸಿಡೆಂಟ್ಸ್ ಆಗಿದೆ. ಇಷ್ಟು ಡೆತ್ಸ್ ಆಗಿದೆ. ಲೈಕ್ ಅದು ಡಿಫ್ರೆಂಟ್ ಡಾಟಾ ಇರುತ್ತೆ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್. ಡಿಕ್ಲೈನ್ ಇನ್ ಇನ್ಸಿಡೆಂಟ್ಸ್ ಕಡಿಮೆ ಆಗಿದೆ, ಡಿಕ್ಲೈನ್ ಇನ್ ಡೆತ್ತು ಕಡಿಮೆ ಆಗಿದೆ. 6,035 to 1,868 ಆಗಿದೆ. ಓಕೆನಾ. ಫ್ಯಾಟಲಿಟೀಸ್ ಇನ್ 2022 98 ಡೆತ್ಸ್ ಆಗಿದೆ. 90% ಡಿಕ್ರೀಸ್ ಆಗಿದೆ ಫ್ರಮ್ 2010ಇಂದ. ಈಗ ಇವ್ರದ್ದು ಎವಲ್ಯೂಷನ್ ಫೇಸ್ಗಳು ಹೇಗಿದೆ ಅಂತಂದು ನೋಡಿದ್ರೆ 1967 to 72. ಓಕೆನಾ. ಇದಕ್ಕೇನಂತಾರೆ ನಕ್ಸಲ್ ಬಾರಿ ಅಪ್ರೈಸಿಂಗ್ ಇದೆ. CPI ML ಅಂಡರ್ ದ ಚಾರು ಮಜುಮ್ದಾರ್ ಸ್ಪ್ರೆಡ್ ಅಕ್ರಾಸ್ ವೆಸ್ಟ್ ಬೆಂಗಾಲ್, ಬಿಹಾರ, AP. ಇದು ಫಸ್ಟ್ ಫೇಸಲ್ಲಿ. 75 to 2004 ಈ ವಾಟ್ ಯು ಸೇ ದಟ್ ಎಮರ್ಜೆನ್ಸಿ ಪೀರಿಯಡಲ್ಲಿ ಆಗೋದಂಥ ಇಂಪಾರ್ಟೆಂಟ್ ಬೆಳವಣಿಗೆಗಳಿದೆ. ಎಮರ್ಜೆನ್ಸಿ ಇಂಡ್ಯೂಸ್ ಸ್ಪ್ಲಿಟ್ ಆಗುತ್ತೆ. ಅವಾಗ PWG, MCC, CPI ML ಅಂತ ಲಿಬರೇಷನ್ಸ್ ಆಗ್ತವೆ. ಅವಾಗ PWG ಪ್ಲಸ್ ಪಾರ್ಟಿ ಯೂನಿಯನ್ ಮರ್ಜರ್ ಆಗುತ್ತೆ. ಕ್ಯಾಸ್ಟ್ ವೈಲೆನ್ಸಸ್ಸಿಂದ ಬಿಹಾರಲ್ಲಾಗುತ್ತೆ. 2004 to 12 ಫಾರ್ಮೇಷನ್ ಆಫ್ ದಿ CPI ಮಾವೋಯಿಸ್ಟ್ ಆಗುತ್ತೆ. ಸಲ್ವಾಜುಡಮ್ ಆಪರೇಷನು ಗ್ರೀನ್ ಅಂಡ್ ಗೌರ್ಮೆಂಟ್ ಅವ್ರು ತಗೊಂತಾರೆ. ದಾಂತೇವಾಡ ಅಟ್ಯಾಕ್ 75 CRPF ಜವಾನ್ಸ್ಗಳು ಒಂದೇ ಸತಿ ತೀರ್ಕೊಂಡು ಹೋಗ್ತಾರೆ ಇವ್ರ ಅಟ್ಯಾಕಿಂದ. 2013 to ಪ್ರೆಸೆಂಟ್ವರೆಗೆ ಡಿಕ್ಲೈನ್ ಡ್ಯೂ ಟು ಇಂಟಿಗ್ರೇಟೆಡ್ ಆ್ಯಕ್ಷನ್ ಪ್ಲಾನು, MHMS ಸ್ಕೀಮ್ಸ್ಗಳು, ಪೊಲೀಸ್ ಸ್ಟೇಷನ್ ಎಕ್ಸ್ಪಾನ್ಷನ್ಸ್ಗಳು ಮಾಡಿರೋದ್ರಿಂದ. ಓಕೆನಾ. ಸೂಪರ್. ನೆಕ್ಸ್ಟು ಓಕೆ ಹೇಳ್ತಿದ್ದೀನಿ ನೆಕ್ಸ್ಟ್ ಏನಂತ. ಓಕೆನಾ. ನೆಕ್ಸ್ಟು ಈ ಡ್ರೈವರ್ಸ್ ಆಫ್ ನಕ್ಸಲಿಸಮ್. ARC2 ಪ್ಲಾನಿಂಗ್ ಕಮಿಷನ್ ಪ್ರಕಾರ ಏನೇನು ರೀಸನ್ನು ನಕ್ಸಲಿಸಮ್ ಅಂದರೆ ಸೋಷಿಯೋ ಎಕನಾಮಿಕ್ ಡಿಪ್ರಿವೇಷನ್ಸ್, ಅಲ್ಲಿ ನಿಮಗೆ ಲ್ಯಾಂಡ್ ರೈಟ್ಸ್ ಡಿನಲ್ ಆಗಿರುತ್ತೆ, ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಆಗಿರುತ್ತೆ. ನೆಕ್ಸ್ಟ್ ಲೋಕಲ್ ಬೇಸಿಕ್ ಸರ್ವಿಸ್ ಕೊಟ್ಟಿರಲ್ಲ, ದಲಿತ ಟ್ರೈಬಲ್ ಫೋರ್ಸ್ಡ್ ಅಲ್ಲಿ ಅನ್ಟಚಬಿಲಿಟಿ ಇರುತ್ತೆ, ಅವ್ರನ್ನ ತುಂಬ ತುಳಿತಕ್ಕೊಳಗಾಗಿರ್ತಾರೆ, ಅಲ್ಲಿ ಡೆವಲಪ್ಮೆಂಟ್ ಮಾಡಿರಲ್ಲ. ಸೋಷಿಯೋ ಎಕನಾಮಿಕ್ ಡಿವಿಷನ್ ಇಸ್ ದ ಫಸ್ಟ್ ಮೋಸ್ಟ್ ರೀಸನ್ ಆಗಿರುತ್ತೆ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮಲ್ಲಿ ಕರಪ್ಷನು, ಮಿನಿಮಮ್ ವೇಜಸ್ ಅನ್ಪೇಡ್ ಆಗಿರುತ್ತೆ. ನಕ್ಸಲ್ ಎನ್ಫೋರ್ಸ್ಡ್ ವೇಜ್ ಜಸ್ಟಿಸ್ ಆಗಿರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಅಗ್ರೇರಿಯನ್ ಕ್ರೈಸಿಸ್ ಆಗಿರುತ್ತೆ, ಅಂದರೆ ಲ್ಯಾಂಡ್ ಡಿಸ್ಪ್ಯೂಟ್ಸು. ಮುಷೋಹರ್ಸ್ ಇನ್ ಬಿಹಾರ ಆಕ್ಯುಪೈಂಗ್ ನಕ್ಸಲ್ ಅವ್ರ ಸಪೋರ್ಟಿಂದ ಹಿಡ್ಕೊಂಡು ಮುಷೋಹರ್ಸ್ಗಳು ಲ್ಯಾಂಡನ್ನ ತೊಗೊಂಡಿರ್ತಾರೆ. ಟ್ರೈಬಲ್ಸ್ಗಳಿಗೆ ಲ್ಯಾಂಡ್ ಕೊಟ್ಟಿರುವುದಿಲ್ಲ. ಲ್ಯಾಂಡ್ ರಿಫಾರ್ಮ್ಸ್ ಇಸ್ ನಾಟ್ ಡನ್ ವೆರಿ ವೆಲ್. ಇಟ್ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫೇಲ್ಯೂರ್ ಟು ಮೇಕ್ ವೇರ್ ದ ನಕ್ಸಲಿಸಮ್ ಗ್ರೋನ್, ಬಿಕಾಸ್ ಅವ್ರಿಗೆ ಯಾರಿಗೂ ಲ್ಯಾಂಡ್ ಸಿಕ್ಕಿಲ್ಲ. ಸೀಲಿಂಗ್ ಇವೇಷನ್, ಎಕ್ಸಾಮ್ಷನ್ ಮಿಸ್ಯೂಸ್ ಇರುತ್ತೆ. ಲೈಕ್ ಏನಂತಂದರೆ ಈ ಕುಷ್ಕಿ ಭೂಮಿ ಅಂತಂದರೆ ಲೈಕ್ ಇರಿಗೇಟೆಡ್ ಲ್ಯಾಂಡ್ ಆ್ಯಂಡ್ ನಾನ್ ಇರಿಗೇಟೆಡ್ ಲ್ಯಾಂಡ್ಸಲ್ಲಿ ದೇರ್ ಆರ್ ಸಮ್ ಲಿಮಿಟ್ಸ್. ಅದನ್ನು ಮಿಸ್ಯೂಸ್ ಮಾಡ್ಕೊಂಡಿರ್ತಾರೆ. ಒಬ್ಬನಿಗೆ ಇರೋದು ಮತ್ತು ಒಂದು ಫ್ಯಾಮಿಲಿಗೆ ಅಂತ ಇರುತ್ತೆ. ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಒಬ್ಬೊಬ್ಬರ ಹತ್ರ 200 to 300 acres ಆಫ್ ಲ್ಯಾಂಡ್ ಇರುತ್ತೆ. ದಿಸ್ ಈಸ್ ಆಲ್ಸೋ ಲೀಡ್ಸ್ ಟು ವೈಲೇಷನ್ ಆಫ್ ದಿ ಲ್ಯಾಂಡ್ ಆ್ಯಂಡ್ ಅಗ್ರೇರಿಯನ್ ಕ್ರೈಸಿಸ್. ನೋ ಟೈಟಲ್ಸ್ ಟು ಟ್ರೈಬಲ್ ಕಲ್ಟಿವರ್ಸ್. ಟೆನ್ಯೂರ್ ಗ್ಯಾಪ್ಸ್ ಆಫ್ 5th ಶೆಡ್ಯೂಲ್ ಲ್ಯಾಂಡ್ಸ್ ಟ್ರಾನ್ಸ್ಫರ್ ಟು ನಾನ್ ಟ್ರೈಬಲ್ಸ್. ಇಲ್ಲಿಗಲಿ ಕೊಟ್ಟಿರ್ತಾರೆ. ಟ್ರೈಬಲ್ಸಿಗೆ ಕೊಡಬೇಕಾಗಿರೋ ಲ್ಯಾಂಡ್ನ ನಾನ್ ಟ್ರೈಬಲ್ಸಿಗೆ ಕೊಟ್ಟಿರ್ತಾರೆ. ಇವೆಲ್ಲವೂ ಅವರಲ್ಲಿ ಆಕ್ರೋಶ ಹುಟ್ಟಾಕಿರುತ್ತೆ. ವಾಟರ್ ಬಾಡಿ ಎಂಕ್ರೋಚ್ಮೆಂಟ್ ಆಗಿರುತ್ತೆ. ಅನ್ರೆಗ್ಯುಲೇಟೆಡ್ ಟೆನೆನ್ಸಿ ಇರುತ್ತೆ. ಇದು ಆದಮೇಲೆ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಫಾರೆಸ್ಟ್ ಅಲಿನಿಯೇಷನ್, ಅಂದರೆ ಅವ್ರು ಫಾರೆಸ್ಟಲ್ಲಿ ಬದುಕ್ತಿರ್ತಾರೆ ಈ ಟ್ರೈಬಲ್ಸ್ನ, ಅವ್ರನ್ನ ಅಲ್ಲಿಂದ ಡಿಸ್ಪ್ಲೇಸ್ ಮಾಡಲಾಗುತ್ತದೆ. ಏನಾಗುತ್ತೆ ಅಂದರೆ ಫಾರೆಸ್ಟ್ ಎವಿಕ್ಷನ್. ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ನೆಗೆಟೆಡ್ ದಿ ಅಸರ್ಫ್ಯಾಕ್ಟರಿ ರೈಟ್ಸ್. ದಿಸ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ವರ್ಡ್. ನೀವು ಈ ವರ್ಡೇ ಬರೀಬೇಕು ಇದರಲ್ಲಿ. ಅಸರ್ಫ್ಯಾಕ್ಟರಿ ರೈಟ್ಸ್ ಅಂತಂದರೆ ಏನು ಅಂತಂದು ಹೇಳ್ತೀನಿ, ಬಟ್ ಈ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಅಸರ್ಫ್ಯಾಕ್ಟರಿ ರೈಟ್ಸ್ ಅಂದರೆ ಏನಂತಂದರೆ ಇದು ಒಂದು ಲ್ಯಾಂಡ್ ಇದೆ, ಗೌರ್ಮೆಂಟ್ ಲ್ಯಾಂಡ್, ಇದು ಫಾರೆಸ್ಟ್ ಲ್ಯಾಂಡು. ಇಲ್ಲಿ ನೀವು ಹೋಗಿ ಕಲ್ಟಿವೇಷನ್ ಮಾಡ್ಕೋಬೋದು. ಓಕೆನಾ, ಮುಗೀತು. ಈ ಲ್ಯಾಂಡಲ್ಲಿ ನೀವು ಮಾಡ್ಕೋಬೋದು. ಶಿಫ್ಟಿಂಗ್ ಕಲ್ಟಿವೇಷನ್ ಥರನೇ ಜೂಮ್ ಕಲ್ಟಿವೇಷನ್ ಆದರೆ ಇದು ಪ್ರೊಡ್ಯೂಸ್ ಮಾತ್ರ ಬೆಳೆದಿರೋನಿಗೆ. ಈ ಲ್ಯಾಂಡ್ ಅವನದಲ್ಲ, ಆದರೆ ಅವನಿಗೆ ಬೆಳೆಯೋತಕ್ಕಂಥ ಒಂದು ಹಕ್ಕು ಕೊಟ್ಟಿರ್ತಾರೆ. ಸಮ್ಮನ್ ಹೂ ಹ್ಯಾಸ್ ರೈಟ್ ಟು ಯೂಸ್ ಎ ಪ್ರಾಪರ್ಟಿ ಆ್ಯಂಡ್ ಇಟ್ಸ್ ಫ್ರೂಟ್ಸ್, ಅಂದರೆ ಅದರಲ್ಲಿ ಬಂದಿರ್ತಂಥ ಈಲ್ಡ್ನ ಫಾರ್ ಎ ಸ್ಪೆಸಿಫಿಕ್ ಪೀರಿಯಡ್, ಬಟ್ ವಿತೌಟ್ ಎ ಓನರ್ಶಿಪ್. ಇದ್ರ ಮೇಲೆ ಅವ್ನಿಗೆ ಓನರ್ಶಿಪ್ ಇರಲ್ಲ. ಈ ಥರ ಒಂದು ಪ್ರಾಪರ್ಟಿ, ಈ ಥರ ಒಂದು ರೈಟ್ಸ್ ಅವ್ರ ಹತ್ರ ಇರುತ್ತೆ. ಆದರೆ ಈ ರೈಟ್ನ ಅವರು ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ 1980 ತೆಗೆದು ಹಾಕ್ಬಿಡ್ತಾರೆ. ಸೊ ಅವ್ರ ಹತ್ರ ಲ್ಯಾಂಡೂ ಇಲ್ಲ, ಗೌರ್ಮೆಂಟ್ ಲ್ಯಾಂಡಲ್ಲಿ ಹೋಗಿ ಬೆಳ್ಕೊಂಡು ತಿನ್ನೋಣಂದ್ರೂ ಇಲ್ಲ. ಈಗ ಎಲ್ಲಿ ಹೋಗಬೇಕು, ಅವ್ರಿಗೆ ತುಂಬ ಇಶ್ಯೂ ಆಗಿಬಿಡುತ್ತೆ. ಆವಾಗ ಇದರಿಂದ 40% ಟ್ರೈಬ್ಸ್ಗಳು ಡಿಸ್ಪ್ಲೇಡ್ ಆಗಿರ್ತಾರೆ ಫಾರ್ ಡಿಫ್ರೆಂಟ್ ರೀಸನ್ಸ್. ಡ್ಯಾಮಿಂದ, ಮೈನಿಂಗಿಂದ, ರೋಡ್ಸಿಂದ.
ಅವರೆಲ್ಲ ಹೋಗಿರ್ತಕ್ಕಂಥ ಟ್ರೈಬಲ್ಸ್ನ ರಿವಿಲೇಟ್ ಮಾಡಿದ್ವಿ. ಇಂಡಿಯಾ ಇಸ್ ದ ಗ್ರೇಟೆಸ್ಟ್ ಪ್ರಾಬ್ಲಮ್ ಇಸ್ ರಿಹೆಬಿಲಿಟೇಷನ್ ಪ್ರಾಬ್ಲಮ್ ಇದೆ ಡ್ಯೂ ಟು ಇರಿಗೇಷನ್ ಪವರ್ ಪ್ರಾಜೆಕ್ಟ್ಸ್ಗಳನ್ನ ಅವ್ರನ್ನ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ. ಗವರ್ನೆನ್ಸ್ ಡೆಫಿಸಿಟ್ ಇದೆ. ಪಂಚಾಯತ್ ರಾಜ್ ಫೇಲ್ಯೂರ್ ಆಗಿದೆ 73rd ಅಮೆಂಡ್ಮೆಂಟಿಂದ. ಈ ಪೋಸ್ಟ್ನ ಎಲೈಟ್ ಕ್ಯಾಪ್ಚರ್ ಮಾಡ್ತಾರೆ. ಆ ಊರಲ್ಲಿರ್ತಕ್ಕಂಥ ದೊಡ್ಡ ಗೌಡ್ರು ಮತ್ತು ಪಟೇಲರು, ಡಿಫ್ರೆಂಟ್ ಎಲೈಟ್ ಪೀಪಲ್ಸ್ ಇರ್ತಾರಲ್ಲ, ದುಡ್ಡಿರೋರು, ಅವರೇ ಆ ಪೊಸಿಷನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅಗೇನ್ ಹಿಯರ್ ಆಲ್ಸೋ ಟ್ರೈಬಲ್ಸ್ ಆರ್ ನೆಗ್ಲೆಕ್ಟೆಡ್. ಪಬ್ಲಿಕ್ ಸರ್ವಿಸು, ನಾನ್ ಫಂಕ್ಷನಲ್ ಹೆಲ್ತು, ಎಜುಕೇಷನು, PDS, ಎಲೆಕ್ಟೋರಲ್ ಮಾಲ್ ಪ್ರಾಕ್ಟೀಸಸ್ ಆಗಿರುತ್ತೆ. ಅಬ್ಸೆಂಟಿ ಅಫಿಷಿಯಲ್ಸು, ಲಾ ಅಬ್ಯೂಸ್ ಬೈ ದಿ ಪೊಲೀಸು. ಓಕೆನಾ. ಪೊಲೀಸ್ ರೆಪ್ರೆಷನ್ ಆ್ಯಂಡ್ ಹ್ಯೂಮನ್ ರೈಟ್ಸ್ ಅಬ್ಯೂಸ್ಗಳಾಗಿರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಸ್ಗಳು ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ. ಆರ್ಬಿಟ್ರಿ ಅಸೆಟ್ಸ್, ಎಜುಟೇಷನ್, ಸಪ್ರೆಷನ್, ಇನ್ಸ್ಟೆಡ್ ಆಫ್ ಗ್ರೀವೆನ್ಸ್ ಲೆಟರ್ಸಲ್ಲಿ ಅವ್ರ ತೊಂದರೆಗಳು ನೋಡ್ಕೊಳೋದು ಬಿಟ್ಟು ಅವ್ರ ಮೇಲೆ ನೀವು ಅವ್ರ ಎಜುಟೇಷನ್ ಮಾಡ್ತಿರೋದನ್ನ ಸಪ್ರೆಸ್ ಮಾಡೋದು, ಅವ್ರ ಹ್ಯೂಮನ್ ರೈಟ್ನ ವೈಲೇಷನ್ ಮಾಡೋದು, ಅವ್ರನ್ನ ತುಂಬ ಕೀಳಾಗಿ ತುಚ್ಛವಾಗಿ ಕಡೆಗಣಿಸಿರ್ತಾರೆ. ಇದೆಲ್ಲವೂ ಅವರಲ್ಲಿ ಆಕ್ರೋಶಗಳನ್ನು ಹುಟ್ಟಿ ಹಾಕಿರುತ್ತದೆ. ವೈಲೇಷನ್ಸ್, ಕಸ್ಟೋಡಿಯಲ್ ಡೆತ್ಸ್ ಆಗಿರುತ್ತೆ. ಅಲ್ಲಿ ಹೋಗಿ ಯಾರೋ ಒಬ್ಬರು ನ್ಯಾಯ ಕೇಳಿದಂಥ ಒಬ್ಬ ಬಡ ಬಗ್ಗರನ್ನು ಮತ್ತು ಈ ಸಮುದಾಯಗಳನ್ನು, ಈ ಟ್ರೈಬಲ್ ಪೀಪಲ್ಸನ್ನು ತುಂಬ ಹೀನವಾಗಿ ನೋಡಿಕೊಂಡು ಕಸ್ಟೋಡಿಯಲ್ ಡೆತ್ ಮಾಡಿ, ಅಂದರೆ ಲಾಕಪ್ ಡೆತ್ ಆಗಿರುತ್ತೆ. ಇದನ್ನೆಲ್ಲವನ್ನು ಅವರಲ್ಲಿ ಒಂದು ಆಕ್ರೋಶ ಹುಟ್ಟಾಕಿರುತ್ತೆ. ಮತ್ತು ನಿಮ್ಮ ನಕ್ಸಲಿಸಮ್ ಅಂತ ಮತ್ತು ಬೇರೆ ಬೇರೆಯನ್ನು ರಿಮೂವ್ ಮಾಡ್ತೀವಿ ಅನ್ನೋ ಹೆಸರಲ್ಲಿ ಫೇಕ್ ಎನ್ಕೌಂಟ್ರ್ಗಳಾಗಿರುತ್ತೆ. ಇದರಿಂದ ಅವರು ಮನನೊಂದು ರೊಚ್ಚಿಗೆದ್ದು ಎಷ್ಟೋ ಜನ ನಕ್ಸಲ್ಸ್ಗೆ ಕನ್ವರ್ಟ್ ಆಗಿರ್ತಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಇನ್ಸಿಡೆಂಟು. ಫಾರ್ ಎಕ್ಸಾಂಪಲ್ ಸುಕ್ಮಾ ಇನ್ಸಿಡೆಂಟು ಇದೆ. ಮತ್ತು ಸೋಷಿಯೋ ಕಲ್ಚರಲ್ ಎಲಿನಿಯೇಷನ್, ಅಂದರೆ ಟ್ರೈಬಲ್ ಐಡೆಂಟಿಟಿನ ಅವರನ್ನು ಕಿತ್ತುಕೊಳ್ಳಲಾಗಿರ್ತದೆ. ಅವ್ರಿಗೊಂದು ಐಡೆಂಟಿಟಿನೇ ಇಲ್ಲ. ಅವ್ರು ಹುಟ್ಟಿದ ಜಾಗಕ್ಕೆ ಒಂದು ಬೆಲೆನೇ ಇಲ್ದಂಗೆ ಆಗಿರುತ್ತೆ. ಅವ್ರ ಲ್ಯಾಂಗ್ವೇಜ್, ಅವ್ರ ಸ್ಪಿರಿಚುಯಾಲಿಟಿ. ಅವರು ಫಾರೆಸ್ಟನ್ನು ಲವ್ ಮಾಡ್ತಿರ್ತಾರೆ, ಫಾರೆಸ್ಟ್ನ ವರ್ಷಿಪ್ ಮಾಡ್ತಿರ್ತಾರೆ. ಅದನ್ನು ಕೂಡ ಅದನ್ನು ನಾವು ಮರ್ಯಾದೆ ಇಲ್ದಂಗೆ ನೋಡ್ಕೊಂಡ್ಬಿಟ್ಟಿರ್ತೀವಿ. ಅನ್ಟಚಬಿಲಿಟಿ ಮಾಡಿರ್ತಾರೆ. ಅವ್ರನ್ನ ಬಾಂಡೆಡ್ ಲೇಬರ್ ಆಗಿ ಮಾಡ್ತೀವಿ. ಅವರೆಲ್ಲ ಹೋಗ್ಬಿಟ್ರೆ ಮುಗೀತು. ಅವ್ರನ್ನಲ್ಲಿ ತಗೊಂಬಂದು ಯಾವುದೇ ಒಂದು ಕೂಲಿ ಕಾರ್ಮಿಕ ಕೆಲಸದಲ್ಲಿ ಅವರನ್ನು ದುಡಿಸ್ಕೊತೀವಿ. ಫೇಲ್ಯೂರ್ ಆಫ್ ದಿ ಅಟ್ರಾಸಿಟೀಸ್ ಆ್ಯಕ್ಟ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಕರೀಂನಗರ್ ನಕ್ಸಲ್ ಪ್ರೊಟೆಸ್ಟ್ 1980 ಅಗೇನ್ಸ್ಟ್ ದ ಫೋರ್ಸ್ಡ್ ಬಾಂಡೆಡ್ ಲೇಬರ್ ಮೇಲೆ ಒಂದು ಕರೀಂನಗರದಲ್ಲಿ ಒಂದು ದೊಡ್ಡ ನಕ್ಸಲ್ ಪ್ರೊಟೆಸ್ಟ್ ಆಗಿದೆ. ಈ ಎಲ್ಲ ನಡೆದಾಗೂ ಗೌರ್ಮೆಂಟ್ ಏನಾದರೂ ಇಂಟರ್ವೆನ್ಷನ್ ಮಾಡಿ ಅವರಿಗೆ ಸರಿಯಾದ ನ್ಯಾಯ ಕೊಡಿಸಿದ್ದೇ ಆಗಿದ್ದಲ್ಲಿ ಇವತ್ತು ಈ ಭಾರತದಲ್ಲಿ ನಕ್ಸಲಿಸಮ್ನ ಅಂತ ಹುಡ್ತಾನೇ ಇರಲಿಲ್ಲ. ಇಟ್ಸ್ ಎ ಫೇಲ್ಯೂರ್. ದಟ್ಸ್ ವೈ ದರ್ ಇಸ್ ಎ ನಕ್ಸಲಿಸಮ್ ಇಸ್ ಹ್ಯಾಪನ್, ಬಟ್ ನಾವು ವಿ ಆರ್ ಕಂಟ್ರೋಲಿಂಗ್ ಇಟ್. ಐ ವಿಲ್ ಟೆಲ್ ಆಲ್ ದೋಸ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಸೈಕಲಾಜಿಕಲ್ ಎಂಪವರ್ಮೆಂಟ್ ಆಗುತ್ತೆ. ಯೂತ್ ಪಾರ್ಟಿಸಿಪೇಷನ್ ಫಾರ್ ಇದಕ್ಕೆ ಐಡೆಂಟಿಟಿಗೋಸ್ಕರ. ನಾನು ನಕ್ಸಲ್ಲು ಇದೆಲ್ಲ ಆಗಿಬಿಟ್ಟಿರುತ್ತೆ, ತೊಂದರೆ ಆಗಿಬಿಟ್ಟಿರುತ್ತೆ, ಅವರಿಗೆ ಐಡೆಂಟಿಟಿ ಬೇಕಾಗಿರುತ್ತೆ. ಜಸ್ಟಿಸ್ಗೋಸ್ಕರ, ಡಿಗ್ನಿಟಿಗೋಸ್ಕರ ಅವರು ಯೂತು ಇದ್ರ ಮೇಲೆ ಪಾರ್ಟಿಸಿಪೇಟ್ ಮಾಡ್ತಾರೆ. ದೇ ವಿಲ್ ರೊಮ್ಯಾಂಟಿಸೈಸ್ ದಿ ನಕ್ಸಲಿಸಮ್. ಯು ಗಿವ್ ಯುವರ್ ಬ್ಲಡ್ ಆ್ಯಂಡ್ ವಿ ವಿಲ್ ಗಿವ್ ಯುವರ್ ಫ್ರೀಡಮ್ ಅಂತ ತುಂಬ ವಿಚಿತ್ರವಾದಂಥ ಸ್ಲೋಗನ್ಸ್ಗಳು ಕೊಟ್ಟು ಅವರನ್ನು ಏನೇನೋ ತಲೆ ತುಂಬಿ ಮೈಂಡ್ ವಾಶ್ ಮಾಡಿ ಅವರನ್ನು ನಾವು ನಕ್ಸಲೈಟ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಅಪ್ರೋಚ್ ಏನು? ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್. ಹೌದನಪ್ಪ, ನಿಮ್ಮ ಊರಲ್ಲಿ ಈಗ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಕಡಿಮೆ ಆಗಿತ್ತಲ್ವಾ, ಅದನ್ನು ಇಂಪ್ರೂವ್ಮೆಂಟ್ ಮಾಡೋಕ್ಕೆ ನಾವು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ತರ್ತಾ ಇದ್ದೀವಿ. ಸ್ಪೆಷಲ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ಸ್ಗಳು ತರ್ತೀವಿ. ಆ ಪೊಲೀಸ್ ಸ್ಟೇಷನ್ನ ಫೋರ್ಟಿಫೈ ಮಾಡ್ಕೊಳ್ಳೋದು. ಫಸ್ಟ್ ನೀವು ಪೊಲೀಸ್ ಸ್ಟೇಷನ್ನೇ ಅಟ್ಯಾಕ್ ಮಾಡಿಬಿಟ್ರೆ ಹೇಗೆ? ದೊಡ್ಡ ದೊಡ್ಡ ವಾಲ್ ಕಟ್ಕೊಂಬಿಡೋದು ಪೊಲೀಸ್ ಸುತ್ತ. ಫಸ್ಟು ಫೋರ್ಟಿಫೈಡ್ ಪೊಲೀಸ್ ಸ್ಟೇಷನ್ಸ್. ಮೊಬೈಲ್ ಕನೆಕ್ಟಿವಿಟಿ. ನಿಮಗೆ ಅಲ್ಲಿರೋ ಪೀಪಲ್ಸ್ಗಳಿಗೆ ಕನೆಕ್ಟಿವಿಟಿ ಇಲ್ಲ ಅಂದರೆ ಹೇಗೆ? ಫಸ್ಟ್ ನಾವು ಅವ್ರಿಗೆ ಒಂದು ಮೊಬೈಲ್ ಟವರ್ಸ್ ಕೊಡಿಸೋದು. ಅದು USOF ಫಂಡೆಡ್ ಅಂತಂದರೆ ಯೂನಿವರ್ಸಲ್ ಸರ್ವಿಸ್ ಒಬ್ಲಿಗೇಷನ್ ಫಂಡ್ ಅಂತ ಇರುತ್ತೆ. ಅದರ ಮುಖಾಂತರ ಇವರಿಗೆ ಟವರ್ ಪ್ರಾಜೆಕ್ಟ್ಸ್ ಕೊಡಿಸಿದ್ದೀವಿ, GIS ಮ್ಯಾಪಿಂಗ್ ಮಾಡಿಸಿದ್ದೀವಿ, ಸ್ಕೂಲು, ರೋಡು, ಹೆಲ್ತು, ಸೆಂಟ್ರು, ರೈಲ್ವೇಸ್ ಎಲ್ಲವನ್ನೂ ಕೊಟ್ಟಿದ್ದೇವೆ. ಆಮೇಲೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್, ನೇತ್ರಗಳನ್ನ ಯೂಸ್ ಮಾಡ್ಕೊಳ್ತಾರೆ ಯಾರು? CRPF ಹಿಡ್ಕೊಂಡು ಈ ರೀಜನ್ಸ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಸರ್ವೆಲೆನ್ಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ರೀಜನ್ಸ್ಗೆ ರೈಲ್ವೆ ಕನೆಕ್ಟ್ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಬಸ್ತರ್ ಕನೆಕ್ಟಿವಿಟಿ. ಇದನ್ನು ಬರೀಬೇಕು ನೀವು. ಅಂದರೆ ನಾಟ್ ಓನ್ಲಿ ಪ್ರಾಬ್ಲಮ್, ಆಲ್ಸೋ ಗೌರ್ಮೆಂಟ್ ಈಸ್ ಆಲ್ಸೋ ಫಾಲೋಯಿಂಗ್ ದ ಸಮ್ ಗ್ರೇಟೆಸ್ಟ್ ಆ್ಯಕ್ಷನ್ಸ್ ಟು ರಿಮೂವ್ ದ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ರೋಡ್ಸ್, ಈ ರೋಡ್ಸ್ ಅಂತ ಬರಿತೀವಿ, ಬಟ್ ಈ ವರ್ಡೇ ಬರಿಬೇಕು. ಬಿಕಾಸ್ ದ ಪ್ರಾಜೆಕ್ಟ್ ನೇಮ್ ಇಸ್ ಲೈಕ್ ದಟ್ ಓನ್ಲಿ. ರೋಡ್ ರಿಕ್ವೈರ್ಮೆಂಟ್ ಪ್ಲ್ಯಾನ್ 1. ನೆಕ್ಸ್ಟ್ ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಫಾರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾಸ್. ಈ ಥರನೇ ಬರಿಬೇಕು ನೀವು. ರೋಡ್ ಕನೆಕ್ಟಿವಿಟಿ ಪ್ರಾಜೆಕ್ಟು ಮತ್ತು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಏರಿಯಾಸ್. ಓಕೆನಾ? ಒಂದು ರೋಡ್ ರಿಕ್ರೂಟ್ಮೆಂಟ್ ಪ್ಲ್ಯಾನ್. ಇದಾದಮೇಲೆ ಇನ್ಸ್ಟಿಟ್ಯೂಷನಲ್ ಮೆಜರ್ಸ್ಗಳನ್ನು ತೊಗೊಂಡಿದ್ದೀವಿ. ಅಂದರೆ ಸೆಕ್ಯೂರಿಟಿ ರಿಲೇಟೆಡ್ ಎಕ್ಸ್ಪೆಂಡಿಚರು ಮಾಡೋದು. ಅದಕ್ಕೊಂದು ಸ್ಕೀಮ್ ಮಾಡ್ಕೊಂಡಿವಿ. ಯೂನಿಫೈಡ್ ಕಮಾಂಡ್. ಇಲ್ಲಿ ನೋಡಿ, ನಿಮಗೆ ನಾವು ಬೇರೆ ಇಶ್ಯೂಸ್ಗಳು ಓದ್ತಾ ಇರಬೇಕಾದ್ರೆ ಯೂನಿಫೈಡ್ ಕಮಾಂಡ್ ಇಲ್ಲ ಅಂತ ಹೇಳಿದ್ವಿ. ಇಲ್ಲಿ ಛತ್ತೀಸ್ಗಢ, ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್ ಒಂದು ಯೂನಿಫೈಡ್ ಕಮಾಂಡ್ ಮಾಡ್ಕೊಂಡಿದ್ದೀವಿ. ಸ್ಪೆಷಲ್ ಸೆಂಟ್ರಲ್ ಅಸಿಸ್ಟೆನ್ಸ್ ಮಾಡಿವಿ 30 ಮೋಸ್ಟ್ ಅಫೆಕ್ಟೆಡ್ ಡಿಸ್ಟ್ರಿಕ್ಕಿಗಂತಲೇ ಮೇಜರಾಗಿ. ಸಿವಿಕ್ ಆ್ಯಕ್ಷನ್ ಪ್ರೋಗ್ರಾಮ್ ಅಂದರೆ ಪೀಪಲ್ ಸೆಕ್ಯೂರಿಟಿ ಫೋರ್ಸ್ನ ಕನೆಕ್ಟ್ ಮಾಡೋದು. ಪೀಪಲು ಮತ್ತು ಸೆಕ್ಯೂರಿಟಿ ಫೋರ್ಸ್ ಕನೆಕ್ಟ್ ಮಾಡೋಕ್ಕೋಸ್ಕರ ಸಿವಿಕ್ ಆ್ಯಕ್ಷನ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ದಾರೆ. ಮಲ್ಟಿ ಏಜೆನ್ಸಿ ಸೆಂಟರ್ಗಳು ಅಂದರೆ ಜಗದಲ್ಪುರ, ಗಯಾದಲ್ಲಿ ಇದನ್ನು ಬರೀಲೇಬೇಕು. ಮಲ್ಟಿ ಏಜೆನ್ಸಿ ಸೆಂಟರ್ ಅಂತ ಮಾಡ್ಕೊಂಡಿವಿ. ಅಂದರೆ ಡಿಫ್ರೆಂಟ್ ಏಜೆನ್ಸೀಸ್ಗಳು ನಕ್ಸಲಿಸಮ್ ರಿಮೂವ್ ಮಾಡೋಕ್ಕೆ ಹೋಮ್ ಮಿನಿಸ್ಟ್ರಿ ಆಗಿರ್ಬೋದು, ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಮಿನಿಸ್ಟ್ರಿ ಆಗಿರ್ಬೋದು, ಟ್ರೈಬಲ್ ಮಿನಿಸ್ಟ್ರಿ, ರೂರಲ್ ಮಿನಿಸ್ಟ್ರಿ ಎಲ್ಲವೂ ಸೇರಿ ಒಂದು ಕಡೆಗೆ ವರ್ಕ್ ಮಾಡ್ತಿರ್ತಾರೆ. ಇದಾದಮೇಲೆ ಫೋರ್ಸ್ಗಳಿದ್ದಾವೆ. ಬ್ಲ್ಯಾಕ್ ಪ್ಯಾಂಥರ್ ಬರೀಲೇಬೇಕು. ಕೋಬ್ರಾ ಕಮ್ಯಾಂಡೋಸ್ ಇದೆ.
ಬಸ್ತಾರಿಯಾ ಬೆಟಾಲಿಯನ್ ಇದೆ CRPFದು. C-64 ಇನ್ ಗಡ್ಚಿರೋಲಿಯಲ್ಲಿ ವರ್ಕ್ ಮಾಡುತ್ತೆ. ಆಪರೇಷನ್ ಅನಕೊಂಡ ಜಾರ್ಖಂಡಲ್ಲಿ ನಮಗೆಲ್ಲರಿಗೂ ಬರಿಗೆ ಬಸ್ತಾರಿಯಾ ಬೆಟಾಲಿಯನ್ ಗೊತ್ತಿರುತ್ತೆ, ಕೋಬ್ರಾ ಕಮಾಂಡರ್ಸ್ ಗೊತ್ತಿರುತ್ತೆ. ಇದು ಆಲ್ಸೋ ಇಂಪಾರ್ಟೆಂಟ್ ಒನ್. ಆಪರೇಷನ್ ಅನಕೊಂಡ ಜಾರ್ಖಂಡಲ್ಲಿ ವರ್ಕ್ ಮಾಡಿದೆ. ಇಂಡಿಯನ್ ರಿಸರ್ವ್ಸ್ ಬೆಟಾಲಿಯನ್ ಇದೆ. ಸೋಷಿಯಲ್ ಎಂಪವರ್ಮೆಂಟ್ಗೋಸ್ಕರನೂ ಹೌದಾ, ಸೋಷಿಯೋ ಎಕನಾಮಿಕಲಿ ನೀವು ಡಿಪ್ರೆಸ್ ಆಗಿದ್ರಾ, ಯೂತ್ ರೆಡಿಕಲೈಸ್ ಆಗ್ತಿದ್ರಾ, ಡಿರಾಡಿಕಲೈಸೇಷನ್ಗೋಸ್ಕರ, ಅವ್ರನ್ನ ಡೆವಲಪ್ಮೆಂಟ್ಗೋಸ್ಕರ ಒಳ್ಳೊಳ್ಳೆ ಪ್ರೋಗ್ರಾಮ್ಸನ್ನು ತಂದಿದ್ದೇವೆ. ಟ್ರೈಬಲ್ ಯೂತ್ ಎಕ್ಸ್ಚೇಂಜ್, ಈ ಟ್ರೈಬಲ್ ಅವ್ರನ್ನ ಬೇರೆ ಬೇರೆ ಜಾಗಕ್ಕೆ ಕಳಿಸಿ ಅಲ್ಲಿ ಹೋಗಿ ಡೆವಲಪ್ಮೆಂಟ್ ನೋಡ್ಕೊಂಬನ್ನಿ, ನೀವು ನಿಮ್ಮೂರಲ್ಲಿ ಇಂಪ್ರೂವ್ ಮಾಡಿ ಅನ್ನೋದಕ್ಕೋಸ್ಕರ ಟ್ರೈಬಲ್ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇದೆ. ರೋಶ್ನಿ ಇದೆ, ಡಿಜಿಟಲ್ ಆ್ಯಂಡ್ ಮೆಂಟರ್ ಇನಿಷಿಯೇಟಿವ್, ಅಂದರೆ ಅವರ ಬಾಳಲ್ಲಿ ಬೆಳಕು ತರುವಂಥ ರೋಶ್ನಿ, ಅಂದರೆ ಬೆಳಕಿನ ಕಿರಣಗಳನ್ನು ತರಬೇಕು ನಾವು ಅವರ ಲೈಫಲ್ಲಿ. ಇದಲ್ಲದೆ ಫೇಸ್ಬುಕ್ ಅವರು ಕೂಡ ಒಂದು ಟ್ರೈಬಲ್ ಲೀಡರ್ಶಿಪ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಅದರ ಹೆಸರು ಗೋಲ್ ಅಂತ. ಗೋಲ್ ಅಂತಂದರೆ ಹೇಳ್ತೀನಿ, ಓಕೆನಾ. ಗೋಲ್ ಅಂದರೆ ಗೋಯಿಂಗ್ ಆನ್ಲೈನ್ ಆ್ಯಸ್ ಎ ಲೀಡರ್. ಏನು ಹೇಳಿ, ಗೋಯಿಂಗ್ ಆನ್ಲೈನಾಗೆ ನೀವು ಆನ್ಲೈನಲ್ಲಿ ಆ್ಯಸ್ ಎ ಲೀಡರ್, ಇದನ್ನು ಫೇಸ್ಬುಕ್ ಅವ್ರು ತಂದಿದ್ದಾರೆ. ಟು ಡಿಜಿಟಲಿ ಎಂಪವರ್ ಟ್ರೈಬಲ್ ಯೂತ್ ಇನ್ ಇಂಡಿಯಾ, ಇದನ್ನು ಮೆಂಟರ್ಶಿಪ್ಪು ಮಾಡ್ತಾರೆ, ಓಕೆನಾ. ನೆಕ್ಸ್ಟ್ ಎಜುಕೇಷನ್ಗೋಸ್ಕರ ಲೈವ್ಲಿಹುಡ್ ಕಾಲೇಜಸ್ ಮಾಡಿದ್ವಿ, ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿದ್ವಿ. ಹೇಗೆ ನಿಮ್ಮ JNV ಅಂತಂದೆಲ್ಲ ಹೋಗಿ ನಾವು ರೆಸಿಡೆನ್ಷಿಯಲ್ ಸ್ಕೂಲೆಲ್ಲ ಓದ್ಕೊಂಬರ್ತೀವಲ್ವ, ಹಾಗೆ ಟ್ರೈಬಲ್ ಮಕ್ಕಳಿಗೂ ಕೂಡ ಅವರ ಉದ್ಧಾರಕ್ಕೋಸ್ಕರ ನಾವು ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸನ್ನು ಕೊಟ್ಟಿದ್ದೀವಿ. KV ಸ್ಯಾಂಕ್ಷನ್ಸ್ಗಳನ್ನೂ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ 11 ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಡಿಸ್ಟ್ರಿಕ್ಟ್ಸ್ಗಳಲ್ಲಿ KV ಸ್ಕೂಲ್ಗಳು ಇರಲಿಲ್ಲ. ಕೇಂದ್ರೀಯ ವಿದ್ಯಾಲಯ ಅಂತ ಹೇಳ್ತೀವಲ್ಲ, ಆ ಕೇಂದ್ರೀಯ ವಿದ್ಯಾಲಯಗಳು ಕೂಡ ಈ ಟ್ರೈಬಲ್ ಮಕ್ಕಳಿಗೋಸ್ಕರ, ಅವರ ಜೀರ್ಣೋದ್ಧಾರಕ್ಕೋಸ್ಕರ, ಅವರ ಉದ್ಧಾರಕ್ಕೋಸ್ಕರ ಈ ಸ್ಕೂಲ್ಗಳನ್ನು ನಾವು ಅಲ್ಲಿ ಮಾಡಿದ್ದೇವೆ, ಓಕೆನಾ. ಗೌರ್ಮೆಂಟ್ ಅಪ್ರೋಚಸ್ ಏನು ಮಾಡ್ತಿದೆ ಇಷ್ಟನ್ನು ನೋಡ್ಕೊಂಡು, ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕು, ಬೇರೆ ಬೇರೆ ಮೆಜರ್ಸ್ಗಳೇನಿದೆ. 7 ಶೆಡ್ಯೂಲಲ್ಲಿ ಪೊಲೀಸು ಮತ್ತು ಪಬ್ಲಿಕ್ ಆರ್ಡರ್ ಸ್ಟೇಟ್ ಲಿಸ್ಟಲ್ಲಿದೆ. ಆ ಸ್ಟೇಟ್ನವ್ರು ಇದನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ. ಯೂನಿಯನ್ ರೋಲು ಇದೆ, ಸಪ್ಲಿಮೆಂಟರಿ ರೋಲ್ ಮಾಡಬೇಕು ಇದಕ್ಕೋಸ್ಕರ. ನ್ಯಾಷನಲ್ ಪಾಲಿಸಿ ಆ್ಯಂಡ್ ಆ್ಯಕ್ಷನ್ ಪ್ಲ್ಯಾನ್ ಆ್ಯಂಡ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತಂದು ಹೇಳಿ 2015 ಒಂದು ಪ್ಲ್ಯಾನ್ ಅಡಾಪ್ಟ್ ಮಾಡ್ಕೊಂಡಿವಿ. ಇಟ್ಸ್ ಎ ಮಲ್ಟಿ ಪ್ರಾಂಗ್ಡ್ ಸ್ಟ್ರಾಟಜಿ, ಅಂದರೆ ಸೆಕ್ಯೂರಿಟಿಯಿಂದ, ಡೆವಲಪ್ಮೆಂಟಿಂದ, ಗವರ್ನೆನ್ಸ್ ರಿಫಾರ್ಮ್ಸಿಂದ, ರೈಟ್ಸ್ ಆ್ಯಂಡ್ ಎಂಟೈಟಲ್ಮೆಂಟ್ಸಿಂದ, ಓಕೆನಾ. ಅದೇ ಫೋರ್ಸಲ್ಲಿ ಬಂದ್ಬಿಟ್ಟು CRPF ಇದೆ, ಮಾಡರ್ನೈಸೇಷನ್ ಆಫ್ ದಿ ಪೊಲೀಸ್ ಫೋರ್ಸ್ ಅಂತಲೇ ಒಂದು ಪ್ರೋಗ್ರಾಮ್ ಇದೆ, ಹಿಂಗೆ ಬರಬೇಕು. ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ಸ್ಗೆ ಫೋರ್ಟಿಫೈಡ್ ಪೊಲೀಸ್ ಸ್ಟೇಷನ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆಂಧ್ರ ಪ್ರದೇಶಲ್ಲಿ ಗ್ರೇ ಹೌಂಡ್ಸು, ಕೋಬ್ರಾ ಇದೆ, ಮತ್ತು C-60 ಮಹಾರಾಷ್ಟ್ರದಲ್ಲಿದೆ, ಬಸ್ತಾರ್ ಬಟಿಯಾಲಿಯನ್ ಇದೆ, ಇಂಟೆಲಿಜೆನ್ಸ್ ಶೇರಿಂಗ್ ಇದೆ, ರೋಡ್ ಕನೆಕ್ಟಿವಿಟಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಟೆಲಿಕಾಮ್ ಹೇಳಿದ್ದೀವಿ, ಸ್ಕಿಲ್ ಹೇಳಿದ್ದೀನಿ, ಫೈನಾನ್ಷಿಯಲ್ ಆಗಿದೆ, ಹಿಸ್ಟಾರಿಕಲ್, 3 ಪ್ರಾಂಗ್ಡ್ ಸ್ಟ್ರಾಟಜಿ, ಫೋರ್ಸ್ ಯೂಸಸ್ ಅದೇ CRPF ಮತ್ತು ಕೋಬ್ರಾ, ಆಪರೇಷನ್ ಅನಕೊಂಡ, ಗ್ರೀವೆನ್ಸ್ ರಿಡರ್ಸಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್, ಆಲ್ಟರ್ನೇಟಿವ್ ಸ್ಟ್ರಾಟಜಿಕ್ ವ್ಯೂಸು ಅಂದರೆ ಟಾಪ್ ಡೌನ್ ಅಪ್ರೋಚ್ ಇತ್ತಲ್ಲ, CA ಲೆಡ್ ಆರ್ಮಿ ಡೆವಲಪ್ಮೆಂಟ್ಸಿಗೆ ಕ್ವಿಕ್ ಫಿಕ್ಸ್ ಕ್ಯಾಪಬಿಲಿಟೀಸ್ ಮಾಡಬೇಕು ಫಾರ್ ಫೀಲ್ಡ್ ಲೆವೆಲ್ CAPF ಆಫೀಸರ್ಸ್ಗಳು. ಕಂಪ್ಯಾರಿಟಿವ್ ಲೆಸನ್ಸ್ ಅಂದರೆ ನಾರ್ತ್ ಈಸ್ಟ್ ಲೋ ಇಂಟೆನ್ಸಿಟಿ ಸ್ಟ್ರಾಟಜೀಸ್ನ ಮತ್ತು ಅವಾಯ್ಡ್ ಶ್ರೀಲಂಕಾ LTT ಹ್ಯಾಮರ್ ಆ್ಯಂಡ್ ಟಾಂಗ್ ಸ್ಟ್ರಾಟಜೀಸ್ನ ಅವಾಯ್ಡ್ ಮಾಡಿ, ಈ ಥರ ಬೇಕಾಗಿಲ್ಲ, ಓಕೆನಾ. ಪಾರ್ಟಿಸಿಪೇಟಿವ್ ಫೋರ್ಸ್ ಮಾಡಿ, ಜಾಯಿಂಟ್ ರೆಸಲ್ಯೂಷನ್ ಆಫ್ ಮಾವೋಯಿಸ್ಟ್ ಇನ್ಸರ್ಜೆನ್ಸಿ, ಕ್ಲಿಯರ್ ಹೋಲ್ಡ್ ಡೆವಲಪ್ ಸ್ಟ್ರಾಟಜಿ ಯೂಸ್ ಇನ್ ದಾಂತೆವಾಡ್ ಸುಕ್ಮಾ. ಕ್ಲಿಯರ್ ಹೋಲ್ಡ್ ಡೆವಲಪ್ ಸ್ಟ್ರಾಟಜಿ ಏನಂದರೆ ಹೇಳ್ತೀನಿ, ಇದು ಈ ಥರ ಕೀವರ್ಡ್ಸೇ ಬರೀಬೇಕು ನಾವು, ಓಕೆನಾ. ಇದು ಏನೇ ಇಲ್ಲ, ಇದು ಕೂಡ ಒನ್ ಆಫ್ ದ ಅಗ್ರೆಸಿವ್ ಸೆಕ್ಯೂರಿಟಿ ಪಾಲಿಸಿ ಅಂಡರ್ ದ ಆಪರೇಷನ್ ಸದ್ಭಾವನ್ ಅಂತ ಮಾಡಿರ್ತಾರೆ. ಕ್ಲಿಯರ್ ಅಂತಂದರೆ ಫಾರ್ವರ್ಡ್ ಆಪರೇಷನ್ ಬೇಸಸ್ ಬರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ನೆಕ್ಸ್ಟು ಇಂಟರ್ಸ್ಟೇಟ್ ಕೋಆರ್ಡಿನೇಷನ್. ಹೋಲ್ಡ್ ಅಂತಂದರೆ ಒನ್ಸ್ ಇನ್ ಏರಿಯಾಸ್ ಕ್ಲಿಯರ್ ದ ಸ್ಟೇಟ್ ಅಸರ್ಟ್ಸ್ ಇಟ್ಸ್ ಅಥಾರಿಟಿ ಆ್ಯಂಡ್ ಪ್ರಿವೆಂಟ್ಸ್ ಮಾವೋಯಿಸ್ಟ್ ಇನ್ಸರ್ಜೆನ್ಸೀಸ್. ಕ್ಲಿಯರ್ ಮಾಡೋದು, ನೆಕ್ಸ್ಟ್ ಆ ಹೋಲ್ಡ್ನ ಬೇರೆಯವರು ಬರದೇ ಇರೋ ಥರ ನೋಡ್ಕೊಳ್ಳೋದು, ಅಲ್ಲಿ ಏನು ಮಾಡಬೇಕು, ಪೊಲೀಸ್ ಸ್ಟೇಷನ್ ಮಾಡೋದು, ಲೋಕಲ್ ಸೆಕ್ಯೂರಿಟಿ ಪೋಸ್ಟ್ ಮಾಡೋದು. ನೆಕ್ಸ್ಟ್ ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ನ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಮಾಡೋದು, ಎಜುಕೇಷನ್ನು, ಸ್ಕಿಲ್ಸು, ಸಿವಿಕ್ ಆ್ಯಕ್ಷನ್. ಯು ಕ್ಯಾನ್ ಯೂಸ್ ಇಟ್ ಇನ್ ದ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ನೀವು ಎನಿವೇರ್ ಕ್ಲಿಯರ್ ಮಾಡಿ, ಫಸ್ಟು ಆ ಜಾಗನ ಜಪ್ತಿ ಮಾಡ್ಕೊಳ್ಳಿ, ಡೆವಲಪ್ ಮಾಡಿ. ಕ್ಲಿಯರ್ ಹೋಲ್ಡ್ ಡೆವಲಪ್ ಸ್ಟ್ರಾಟಜಿ ಅಂತ ಸೇಮ್ ಇದೆ, ಮೆಜರ್ಸ್ಗಳು ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಕೆಪಾಸಿಟಿ ಬಿಲ್ಡಿಂಗ್ಗೋಸ್ಕರ ಲಬಾಸನ ಟ್ರೈನಿಂಗ್ ಕೊಡಿ, ಅಲ್ಲಿ ಆಫೀಸರ್ಸ್ಗೋಸ್ಕರ ರಿಯಂಬರ್ಸ್ಮೆಂಟ್ ಪಾಲಿಸಿ ಮಾಡೋದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡೋದು. PESA ಆ್ಯಕ್ಟ್ ಅಂದರೆ ಮ್ಯಾಂಡೇಟರಿ ಇಂಪ್ಲಿಮೆಂಟ್ ಇನ್ ಶೆಡ್ಯೂಲ್ ಏರಿಯಾಸ್, ಮಾನಿಟರಿಂಗ್ ಮಾಡೋದು ಪಂಚಾಯತ್ ರಾಜ್ ಮುಖಾಂತರ. ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಗೌರ್ಮೆಂಟ್ ಮತ್ತು ಎಕ್ಸ್ಟ್ರೀಮಿಸ್ಟ್ಗಳ ಮಧ್ಯೆ ಫೈನಾನ್ಷಿಯಲ್ ಡಿಸ್ರಪ್ಷನ್ಸ್ ಮಾಡೋದು. ಆ್ಯಂಟಿ ಎಕ್ಸ್ಟಾರ್ಷನ್ ಯೂನಿಟ್ಸ್ ಅಂದರೆ ಅಲ್ಲಿ ವಸೂಲಿ ದಂಧೆಗಳು ನಡೀತಾ ಇರ್ತಾವಲ್ಲ, ಫ್ರಮ್ ದಿ ಮಾವೋಯಿಸ್ಟ್ ಟು ಫಂಡ್ ದರ್ ಆ್ಯಕ್ಟಿವಿಟೀಸ್, ಅದನ್ನು ಅವಾಯ್ಡ್ ಮಾಡೋವಂಥ ಒಂದಿಷ್ಟು ಯೂನಿಟ್ಸ್ಗಳು ಮಾಡೋದು, ಓಕೆನಾ. ದ ಪ್ರಾಜೆಕ್ಟ್ ಬಂದುಬಿಟ್ಟು ಇದನ್ನು ವೇ ಫಾರ್ವರ್ಡ್. ಈ ಸಮಾಧಾನ ಅಂತ ಬರೀದೇನೆ ನಾನು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಬಗ್ಗೆ ಆನ್ಸರ್ ಬರೆಯೋಕ್ಕೆ ಆಗಲ್ಲ. ಇಫ್ ದೇ ಡಿಡಂಟ್ ಆಸ್ಕ್ ಎ ಚಾಲೆಂಜ್, ಯು ಶುಡ್ ಮೆನ್ಷನ್ ಇಟ್. ಇಫ್ ದೇ ಆಸ್ಕ್ ದ ಚಾಲೆಂಜ್, ಯು ಶುಡ್ ಎಕ್ಸ್ಕ್ಲೂಸಿವ್ಲಿ ಮೆನ್ಷನ್ ಆ್ಯಸ್ ಎ ವೇ ಫಾರ್ವರ್ಡ್ ಮೆಷರ್. ಕೇಳಿದರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ, ಕೇಳಿಲ್ಲ ಅಂತಂದರೆ ಆ್ಯಸ್ ಎ ಪಾಸಿಂಗ್ ರೆಫರೆನ್ಸ್ ಯು ಜಸ್ಟ್ ಮೆನ್ಷನ್ ದ ಸಮಾಧಾನ. ಇದು ಇರಲೇಬೇಕು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಆನ್ಸರಲ್ಲಿ, ಈ ವರ್ಡ್ ಇರಲೇಬೇಕು, ಸಮಾಧಾನ. ಎಸ್ ಅಂದರೆ ಸ್ಮಾರ್ಟ್ ಲೀಡರ್ಶಿಪ್, ಅಗ್ರೆಸಿವ್ ಸ್ಟ್ರಾಟಜಿ. ಇದು ಮೋಟಿವೇಶನ್ ಮಾಡಬೇಕು, ಟ್ರೈನಿಂಗ್ ಮಾಡೋದು, ಆ್ಯಕ್ಷನಬಲ್ ಇಂಟೆಲಿಜೆನ್ಸ್, ಡ್ಯಾಶ್ಬೋರ್ಡ್ ಬೇಸ್ಡ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಹಾರ್ನೆಸ್ ಟೆಕ್ನಾಲಜಿ,
ಆ್ಯಕ್ಷನ್ ಪ್ಲಾನ್ ಫಾರ್ ಈಚ್ ಥಿಯೇಟರ್ ಅಂದರೆ ಒಂದೊಂದು ರೀಜನಲ್ಲಿ ಒಂದೊಂದು ಟೈಪಲ್ಲಿಗೆ ನೋ ಆಕ್ಸಸ್ ಟು ಫೈನಾನ್ಸಿಂಗ್ 8 ಪಿಲ್ಲರ್ಸ್ ಫೈಟಿಂಗ್ ದ ಮಾವಿಸಮ್. ಒಂದೇನು ಎಸ್ ಅಂದರೆ ಗೊತ್ತಾಯ್ತಾ, ಸ್ಮಾರ್ಟ್ ಲೀಡರ್ಶಿಪ್. ನೀವು ಎಲ್ಲರೂ ಜಸ್ಟ್ ಸ್ಕ್ರೀನ್ ಮುಚ್ಚಿ ಬರೀ ಎಸ್ಸಿಂದ ಹೇಳಿ. ಸ್ಮಾರ್ಟ್ ಲೀಡರ್ಶಿಪ್, ಎ ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ, ಅಗ್ರೆಸಿವ್ ಸ್ಟ್ರಾಟಜಿ. ಎಮ್ ಅಂದರೆ ಮಾನಿಟರಿಂಗ್ ಮತ್ತು ಟ್ರೈನಿಂಗು. ಎ ಅಂದರೆ ಆ್ಯಕ್ಷನಬಲ್ ಇಂಟೆಲಿಜೆನ್ಸು. ಡಿ ಅಂದರೆ ಡ್ಯಾಶ್ಬೋರ್ಡ್, ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್, ಇದನ್ನು ನೋಡಿಕೊಂಡೆ. ಹೆಚ್ ಅಂದರೆ ಹಾರ್ನೆಸ್ ಟೆಕ್ನಾಲಜಿ. ಎ ಅಂತಂದರೆ ಆ್ಯಕ್ಷನ್ ಫಾರ್ ದಿ ಈಚ್ ಆ್ಯಂಡ್ ಎವ್ರಿ ಸಪ್ರೇಟ್ ಥಿಯೇಟರ್ಸ್. ಏನಂದರೆ ನೋ ಆಕ್ಸೆಸ್ ಟು ಫೈನಾನ್ಸ್. ಅಷ್ಟೇ. ಓಕೆನಾ. ಒಂದಿಷ್ಟು ಕೇಸ್ ಸ್ಟಡೀಸ್ ಇದ್ದಾವೆ ಪಾವಗಡದಲ್ಲಿ. ನಮ್ಮ ಕರ್ನಾಟಕದಲ್ಲಿ ಇನಿಷಿಯಲಿ ಗೌರ್ಮೆಂಟ್ ಇಂಪ್ಲಿಮೆಂಟೆಡ್ ವೆಲ್ಫೇರ್ ಮೆಜರ್ ಮಾಡ್ತಾರೆ, ಲೇಟರಲ್ಲಿ ಗೌರ್ಮೆಂಟೇ ವಿತ್ಡ್ರಾ ಮಾಡುತ್ತೆ ಪ್ರೊಯಾಕ್ಟಿವ್ ರೂಲ್ಸ್ಗಳಿಂದ. ಮತ್ತೆ ರೀ ಎಮರ್ಜೆನ್ಸಿ ಆಗಿಬಿಡುತ್ತೆ. ನೀವು ಬಂದ್ರಿ ಹೋದ್ರಿ ಮತ್ತೆ ಅವ್ರು ಬಂದುಬಿಡ್ತಾರೆ. ಇದು ಫೇಲ್ ಆಗಿದೆ. ನಕ್ಸಲ್ ಬಾರಿದಲ್ಲೂ ಕೂಡ ಕಾಂಪ್ರಹೆನ್ಸಿವ್ ಏರಿಯಾ ಡೆವಲಪ್ಮೆಂಟ್ ಮಾಡಿದರೆ, ಒಂದು ಆಪರೇಷನ್ ಬರ್ಗ ಅಂತ ಮಾಡಿದರೆ ಫಾರ್ ದ ಲ್ಯಾಂಡ್ ರೀಡಿಸ್ಟ್ರಿಬ್ಯೂಷನ್ಗೋಸ್ಕರ. ಮಿನಿಮಮ್ ವೇಜಸ್ ಇನ್ಕ್ರೀಸ್ ಮಾಡಿದ್ರು. ಪ್ರೈವೇಟ್ ಡೆಟ್ ಫ್ರಮ್ ದಿ ಮನಿ ಲ್ಯಾಂಡರ್ಸ್ಗಳನ್ನ ಕ್ಯಾನ್ಸಲ್ ಮಾಡಿ ಗೌರ್ಮೆಂಟೇ ಲೋನ್ ಕೊಟ್ಟಿದೆ. ಇದಲ್ಲದೆ ಇನ್ನೊಂದಿಷ್ಟು ಇದ್ದಾವೆ. ನಕ್ಸಲ್ ಬಾರಿ ಹೇಳಿದ್ವಿ, ಪಾವಗಡ ಇದು ಕರ್ನಾಟಕದ್ದು. ಸಲ್ವರ್ ಜುಡಮ್ ಇದು ಛತ್ತೀಸ್ಗಢದಲ್ಲಿ ನಡೆತಕ್ಕಂಥ ಒನ್ ಆಫ್ ದಿ ಮೆಜರ್ಸ್ ಟು ರಿಮೂವ್ ದ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್. ಮತ್ತು 5th ಶೆಡ್ಯೂಲ್ ಕೊಡೋದು ವುಮೆನ್ ಇನ್ ರೆಡ್ ಕಾರಿಡಾರ್ಸ್. ಓಕೆನಾ. ಈ ನಕ್ಸಲ್ ಬಾರಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಪಾವಗಡನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಸಲ್ವರ್ ಜುಡಮ್ ಇದೆಲ್ಲ ಒನ್ ಆಫ್ ದ ಸ್ಟೇಟ್ ಬ್ಯಾಕ್ಡ್ ವಿಜಿಲೆಂಟೆ ಮೂವ್ಮೆಂಟ್ಸ್. ಇದು ಇಲ್ಲಿ ಏನು ಇಶ್ಯೂ ಆಗಿರುತ್ತಪ್ಪ ಅಂತಂದರೆ, ಗೌರ್ಮೆಂಟೇ ಅಲ್ಲಿ ಲೋಕಲ್ಸ್ನ ಯೂಸ್ ಮಾಡ್ಕೊಂಡು ಒನ್ ಆಫ್ ದ ಮೆಥಡ್ಸ್ ಟು ಡಿಕ್ರೀಸ್ ದ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಅಂತ ಮಾಡಿರ್ತಾರೆ. ಬಟ್ ಇದು ಸಕ್ಸಸ್ ಆಗಲ್ಲ, ಬಿಕಾಸ್ ಸುಪ್ರೀಂ ಕೋರ್ಟು ಇದನ್ನು ಬೇಡ ಅಂತ ಹೇಳುತ್ತೆ. ಅಂದರೆ ಇಟ್ಸ್ ಬ್ಯಾನ್ಡ್ ದ ಸಲ್ವರ್ಜಿಸಮ್ ಡ್ಯೂ ಟು ದ ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅಂತಂದು ಹೇಳಿ. ಕೇಸ್ ಹೆಸರು ಯಾವುದಪ್ಪ, ನಂದಿನಿ ಸುಂದರ್ ಕೇಸ್ ಅಂತಂದು ಹೇಳಲಾಗಿದೆ ಅಷ್ಟೇ. ಓಕೆನಾ. ಸೂಪರ್. ಮತ್ತೇನಿಲ್ಲ ರೀ, ಅಷ್ಟೇ. ಅಷ್ಟರಲ್ಲಿ ತಿಳ್ಕೊಳ್ಳೋಣ ನೀಡಿಲ್ಲ. ನೀವು ಜಸ್ಟ್ ಈ ಮೆಜರ್ಸ್ಗಳು, ಪಾವಗಡದಲ್ಲಿ ಒಂದು ಮೆಜರ್ ಇದೆ, ಅಂದರೆ ಕೇಸ್ ಸ್ಟಡೀಸಲ್ಲಿ. ನಕ್ಸಲ್ ಬಾರಿದಲ್ಲಿ ಒಂದಿದೆ. ನೆಕ್ಸ್ಟು ಪಾವಗಡ, ನಕ್ಸಲ್ ಬಾರಿ, ಸಲ್ವರ್ ಜುಡಾಮ್ ಇನ್ ಛತ್ತೀಸ್ಗಢ. ಆಮೇಲೆ 5th ಶೆಡ್ಯೂಲ್ ಏರಿಯಾಸ್ ಟು ದಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ಸ್ ಏರಿಯಾ. ದಟ್ಸ್ ಇಟ್, ಸಾಕಿಷ್ಟು. ಇದು ಬಿಟ್ಟು ಒಂದಿಷ್ಟು ನಿಮಗೆ ಕೀವರ್ಡ್ಸು ರಿಲೇಟೆಡ್ ಟು ದಿ ನಕ್ಸಲಿಸಮ್ ಬಗ್ಗೆ ಬರೆಯೋದಾದರೆ ಏನೇನು ಬರಿತೀವಿ ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಅಲ್ಲಿ ಒಂದು ಇದನ್ನು ಬರೀಲೇಬೇಕು. ಈ ನಕ್ಸಲಿಸಮ್ ಈಸ್ ನಾಟ್ ಎನ್ ಎ ಪ್ರಾಬ್ಲಮ್, ಇಟ್ ಈಸ್ ಎನ್ ಎ ಸಿಂಪ್ಟಮ್ ಅಂತಲೇ ಬರೀಬೇಕು ನೀವು. ವೇ ಫಾರ್ವರ್ಡಲ್ಲಿ ನಕ್ಸಲಿಸಮ್ ಆರ್ ಮಾವೋಯಿಸಮ್ ಆರ್ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಈಸ್ ನಾಟ್ ಎ ಸಿಂಪ್ಟಮ್, ಸರ್, ಈಸ್ ನಾಟ್ ಎ ಪ್ರಾಬ್ಲಮ್, ಇಟ್ ಈಸ್ ಎ ಸಿಂಪ್ಟಮ್. ವಿ ಕ್ಯಾನ್ ಟ್ರೀಟ್ ಇಟ್, ವಿ ಕ್ಯಾನ್ ರಿಮೂವ್ ಇಟ್. ನೀವು ಅದಕ್ಕೆ ಸಿಂಪ್ಟಮಿಗೆ ಟ್ರೀಟ್ ಮಾಡಬೇಡಿ, ರೂಟ್ ಕಾಸಿಗೆ ಟ್ರೀಟ್ ಮಾಡಿ. ದೆನ್ ಯು ಕ್ಯಾನ್ ಕಮ್ ವಿತ್ ಎನ್ ಆನ್ಸರ್ಸ್ ಅಂತ ಹೇಳ್ತಾರೆ. ಓಕೆನಾ. ಇದಲ್ಲದೆ ಮತ್ತೊಂದಿಷ್ಟು ಪಾಯಿಂಟ್ಸು ಇದೊಂದು ಯೂಸ್ ಮಾಡಬೇಕು. ಜಲ್ ಜಂಗಲ್ ಜಮೀನ್ ಫ್ಯಾಕ್ಟರ್ಸಲ್ಲಿ ಜಲ್ ಜಂಗಲ್ ಜಮೀನ್ ಅಂತ ಯೂಸ್ ಮಾಡಲೇಬೇಕು. ಇಟ್ಸ್ ಕಾಮನ್ ದೇರ್. ಅದೇ ಲ್ಯಾಂಡು, ಫಾರೆಸ್ಟು ಎಲ್ಲ ಹೇಳಿದ್ದೀನಲ್ಲ, ಅದಕ್ಕೆ ನೀವು ಜಲ್ ಜಂಗಲ್ ಜಮೀನ್ ಅಂತ ಸೇರಿಸ್ಕೊಳ್ಳೇಬೇಕು ನಿಮ್ಮ ಆನ್ಸರಲ್ಲಿ. ಓಕೆನಾ. ಅದು ಬಿಟ್ಟರೆ ಒನ್ ಮೋರ್ ಥಿಂಗ್ ಈಸ್, ಒಂದು ಡಿ ಬಂಡೋಪಾಧ್ಯ ಪ್ಲ್ಯಾನಿಂಗ್ ಕಮಿಷನ್ ಅಂತಂದೇಳಿ ನಕ್ಸಲ್ ಮೂಮೆಂಟ್ನ ರಿಮೂವ್ ಮಾಡೋಕ್ಕೆ ಒಂದು ಮಾಡಿದ್ರು. ಡಿ ಬಂಡೋಪಾಧ್ಯ ಕಮಿಷನ್ ಅಥವಾ ಕಮಿಟಿ. ಇದು ವರ್ಲ್ಡ್ ಕಮಿಷನು, ಬಟ್ ಸ್ಟಿಲ್ ನಿಮಗೆ ಆನ್ಸರ್ ರೈಟಿಂಗ್ ಇಂಪ್ರೂವೈಸೇಷನ್ಗೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು. ಇದು ಆದಮೇಲೆ ಮೆಜರ್ಸ್ಗಳು ಆಲ್ರೆಡಿ ಹೇಳಲಾಗಿದೆ, ಸಮಾಧಾನ ಹೇಳಿದ್ದೀನಿ. ಓಕೆನಾ. ಡೆವಲಪ್ಮೆಂಟ್ ಸ್ಟ್ರಾಟಜೈಸ್ಗಳನ್ನ ಮೆಜರ್ ತೊಗೊಳೋದು ಗೊತ್ತಾಗಿದೆ. ಆಮೇಲೆ ಒಂದು ಸೈಕಲಾಜಿಕಲ್ ಆಪ್ರೇಷನ್ಸ್ ಮಾಡಬೇಕು, ಬಿಲ್ಡ್ ಟ್ರಸ್ಟ್ ಮಾಡಬೇಕು. ಸೈಕಲಾಜಿಕಲ್ ಆಪ್ರೇಷನ್ಸು, ಎಂಗೇಜ್ ವಿತ್ ದ ಪಬ್ಲಿಕ್ಸ್ಗಳು ಮಾಡೋದು. ಅದರ್ ಮೆಜರ್ಸ್ ಲೈಕ್ ಚೋಕ್ ದ ಫಂಡಿಂಗ್ ಅಥವಾ ಡಿಬಂಕ್ ಮಾಡೋದು ಅವ್ರದ್ದು ಸೈಕಲಾಜಿಕಲ್ ವಾರ್ಫೇರ್ನ. ಸಕ್ಸಸ್ಫುಲ್ ಸ್ಟೋರೀಸ್ಗಳನ್ನ ನೋಡಿ. ಇದಿಷ್ಟು ಅಲ್ಲದೆ ಸಂದೇಶ್ ಅಂತ ಒಂದಿದೆ ಬಿಹಾರಲ್ಲಿ. ಇಲ್ಲೂ ಕೂಡ ನಕ್ಸಲ್ ಬಾರಿ ಮೂಮೆಂಟ್ನ ರಿಮೂವ್ ಮಾಡೋದಕ್ಕೆ ಸೋ ಮೆನಿ ಆ್ಯಕ್ಷನ್ಸ್ ಮೆಜರ್ಸ್ಗಳನ್ನ ತೊಗೊಂಡಿದ್ದಾರೆ. ಆಮೇಲೆ ಇದೇ ಬಿಹಾರಲ್ಲಿ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ, ಇಟ್ ಹಿಯರ್ ಆಲ್ಸೋ ಸಕ್ಸಸ್ಫುಲ್. ಅಸದ್ವಾರ್ ಪ್ರಾಜೆಕ್ಟ್ ಎಲ್ಲಿ ಇನ್ ಬಿಹಾರಲ್ಲಿ, ಎಸ್ಪೆಷಲಿ ಜೀನಾಬಾದ್. ಓಕೆನಾ. ಆಂಧ್ರ ಪ್ರದೇಶ ಗ್ರೇ ಹಂಟ್ಸ್ ಗೊತ್ತಿದೆ. ಸೂಪರ್ಬ್. ಇಲ್ಲಿ ಇನ್ನೊಂದು ಕ್ವಶನ್ ಕೇಳ್ಬೋದು ನಿಮಗೆ, ಈ ನಕ್ಸಲಿಸಮ್ ರಿಮೂವ್ ಮಾಡೋಕ್ಕೆ ಆರ್ಮಿ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ, ನೀವು ಎಲ್ಲ ಇಂಟರ್ವ್ಯೂಲ್ಲಿ ಕೇಳ್ಬೋದು, ಎಕ್ಸಾಮ್ಸಲ್ಲಿ ಇನ್ನೂ ಒಂದು ಪಾಯಿಂಟ್ ಕೇಳಿದ್ರೆ ನೋ, ಬಿಕಾಸ್ ವಿ ಶುಡ್ ನಾಟ್ ಯೂಸ್ ಅವರ್ ಓನ್ ಆರ್ಮಿ ಟು ಸಪ್ರೆಸ್ ಅವರ್ ಓನ್ ಪೀಪಲ್ಗೆ. ನಾವು ಆರ್ಮಿನ ಇದಕ್ಕಲ್ಲ, ಆರ್ಮಿ ಈಸ್ ಯೂಸರ್ ಫಾರ್ ದಿ ಎಕ್ಸ್ಟರ್ನಲ್ ಫೋರ್ಸ್ಗೆ, ಇಂಟರ್ನಲ್ ಸೆಕ್ಯೂರಿಟಿ ಇಶ್ಯೂ ಅಲ್ಲ. ಸೊ ಇದನ್ನು ಯೂಸ್ ಮಾಡೋ ನೀಡಿಲ್ಲ, ನಮಗೆ ಸಪ್ರೇಟ್ ಫೋರ್ಸ್ ಇದೆ ಅಂತಂದು ಹೇಳಿ ಬರಿಬೇಕು. ಓಕೆನಾ. ಆಮೇಲೆ ನ್ಯೂಸ್ ಫಾಲೋ ಮಾಡ್ತಾರೆ, ಇದ್ರ ಬಗ್ಗೆ ತುಂಬ ನ್ಯೂಸ್ ಬರ್ತಾ ಇರುತ್ತೆ, ಅದ್ರ ಡಾಟಾ ಫ್ಯಾಕ್ಟ್ಸ್ ಕಲೆಕ್ಟ್ ಮಾಡಿಕೊಂಡು ಆನ್ಸರ್ನ ಪ್ರೊಡ್ಯೂಸ್ ಮಾಡಿ. ಸೂಪರ್. ಓಕೆನಾ.
we can go to the next concept. Okay, now we are shifting into the insurgency in Northeast. ಈ ಪಾರ್ಟ್ ಹೇಳ್ತಾ ಇರಬೇಕಾದ್ರೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪಾರ್ಟ್ ಬರ್ತವೆ. ಈ ನಾರ್ತ್ ಈಸ್ಟ್ ಅಂತಂದರೆ ಸಿಕ್ಕಿಮ್ಮು ಪ್ಲಸ್ 7 ಸ್ಟೇಟ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಏನು ಹೇಳಿ, ಸಿಕ್ಕಿಮ್ ಪ್ಲಸ್ 7 ನಾರ್ತ್ ಈಸ್ಟ್ ಸ್ಟೇಟ್ಸ್. ಓಕೆನಾ? ಇಲ್ಲಿ ಒಂದಿಷ್ಟು ಗ್ರೇಟೆಸ್ಟ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ಗಳಾಗ್ತವೆ, ಏನು ಅಂತ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಸಮ್ ಡಾಟಾಸ್ ಇದು ಏನಿದೆ ಅಂತಂದರೆ 99% ಏನಿದೆ ಅಲ್ಲ, ಇದು ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ. ನಾರ್ತ್ ಈಸ್ಟದ್ದು 99% ಈಸ್ ಇಂಟರ್ನ್ಯಾಷನಲ್ ಬಾರ್ಡರು. ಇಲ್ಲಿ 68% ಈ ನಾರ್ತ್ ಈಸ್ಟಿನ 68, ಇದು ಇಂಪಾರ್ಟೆಂಟ್ ಡಾಟಾ, ಈ 68 ಪಾಪ್ಯುಲೇಷನ್ನು ಅಸ್ಸಾಂ ಒಂದರಲ್ಲೇ ಇದೆ. ಓಕೆನಾ? ಆಮೇಲೆ 84% ಈ ನಾರ್ತ್ ಈಸ್ಟಲ್ಲಿ 84% ಪಾಪ್ಯುಲೇಷನ್ ಇನ್ ರೂರಲಲ್ಲೇ ಇದ್ದಾರೆ. ಓಕೆನಾ? ನೆಕ್ಸ್ಟು ಪ್ರೀ ಇಂಡಿಪೆಂಡೆನ್ಸ್ ಟೈಮಲ್ಲಿ ಇಲ್ಲಿ ಹಂಡ್ರೆಡ್ಸ್ ಆಫ್ ಟ್ರೈಬಲ್ ಗ್ರೂಪ್ಸ್ ಇದ್ದರು, ಹಂಡ್ರೆಡ್ಸ್ ಆಫ್ ಟ್ರೈಬಲ್ ಗ್ರೂಪ್ಸ್ ಇರ್ತಾರೆ. ಆಮೇಲೆ ಡ್ಯೂರಿಂಗ್ ದ ಬ್ರಿಟಿಷ್ ಟೈಮು ಬ್ರಿಟಿಷರ್ಸು ಒಂದು ಮೇಜರ್ ಪಾಲಿಸಿ ಯೂಸ್ ಮಾಡಿ, ಇದು ಚಿಕನ್ ನೆಕ್ ಕಾರಿಡಾರ, ಇದು ಹಿಂಗೆ ನಾರ್ತ್ ಈಸ್ಟ ಈ ಥರ ಹಿಂಗೆಲ್ಲ ಇದೆನಾ, ಇವ್ರು ಏನು ಮಾಡಿಬಿಟ್ಟಿರ್ತಾರೆ, ಇಂಡಿಯಾನ ಇದರಿಂದ ಸಪ್ರೇಟ್ ಮಾಡಿಬಿಡ್ತಾರೆ. ಅಂದರೆ ಇವರು ಟ್ರೈಬಲ್ಸು, ನೀವು ಯಾರೂ ಹೋಗಬಾರ್ದು ಇಂಡಿಯನ್ಸು, ಇಲ್ಲಿ ಅವ್ರನ್ನ ಟಚ್ ಮಾಡಬೇಡಿ, ಅಥವಾ ಇಂಡಿಯನ್ಸ್ ಅನ್ನೋದಕ್ಕಿಂತ ಅವರು ಬ್ರಿಟಿಷರ್ಸು ಕೂಡ ಹೋಗ್ತಾ ಇರಲಿಲ್ಲ, ಬೇರೆ ಯಾರನ್ನೂ ಬಿಡ್ತಿರಲಿಲ್ಲ. ಅವ್ರಿಗೊಂದು ಸ್ಪೆಷಲ್ ಪ್ರೊಟೆಕ್ಷನ್ ನೋಡ್ಕೊಂಡಿದ್ರು ಬ್ರಿಟಿಷರ್ಸು. ಜೊತೆಗೆ ಯಾರನ್ನ ಅಲೋ ಮಾಡಿದ್ರು ಅಂತಂದರೆ ಕ್ರಿಶ್ಚಿಯನ್ ಮಿಷನರೀಸ್ನ ಅಲೋ ಮಾಡಿದ್ರು. ಓಕೆನಾ? ಸೊ ಈ ನಾರ್ತ್ ಈಸ್ಟರ್ಗೆ ಯಾರ್ಯಾರ ಜೊತೆ ಕಾಂಟ್ಯಾಕ್ಟು, ಬ್ರಿಟಿಷರ್ಸು ಮತ್ತು ಕ್ರಿಶ್ಚಿಯನ್ ಮಿಷನರೀಸು. ಇದರಿಂದ ಏನಾಗ್ಬಿಡುತ್ತೆ, ಇವರು ನಾರ್ತ್ ಈಸ್ಟ್ನವರು ಒಂಥರ ಎಕ್ಸ್ಕ್ಲೂಡೆಡ್ ಆಗಿಬಿಡ್ತಾರೆ ಇಂಡಿಯನ್ ಮೇಜರ್ ಲ್ಯಾಂಡಿಂದ. ಇವ್ರಿಗೆ ಮೇಜರ್ ಕಾಂಟ್ಯಾಕ್ಟ್ ಇವರೇ ಇರ್ತಾರೆ. ಸೊ ಹಾಗಾಗಿ ನಮಗೆ ಇಂಡಿಯನ್ ನ್ಯಾಷನಲ್ ಮೂಮೆಂಟಲ್ಲಿ ಇವ್ರ ಕಡೆಯಿಂದ ಅಂಥ ದೊಡ್ಡ ಬಿಗ್ ಪ್ರೆಸೆನ್ಸ್ ಕಾಣಿಸಿರಲ್ಲ, ಬಿಕಾಸ್ ಬ್ರಿಟಿಷರ್ಸ್ ಹ್ಯಾವ್ ಮೇಡ್ ದೆಮ್ ಅನ್ ಐಸೋಲೇಷನ್ ಆಗಿ ಮಾಡಿಬಿಟ್ಟಿರ್ತಾರೆ. ಅದಾದಮೇಲೂ ಕೂಡ ಅವ್ರ ಲೇಟರ್ ಇಂಟಿಗ್ರೇಷನಲ್ಲಿ ತುಂಬ ಇಶ್ಯೂಸ್ ಆಗಿರುತ್ತೆ. ನಿಮಗೆ ಹಂಗಂತ ನಾರ್ತ್ ಈಸ್ಟಲ್ಲಿ ಏನೋ ಆಗೇ ಇಲ್ವಾ, ಮಾಡೇ ಇಲ್ವಾ ಅಂದರೆ ರಾಣಿ ಗೈಡಿನೂಲು ಅಂತ ಒಬ್ರು ಬರ್ತಾರೆ, ವೇರ್ ದ ಜವಾಹರ್ಲಾಲ್ ನೆಹರು ಕಾಲ್ಡ್ ಹರ್ ಆಸ್ ಎನ್ ಕ್ವೀನ್ ಆಫ್ ಹಿಲ್ಸ್ ಅಂತ ಹೇಳಿದರೆ. ದೆರ್ ಆರ್ ಸಮ್ ಪರ್ಸ್ನಾಲಿಟೀಸ್, ದೇ ಆಲ್ರೆಡಿ ವರ್ಕ್ಡ್ ಫಾರ್ ಇಂಡಿಯಾ, ಬಟ್ ನಾಟ್ ಕಂಪೇರ್ ಟು ದ ಮೇಜರ್ ಮೇನ್ ಲ್ಯಾಂಡ್ ಆಫ್ ಇಂಡಿಯಾ ಕಂಪೇರ್ ಮಾಡಿದಷ್ಟು ಅಲ್ಲಿ ಇರೋದಿಲ್ಲ. ಓಕೆನಾ? ನೆಕ್ಸ್ಟ್ ಪೋಸ್ಟ್ ಇಂಡಿಪೆಂಡೆನ್ಸಲ್ಲಿ ಆದಮೇಲೆ ಏನಾಗುತ್ತೆ, 6th ಶೆಡ್ಯೂಲ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕ್ರಿಯೇಟ್ ಮಾಡಿ ಇವ್ರುಗಳು ಪ್ರೊಟೆಕ್ಷನ್ ಅಂತ ಮಾಡ್ಕೊಂಡಿರ್ತೀವಿ. ಇಡೀ ನಾರ್ತ್ ಈಸ್ಟ್ ಏನಿತ್ತಲ್ವ ಈ ಭಾಗ, ಇಲ್ಲಿ ಅಸ್ಸಾಮು ಅನ್ನೋದು ಒಂದು ಸ್ಟೇಟು ಬಿಟ್ಟರೆ ಒಂದು ಯೂನಿಯನ್ ಟೆರಿಟರಿ ಮಾಡಿದ್ರು. ಆ ಯೂನಿಯನ್ ಟೆರಿಟರಿಗೆ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿ ಅಂತ ಹೆಸರು ಕೊಟ್ಕೊಂಡಿರ್ತಾರೆ. ಓಕೆನಾ? ಇದೇ ನಾರ್ತ್ ಈಸ್ಟ್ ಫ್ರಾಂಟಿಯರ್ ಏಜೆನ್ಸಿನ ಲೇಟರಲ್ಲಿ ವಾಸ್ ನೇಮ್ಡ್ ಅರುಣಾಚಲ್ ಪ್ರದೇಶ ಅಂಡ್ ಗ್ರಾಂಟೆಡ್ ಅನ್ನು ಸ್ಟೇಟಾಗಿ ಮಾಡ್ತೀವಿ 1987. ಓಕೆನಾ? ಇಲ್ಲಿ ತುಂಬ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಇದು 1950s ಪಿಝೋ ಅನ್ನೋರವರು ನಾಗಾಲ್ಯಾಂಡಲ್ಲಿ ದೊಡ್ಡ ದಂಗೆ ಎದುರಿಸ್ತಾರೆ, ನಮಗೆ ಸಪ್ರೇಟ್ ಸ್ಟೇಟ್ ಬೇಕು, ನಮಗೆ ಸಪ್ರೇಟ್ ಆಗ್ತೀವಿ ನಾವು ಅಂತಂದೇಳಿ. ಅದು ಅಲ್ಲಿಂದ ನಾಗಾಲ್ಯಾಂಡಿಂದ ಮಿಜೋರಾಮು, ಮಣಿಪುರು, ತ್ರಿಪುರ ಮತ್ತು ಮೇಘಾಲಯಕ್ಕೆ ಸ್ಪ್ರೆಡ್ ಆಗುತ್ತೆ. ಈ 1960 ಒಂದು ಅಸ್ಸಾಮೀಸ್ ಮೇಡ್ ದ ಸೋಲ್ ಅಸ್ಸಾಮಿ ಆಸ್ ದ ಸೋಲ್ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಅಸ್ಸಾಮೀಸ್ ಅಂತಾರೆ ಅಥವಾ ಅಸ್ಸಾಮೀಸ್ ಈ ಲ್ಯಾಂಗ್ವೇಜ್. ಎಲ್ರಿಗೂ ಭಯ, ಅಂದರೆ ನೀವು ಇಡೀ ನಾರ್ತ್ ಈಸ್ಟ್ನ ಅಸ್ಸಾಂ ಲ್ಯಾಂಗ್ವೇಜ್ ಅಂತ ಮಾಡಿಬಿಟ್ರೆ ನೀವು ಯೂನಿಫಾರ್ಮಿಟಿ ತಂದುಬಿಡ್ತೀರಾ, ನಮ್ಮದೇ ಸಪ್ರೇಟ್ ಕಲ್ಚರ್ ಇದೆ, ನಮ್ಮದೇ ಸಪ್ರೇಟ್ ಐಡೆಂಟಿಟಿ ಇದೆ, ನಮಗೆ ಸಪ್ರೇಟ್ ಭಾಷೆ ಇದೆ. ಇದನ್ನ ಅಸ್ಸಾಮೈಸೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್ ಅದರ್ ಪ್ರೊಫೆಷನ್ಸ್ ಲೈಕ್ಸ್ ಡಾಕ್ಟರ್ಸ್ ಆಗಿಬಿಡ್ತಾರೆ ಅಂತಂದೇಳಿ ಎಲ್ರಿಗೂ ಭಯ ಶುರುವಾಗುತ್ತೆ. ಅಸ್ಸಾಮೈಸೇಷನ್ ಏನಂತೀವಿ, ಅಸ್ಸಾಮೈಸೇಷನ್. ಅಥವಾ ಈಗ ಅವ್ರು ಏನಂತಿದ್ರು, ಇಡೀ ಇಂಡಿಯಾದಲ್ಲಿ ಸೌತನ್ನು ಮದ್ರಾಸಿಸ್ ಅಂತಿದ್ರಲ್ವ. ಮದ್ರಾಸಿಸ್ ಅಂದರೆ ಇಡೀ ಸೌತ್ ಇಂಡಿಯಾ ಮದ್ರಾಸಿ, ದೇರ್ ಇಸ್ ನೋ ಸಪ್ರೇಟ್ ಐಡೆಂಟಿ ಫಾರ್ ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳ ಅಂದ್ಬಿಟ್ರೆ ಹೇಗೆ ನಾವು ಸುಮ್ಮನೆ ಇರ್ತಿದ್ವಾ? ನಾವು ಸುಮ್ಮನೆ ಇರ್ತಿರಲಿಲ್ಲ. ಹಾಗೆ ಅಸ್ಸಾಮಲ್ಲೂ ಕೂಡ ಅಸ್ಸಾಮೈಸೇಷನ್ ಮಾಡೋಕ್ಕೆ ಹೋದಾಗೆ ಎಲ್ಲರೂ ರೊಚ್ಚಿಗೆ ಹೇಳ್ತಾರೆ. 1960 ಒಂದು ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಅಂತ ನಡೆಯುತ್ತೆ. ಆಲ್ ಪಾರ್ಟಿ ಹಿಲ್ ಲೀಡರ್ಸ್ ಕಾನ್ಫರೆನ್ಸ್ ಅಂತ. ಇಲ್ಲಿ ಒಂದಿಷ್ಟು ಮೆಜರ್ಸ್ಕೊಳ್ತಾ ಅಂತಾರೆ. ಅವ್ರು ಏನು ಕೇಳ್ತಾರೆ, ಅವಾಗ ಸಪ್ರೇಟ್ ಸ್ಟೇಟ್ ಕೊಡಿ ಅಂತ ಕೇಳ್ತಾರೆ. ಅಸೆಂಬ್ಲಿ ಎಲೆಕ್ಷನ್ ನಡೆಯುತ್ತೆ ಅಸ್ಸಾಮಲ್ಲಿ, ಇದರಾಗೆ ಸಪ್ರೇಟ್ ಸ್ಟೇಟ್ ಬೇಕಂತ ಹೇಳಿರೋದೇ ಮೆಜಾರಿಟಿ ಆಗಿರುತ್ತೆ. ಅವರು ಅಸೆಂಬ್ಲಿಯಲ್ಲಿ ಭಾಗವಹಿಸೋದೇ ಇಲ್ಲ, ನಾವು ಬಂದು ಕುಂದ್ರದೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವಾಗ ಸ್ಟೇಟ್ ಮಾಡ್ತಾರೆ. ಏನು ಮಾಡಿಬಿಡ್ತಾರೆ, ಈ ಅಸ್ಸಾಮಲ್ಲಿ ನೀವು ಒಂದು ನೋಡ್ತೀರಾ, ಮೇಘಾಲಯ ಒಂದು ಸಣ್ಣದಿದೆಯಲ್ಲ, ಈ 1969 ಮೇಘಾಲಯ ಅನ್ನೋದನ್ನು ಸ್ಟೇಟ್ ವಿತಿನ್ ಎ ಸ್ಟೇಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ಸ್ಟೇಟ್ ವಿತಿನ್ ಎ ಸ್ಟೇಟ್ ಅಂತ ಅಸ್ಸಾಮಲ್ಲಿ. ಓಕೆ, ಏನೇನು ಬಿಟ್ಟು ಲಾ ಆ್ಯಂಡ್ ಆರ್ಡರ್ ಬಿಟ್ಟು ನುಕ್ಕಿದ್ದೆಲ್ಲ ಅವ್ರಿಗೆ ಕೊಟ್ಟಿರ್ತಾರೆ. ಇನ್ನೂ ಸಮಾಧಾನ ಆಗಲ್ಲ, ಬೇರೆ ಬೇರೆ ಸ್ಟೇಟ್ಸ್ಗಳಿದ್ದಾವೆ, ಅವ್ರಿಗೂ ಕೇಳ್ತಾರೆ. ಕೊನೆಗೆ 1972 ಮೇಘಾಲಯ, ಮಣಿಪುರು, ತ್ರಿಪುರಾನ ಮಾಡ್ತಾರೆ. ಅವ್ರು ಗ್ರಾಂಟೆಡ್. ಮೀನ್ ವೈಲ್ ಇದೇ ಟೈಮಲ್ಲಿ ನಾಗಾಲ್ಯಾಂಡಿಗೆ 1963 ಆಗಿರುತ್ತೆ, ಬಿಕಾಸ್ ಆಫ್ ನಿಮಗೆ ಅವ್ರು ಮೀಸ್ ಅವ್ರದ್ದು ಹೇಳಿದ್ನಲ್ಲ ಆ ಪಾರ್ಟಿಂದ.
ನಾಗಾಲ್ಯಾಂಡ್. ಮಿಜೋರಾಮು 1987 ಸ್ಟೇಟ್ ಆಗುತ್ತೆ. ಮಿಜೋರಾಮು 1987. ಓಕೆನಾ, ಸೂಪರ್. ಈಗ ಪ್ರೆಸೆಂಟ್ ಸಿಚುವೇಶನ್ ಏನಾಗಿದೆ ನಾರ್ತ್ ಈಸ್ಟಲ್ಲಿ? ಸೆಕ್ಯೂರಿಟಿ ಸಿಚುವೇಶನ್ ಇನ್ ಸಮ್ ಆಫ್ ದಿ ನಾರ್ತ್ ಈಸ್ಟ್ ಸ್ಟೇಟ್ಸ್ ಹ್ಯಾಸ್ ರಿಮೇನ್ ಕಾಂಪ್ಲೆಕ್ಸ್ ಆಗಿದೆ. ಪ್ರೆಸೆಂಟ್ ಸಿಚುವೇಶನ್ ನೀವು ಈ ಕೀವರ್ಡ್ಸ್ಗಳನ್ನೇ ಬರೀಬೇಕು. ವೆರಿ ಕಾಂಪ್ಲೆಕ್ಸ್ ಇದೆ. ಓಕೆನಾ, ಇವಾಗ ಸಿಚುವೇಶನ್ ವೆರಿ ಕಾಂಪ್ಲೆಕ್ಸ್ ಆಗಿದೆ. ಸೆವೆರಲ್ ಮಿಲಿಟೆಂಟ್ ಔಟ್ಫಿಟ್ಸ್ ಇದ್ದಾವೆ. ಮಿಲಿಟೆಂಟ್ ಔಟ್ಫಿಟ್ಸ್ ಅಂತಲೇ ಬರೀಬೇಕು ನೀವು. ಮಿಲಿಟೆಂಟ್ ಔಟ್ಫಿಟ್ಸ್ ಪಾಯಿಂಟ್ ಆಫ್ ವರಿ ಆಗ್ತಿದೆ. ಪಾಯಿಂಟ್ ಆಫ್ ವರಿ ಇದೆ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಡಿಫ್ರೆಂಟ್ ಇಶ್ಯೂಸ್ಗೋಸ್ಕರ. ಅದನ್ನೇ ಹೇಳ್ತೀನಿ. ಈಗ ಏನಿದೆ, ಮಿಸ್ಟ್ರಸ್ಟ್ ಅಂತಲೇ ಬರೀಬೇಕು ನಿಮಗೆ. ಮಿಸ್ಟ್ರಸ್ಟ್ ಬಿಟ್ವೀನ್ ಟ್ರೈಬಲ್ಸು ಮತ್ತು ನಾನ್ ಟ್ರೈಬಲ್ಸಲ್ಲಿ ಇನ್ ಅಸ್ಸಾಮಲ್ಲಿ. ಮಿಸ್ಟ್ರಸ್ಟ್ ಬಿಟ್ವೀನ್ ಟ್ರೈಬಲ್ಸು ಮತ್ತು ನಾನ್ ಟ್ರೈಬಲ್ಸಲ್ಲಿ ಇನ್ ಅಸ್ಸಾಂ ಲೋವರ್ ರೀಜನ್ಸ್ ಅಂತೀವಿ. ಅದೇ ಥರನಾಗಿ ಅದು ಮೀನ್ಸ್ ಎಸ್ಪೆಷಲಿ ಇನ್ ಬೋಡೋ ಏರಿಯಾಸಲ್ಲಿ. ಮೇಘಾಲಯದಲ್ಲಿ ಗ್ಯಾರೋ ಇನ್ಸರ್ಜೆನ್ಸಿ ಇದೆ. ಆ್ಯಂಡ್ ನಾನ್ ಮಣಿಪೂರಿಯನ್ಸ್ ಬೀಂಗ್ ಟಾರ್ಗೆಟೆಡ್ ಇನ್ಕ್ರೀಸಿಂಗ್ ಮಣಿಪುರಲ್ಲಿ ಆಗ್ತಿದೆ. ಬಟ್ ಮಿಜೋರಾಮು ಮತ್ತು ತ್ರಿಪುರ ದೇ ಆರ್ ಶೋನ್ ಎ ಗುಡ್ ಇಂಪ್ರೂವೈಸೇಷನ್ ತೋರಿಸಿದೆ. ಇದ್ರ ಜೊತೆಗೆ ಗೌರ್ಮೆಂಟ್ ಯಾರಾದರೂ ಪೀಸ್ಫುಲ್ಲಾಗಿ ಮಾಡ್ಕೊತೀರಾ ಅಂತಂದರೆ ಅವ್ರ ಜೊತೆಗೆ ಸೀಸ್ ಫೈರ್ ಮಾಡ್ಕೊತೀವಿ, ಅಂದರೆ ಕದನ ವಿರಾಮ ಅಂತಲೇ ಬರೀಬೇಕು ನೀವು. ಸೀಸ್ ಫೈರ್. ನೆಕ್ಸ್ಟ್ ಸಸ್ಪೆನ್ಷನ್ ಆಫ್ ಆಪ್ರೇಷನ್ ಅಂತಲೇ ಬರೀಬೇಕು. ಸಸ್ಪೆನ್ಷನ್ ಆಫ್ ಆಪ್ರೇಷನ್ ಮಾಡ್ಕೊಂಡಿದೆ. ಇನ್ ದ ಕಾನ್ಸ್ಟಿಟ್ಯೂಷನಲ್ ಟರ್ಮ್ಸ್ ಯಾರಾದರೂ ಬರ್ತಾರೆ ಅಂತಂದರೆ ಅವ್ರ ಜೊತೆ ಪೀಸ್ ಟಾಕ್ ಮಾಡ್ತೀವಿ. ಯಾರ ಜೊತೆಗೆ ಇನ್ಸರ್ಜೆಂಟ್ ಗ್ರೂಪ್ಸ್ಗಳು ಬಂದರೆ ಓಕೆ ನಾವು ಪೀಸ್ ಟಾಕ್ಸ್ ಮಾಡಿದ್ವಿ. ಲಾಸ್ಟ್ 10 ಇಯರ್ಸಿಂದ ಆಲ್ಮೋಸ್ಟ್ ಸ್ವಲ್ಪ ಕನ್ಸಿಡರಬಲ್ ಇಂಪ್ರೂವೈಸೇಷನ್ ಆಗ್ತಾಯಿದೆ. ಓಕೆನಾ, ಇವಾಗ ನಾವು ಒಂದಿಷ್ಟು ಆರ್ಗನೈಸೇಷನ್ಸ್ ಬರ್ತವೆ ಡಿಫ್ರೆಂಟ್ ಸ್ಟೇಟ್ಸಲ್ಲಿ ಯಾವ್ದ್ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಅಸ್ಸಾಮಲ್ಲಿ ರಿಲಿಜಿಯಸ್ ಲಿಂಗ್ವಿಸ್ಟಿಕ್ ಟ್ರೈಬಲ್ಸ್, ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ಸು, ಫಾರಿನ್ ಕಾನ್ಫ್ಲಿಕ್ಟ್ಸ್ಗಳು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ್ದು ಬರುತ್ತೆ ಅಂತ ಹೇಳ್ಬಿಡೋಣ. ಅಸ್ಸಾಮಲ್ಲಿ ಇಲ್ಲಿದೆ. ಅಸ್ಸಾಮಲ್ಲಿ ಉಲ್ಫಾ, ದ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ ಅಂತೀವಿ. ಕೇಲೋ ಅಂತಂದರೆ ಕಾಮ್ತಾಪುರ್ ಲಿಬರೇಷನ್ ಆರ್ಗನೈಸೇಷನ್ನು, ಮತ್ತು ಮುಸ್ಲಿಂ ಯುನೈಟೆಡ್ ಲಿಬರೇಷನ್ ಟೈಗರ್ಸ್ ಆಫ್ ಅಸ್ಸಾಂ. ಅದಲ್ಲದೆ ಇನ್ನೊಂದಿದೆ, ನ್ಯಾಷನಲ್ ಡೆಮೊಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ ಅಂತಲೂ ಬರುತ್ತೆ. ಏನದು NDFB, ನ್ಯಾಷನಲ್ ಡೆಮೊಕ್ರೆಟಿಕ್ ಫ್ರಂಟ್ ಆಫ್, ಎಫ್ ಅಂತ ಬಂದರೆ ಆಲ್ಮೋಸ್ಟ್ ಫ್ರಂಟ್ ಅಂತ ತಿಳ್ಕೊಂಬಿಡಿ. ನ್ಯಾಷನಲ್ ಡೆಮೊಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ದು ಇದು ಅಸ್ಸಾಮಲ್ಲಿದೆ. ನೆಕ್ಸ್ಟು ಮೇಘಾಲಯದಲ್ಲಿ ಇದಕ್ಕೇನಂತಾರೆ ಗೊತ್ತಿಲ್ಲಪ್ಪ, ಹೈನಿವಿತ್ರಪ್ ನ್ಯಾಷನಲ್ ಲಿಬರೇಷನ್ ಕೌನ್ಸಿಲ್ ಅಂತಾರೆ. ಹೈನಿವಿತ್ರಪ್ ನ್ಯಾಷನಲ್ ಲಿಬರೇಷನ್ ಕೌನ್ಸಿಲ್. GNLA ಅಂತಲೂ ಒಂದಿದೆ ಇಲ್ಲಿ. GNLA ಅಂತಂದರೆ ಗ್ಯಾರೋ ನ್ಯಾಷನಲ್ ಲಿಬರೇಷನ್ ಆರ್ಮಿ. ಎಲ್ಲಂದರೆ ಆಲ್ಮೋಸ್ಟ್ ಲಿಬರೇಷನ್ ಇರುತ್ತೆ. ಗ್ಯಾರೋ ನ್ಯಾಷನಲ್ ಲಿಬರೇಷನ್ ಆರ್ಮಿ ಅಂತಿದೆ. ಮಣಿಪುರದಲ್ಲಿ ಯುನೈಟೆಡ್ ನ್ಯಾಷನಲ್ ಲಿಬರೇಷನ್ ಫ್ರಂಟು, ಪೀಪಲ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರು, ಪೀಪಲ್ ರೆವಲ್ಯೂಷನರಿ ಪಾರ್ಟಿ ಆಫ್ ಕ್ಯಾಂಗ್ಲಿಪ್ಯಾಕ್, ಪ್ರಿಪ್ಯಾಕ್ ಅಂತಾರೆ. ಪೀಪಲ್ ರೆವಲ್ಯೂಷನ್ ಪಾರ್ಟಿ ಆಫ್ ಕ್ಯಾಂಗ್ಲಿಪ್ಯಾಕ್ ಮತ್ತು ಕ್ಯಾಂಗ್ಲಿಪ್ಯಾಕ್ ಕಮ್ಯುನಿಸ್ಟ್ ಪಾರ್ಟಿ ಅಂತ ಇದೆ. ಇದೆಲ್ಲಿದು ಮಣಿಪುರದಲ್ಲಿ. ಓಕೆನಾ. PLA, UNLF ಆಯ್ತು, ಪ್ರಿಪ್ಯಾಕ್ ಆಯ್ತು, KCP ಆಯ್ತು. ಇನ್ನೊಂದು KYKL ಅಂತ ಬರುತ್ತೆ. ತುಂಬ ಇದೆ ಮಣಿಪುರಲ್ಲಿ. ಕ್ಯಾಂಗ್ಲಿ, ಯಾಕೋ, ಕನ್ಬಾ, ಲುಪ್ ಬೇಕಾಗಿಲ್ಲ. ಇನ್ನೊಂದು ರೆವಲ್ಯೂಷನರಿ ಪೀಪಲ್ಸ್ ಫ್ರಂಟ್, ಇದು ಈಸಿ ಇದೆ ನೆನ್ಪಿಟ್ಕೊಬೋದು. ರೆವಲ್ಯೂಷನರಿ ಪೀಪಲ್ಸ್ ಫ್ರಂಟ್ ಸಾಕಿಷ್ಟು. ನಾಗಾಲ್ಯಾಂಡಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಇದೆ. NSCN ಇನ್ಸರ್ಜೆನ್ಸಿ ಅಂದರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್. ಇದು 1988 ಸ್ಪ್ಲಿಟ್ ಆಗಿ 2 ಗ್ರೂಪ್ಸ್ಗಳು ಬರುತ್ತೆ, IM ಮತ್ತು K ಅಂತಂದು. IM ಅಂತಂದರೆ ಇಸಾಕ್ ಮುಯುವಾ ಅಂತಾರೆ. ಓಕೆನಾ. K ಅಂತಂದರೆ ಕಾಪ್ಲಾನ್. ಓಕೆನಾ. ಕಾಪ್ಲಾಂಗ್ ಅಂತೀವಿ. ಸೂಪರ್. ನೆಕ್ಸ್ಟ್ ಅರುಣಾಚಲ್ ಪ್ರದೇಶ್ ಹ್ಯಾಸ್ ನಾಟ್ ವಿಟೆಡ್ ಮಚ್ ಇನ್ಸರ್ಜೆನ್ಸಿ, ಬಟ್ ಸಮ್ ಇನ್ಸರ್ಜೆನ್ಸೀಸ್ ಆರ್ ಫ್ರಮ್ ನಾಗಾಲ್ಯಾಂಡ್ ಟು ಅಸ್ಸಾಂ ಟೇಕ್ ಶೆಲ್ಟರ್ಸ್ ಇನ್ ಅರುಣಾಚಲ್ ಪ್ರದೇಶ್ ಲ್ಯಾಂಡಲ್ಲಿ. ಸಿಕ್ಕಿಮಲ್ಲಿ ಅನ್ಲೈಕ್ ದ ಟರ್ಬುಲೆಂಟ್ ಸಿಸ್ಟರ್ ಸ್ಟೇಟ್ಸ್, ಸಿಕ್ಕಿಮ್ ವಾಸ್ ಆಲ್ವೇಸ್ ಪೀಸ್ಫುಲ್ ಸ್ಟೇಟ್ ಸಿನ್ಸ್ ಇಟ್ಸ್ ಇನ್ಕಾರ್ಪೊರೇಷನ್ ಇನ್ ಇಂಡಿಯಾ. ಓಕೆನಾ. ಇದೆ. ರಿಲಿಜಿಯಸ್ಸು ಲಿಂಗ್ವಿಸ್ಟಿಕ್ ಟ್ರೈಬಲ್ಸ್ ಇದೆ ಅಸ್ಸಾಮಲ್ಲಿ. ಸಿಕ್ಕಿಮಲ್ಲಿ ಡೆವಲಪ್ಮೆಂಟ್ ಡಿಸೆಂಟ್ರಲೈಸ್ಡ್ ಆಗಿದೆ. ಅಲ್ಲಿ ಬ್ಯಾಲೆನ್ಸ್ ಬಿಟ್ವೀನ್ ಲೆಪ್ಚಾಸು, ನೇಪಾಲೀಸು, ಬುತಿಯಾಸ್ ಬಗ್ಗೆ ಸ್ವಲ್ಪ ಇಶ್ಯೂಸ್ ನಡೀತಾನೆ ಇರುತ್ತೆ. ಅರುಣಾಚಲ್ ಪ್ರದೇಶಲ್ಲಿ ಅದೇ ಪೀಸ್ಫುಲ್ ಆಗಿದೆ ಆಫ್ಟರ್ NSCN ಸೀಸ್ ಫೈರ್ ಆಗಿರೋದ್ರಿಂದ. ಫ್ಯೂಚರ್ ಕಾನ್ಫ್ಲಿಕ್ಟ್ಸ್ಗಳು ಬರ್ಬೋದು ಕನ್ಸ್ಟ್ರಕ್ಷನ್ ಆಫ್ ಎಂಪ್ಲಾಯ್ಮೆಂಟ್ಗಳಿಂದ. ನಾಗಾಲ್ಯಾಂಡಲ್ಲಿ ಪೀಸ್ ಅಕಾರ್ಡ್ ಇದೆ NSCN IM ಜೊತೆಗೆ. ಗ್ರೇಟರ್ ನಾಗಾಲಿ ಅನ್ಎಂಪ್ಲಾಯ್ಮೆಂಟ್ ಇದಕ್ಕೋಸ್ಕರ. ಮೀಸೋ ಪೀಸ್ ಅಕಾರ್ಡ್ ಆಗಿದೆ. ತ್ರಿಪುರದಲ್ಲಿ ಎಫೆಕ್ಟಿವ್ ಡಿಸೆಂಟ್ರಲೈಸೇಷನ್ ಆಗಿದೆ ನಾನ್ ಶೆಡ್ಯೂಲ್ ಏರಿಯಾಸ್ಗೋಸ್ಕರ 6 ಶೆಡ್ಯೂಲಲ್ಲಿ. ಓಕೆನಾ. ದೀಸ್ ಆರ್ ದ ರೀಜನ್ಸ್ ಆ್ಯಂಡ್ ದೀಸ್ ಆರ್ ದ ಮೆಥಡ್ಸ್ ಆಲ್ರೆಡಿ ಎಕ್ಸ್ಪ್ಲೇನ್ಡ್.
ಡಾಟಾ ನೋಡಿದ್ರೆ ಇನ್ಸರ್ಜೆನ್ಸಿ ರಿಲೇಟೆಡ್ ಇನ್ಸಿಡೆಂಟ್ಸ್ 74% ಇನ್ 2021 ಇತ್ತು ಕಂಪೇರ್ ಟು 2014. 74% ಡಿಕ್ರೀಸ್ ಆಗಿದೆ ಕಂಪೇರ್ ಟು 2014ಗೆ. ಕ್ಯಾಶುಯಾಲಿಟೀಸ್ 89% ಡಿಕ್ರೀಸ್ ಆಗಿದೆ 2014 ಕಂಪೇರ್ ಮಾಡಿದ್ರೆ. 60% ಸೆಕ್ಯೂರಿಟಿ ಫೋರ್ಸಸ್ಗಳದ್ದು ಡೆತ್ ಕಡಿಮೆ ಆಗಿದೆ. ಸರೆಂಡೆಡ್ ಬೈ ಇನ್ಸರ್ಜೆಂಟ್ಸ್ 1473 ಕೆಡರ್ಸ್ಗಳು ಇನ್ಸರ್ಜೆಂಟ್ ಔಟ್ಫುಟ್ಸ್ಗಳು ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಸರೆಂಡರ್ ಆಗಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಇದನ್ನ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಸಿಗ್ನಿಫಿಕೆನ್ಸ್ ಅದೇ ಕನ್ಸಿಸ್ಟ್ ಆಫ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕೇನಂತ 99% ಬಾರ್ಡರ್ ಏರಿಯಾಸ್ ಇದೆ, 7 ಸಿಸ್ಟರ್ ಸ್ಟೇಟ್ಸ್ ಇದೆ, 22 ಕಿಲೋಮೀಟರ್ ವೈಡ್ ಸಿಲ್ಗುರಿ ಕಾರಿಡಾರ್ ಇದೆ. ಅದು ಸಿಲ್ಗುರಿ ಕಾರಿಡಾರ್ ಇದೆಲ್ಲ, ಇದು 22 ಕಿಲೋಮೀಟರ್ ಅಷ್ಟೇ ವೈಡ್ ಇರೋದು. ಓಕೆನಾ? ಈಗ ಇದ್ರ ಬಗ್ಗೆ ಒಂದು ಓವರ್ ವ್ಯೂ. ಸೇಮ್ ಆಲ್ರೆಡಿ 7 ಸ್ಟೇಟ್ಸು, ಸಿಕ್ಕಿಮು ಮತ್ತು ಅದೇ ಇದೆ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಆಗಿದೆ. 5 ಕಂಟ್ರೀಸ್ ಚೀನಾ, ನೇಪಾಲ್, ಭೂತಾನ್, ಮ್ಯಾನ್ಮಾರು 99% ಹೇಳಿದ್ದೀನಿ. ಸ್ಟ್ರಾಟಜಿ ಕನೆಕ್ಟಿವಿಟಿ ಸಿಲ್ಗುರಿ ಕಾರಿಡಾರು 22 ಕಿಲೋಮೀಟರ್ ಬಿಡಿತ್ತು. ಸ್ಟ್ರಾಟಜಿ ವೈಸ್ ಹಿಸ್ಟ್ರಿ ಆಫ್ ಎವಲ್ಯೂಷನ್ ಅಸ್ಸಾಂ ಅದೇ ಎತ್ನೋ ನ್ಯಾಷನಲಿಸ್ಟ್ ಇತ್ತು 1970 ಇತ್ತು. 1970ನಲ್ಲಿ ಏನಾಗಿದೆ ಹೇಳಿದ್ದೀನಿ. ಮೇಜರ್ ಗ್ರೂಪ್ಸ್ ಉಲ್ಫಾ, NDFB, KLNLF ಇದೆ. ಇಲ್ಲಿ ಆಪ್ರೇಷನ್ಸ್ಗಳು ಇಂಪಾರ್ಟೆಂಟ್. ಆಪ್ರೇಷನ್ ಬಜರಂಗ್ ಅಂತ ಮಾಡ್ತಾರೆ, ಒಂದು ಆಪ್ರೇಷನ್ ರೈನೋ ಇದೆ, ಆರ್ಮಿನೇ ಯೂಸ್ ಮಾಡ್ತಾರೆ. ಇಲ್ಲಿ ಆರ್ಮಿ ಕ್ರ್ಯಾಕ್ ಡೌನ್ ಆಗಿದೆ. ಬೋಡೋ ಅಕಾರ್ಡ್ ಮಾಡಿದ್ದೀವಿ, ಖರ್ಬಿ ಅಕಾರ್ಡ್ ಯೂಸ್ ಮಾಡಿದ್ದೀವಿ, ಲೈಕ್ ವೈಲೆನ್ಸ್ ಕಮ್ಮಿ ಮಾಡೋಕ್ಕೆ ಬೋಡೋ ಅಕಾರ್ಡು, ಖರ್ಬಿ ಅಕಾರ್ಡು. ಆಮೇಲೆ ಅಂಡರ್ ಪರೇಶ್ ಬರುವ ರಿಮೇನ್ಸ್ ಆ್ಯಕ್ಟಿವ್ ಇನ್ ಈಸ್ಟರ್ನ್ ಅಸ್ಸಾಮಲ್ಲಿ ಉಲ್ಫಾ ಒಳಗೆ. ನಾಗಾಲ್ಯಾಂಡ್ಗೆ ನಾಗಾ ನ್ಯಾಷನಲ್ ಕೌನ್ಸಿಲ್ ಇದೆ, ಅಂಡರ್ ಪಿಜೋ ಹೇಳಿದ್ದೀವಿ 1947ಗೆ. ಬಟ್ ಆರ್ಮ್ಡ್ ರೆಬಿಲಿಯನ್ ಬಿಗಿನ್ ಇನ್ 1950. ಗೌರ್ಮೆಂಟ್ ರೆಫಾರ್ಮ್ಸ್ ಅಲ್ಲಿ ಆಸ್ಪಾ ಅಂತಂದು ಇಡ್ತಾರೆ, ಆರ್ಮ್ಡ್ ಫೋರ್ಸ್ ಸ್ಪೆಷಲ್ ಪವರ್ ಏಜೆನ್ಸೀಸ್ಗಳು ಬರ್ತಾರಲ್ಲ ಆಸ್ಪಾ. ಸೀಸ್ ಫೈರ್ಗಳು ಕೊಲ್ಯಾಪ್ಸ್ ಮಾಡಿತ್ತು, ಅಲ್ಲಿಂದ ಸೀಸ್ ಫೈರ್ ಇಂಟ್ರೊಡ್ಯೂಸ್ ಮಾಡಿದ್ದು, ಬಟ್ ಇಟ್ ಹ್ಯಾಸ್ ಗಾಟ್ ಕೊಲ್ಯಾಪ್ಸ್ಡ್. ಅದು ಸ್ಪ್ಲಿಟ್ ಆಗಿದೆ. IM ಇಸಾಕ್ ಮುವಾ ಮತ್ತು ಕಾಪ್ಲಾಂಗು. ಸೀಸ್ ಫೈರ್ ಇದ್ದು NSCM 1997ನಲ್ಲಿ, ಫ್ರೇಮ್ವರ್ಕ್ ಅಗ್ರಿಮೆಂಟ್ 2015 ಮಾಡಿದ್ವಿ. ಮಣಿಪುರಲ್ಲಿ ಎತ್ನಿಕ್ ಸೆಸೆಷನಿಸ್ಟ್ ಡೈಮೆನ್ಷನ್ಸ್ ಬರ್ತವೆ. ಓಕೆನಾ? ಒಂದು ನಿಮಿಷ. ಓಕೆನಾ? ಇದನ್ನು ನಾಗಾಲ್ಯಾಂಡ್ ಹೇಳ್ತಾ ಇದ್ದೆ. ಈಗ ನಾನು ಇಲ್ಲಿ ನಾಗಾಲ್ಯಾಂಡ್ ಬಗ್ಗೆ ಒಂದು ಹೇಳ್ಬಿಡೋಣ, ಸಿಂಪಲಾಗಿ ಬ್ಯೂಟಿಫುಲ್ಲಾಗಿ ಎಲ್ಲವನ್ನು ಕವರ್ ಮಾಡೋವಂಥದ್ದು. ನಾಗಾಲ್ಯಾಂಡ್ ಇದೇನು ಮಾಡ್ತಾರೆ, ಫಸ್ಟ್ ಅಸ್ಸಾಂ ಕ್ರಿಯೇಟ್ ಮಾಡಿರ್ತೀವಲ್ವ, ಅವಾಗ ಎಲ್ಲದ ರಿಮೈನಿಂಗ್ ಎಲ್ಲ ಪಾರ್ಟ್ಸನ್ನು ಯೂನಿಯನ್ ಟೆರಿಟರಿಯಾಗಿ ಮಾಡಿರ್ತೀವಿ. ಈ ಟೈಮಲ್ಲಿ ನಾಗಾಲ್ಯಾಂಡನ್ನು ಅದರಲ್ಲೇ ಸೇರಿಸಿರ್ತಾರೆ. ಇದನ್ನು ನೋಡಿಕೊಂಡು ಪಿಜೋ ಅನ್ನೋರಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ವಿ ವಾಂಟ್ ಎ ಸಪ್ರೇಟ್ ಬೇಕು, ಸಕ್ಸೆಷನಿಸ್ಟ್ ಅಂತ ಹೇಳ್ತಾರೆ. ನಮಗೆ ಸಪ್ರೇಟ್ ಐಡೆಂಟಿಟಿ ಇದೆ, ವಿ ಡೋಂಟ್ ವಾಂಟ್ ಟು ಗೆಟ್ ಇಂಟಿಗ್ರೇಟ್ ವಿತ್ ದೆಮ್ ಅಂತಾರೆ. ಇದು ತುಂಬ ಜಟಾಪಟಿ ನಡೀತಾನೆ ಇರ್ತೈತೆ. ನಾಗಾ ಹಿಲ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಮಾಡ್ಕೊತಾರೆ. 1945ಯಲ್ಲೇ ಆಗಿರುತ್ತೆ ಒಂದು ನಾಗಾ ಹಿಲ್ ಡಿಸ್ಟ್ರಿಕ್ಟ್ ಟ್ರೈಬಲ್ ಕೌನ್ಸಿಲ್ ಅಂತ 1945ಯಲ್ಲೇ ಮಾಡಿರ್ತಾರೆ. ನಾಗಾ ಗ್ರೂಪ್ಸ್ಗಳೆಲ್ಲ ಸೇರಿಸ್ಕೊಂಡು ರೆಕಗ್ನೈಸ್ಡ್ ಪೊಲಿಟಿಕಲ್ ಆರ್ಗನೈಸೇಷನ್ ಕಾಲ್ಡ್ ನಾಗಾ ನ್ಯಾಷನಲ್ ಕೌನ್ಸಿಲ್ ಅಂತಂದು ಹೇಳಿ ಮಾಡ್ತಾರೆ 1946ಅಲ್ಲಿ. ಟು ವರ್ಕ್ಔಟ್ ದ ಟರ್ಮ್ಸ್ ಆಫ್ ರಿಲೇಷನ್ಶಿಪ್ ವಿತ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ದ ಬ್ರಿಟಿಷ್ ವಿಡ್ರಾವಲ್. ಅವರು ಅಸ್ಸಾಮೀಸು ಮತ್ತು ಬೆಂಗಾಲ್ ಜೊತೆ ಸೇರ್ಕೊಳ್ಳೋಕೆ ಅವ್ರಿಗೆ ಇಷ್ಟ ಇರಲ್ಲ. ಇವೇ ಏನಾಗುತ್ತೆ, ಒಂದು 9 ಪಾಯಿಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಈ 9 ಪಾಯಿಂಟ್ ಪ್ರೋಗ್ರಾಮು 1947ನಲ್ಲಿ ಡಿಕ್ಲೇರ್ ಮಾಡ್ತಾರೆ. ಇವಾಗ ಏನು ಹೇಳ್ತಾರೆ, ಅಸ್ಸಾಮನ್ನು ನಿಮಗೆ ಗಾರ್ಡಿಯನ್ ಆಗಿ ವರ್ಕ್ ಮಾಡುತ್ತೆ ಅಂತಾರೆ. ಇಲ್ಲ ನಾಗಾಲ್ಯಾಂಡ್ ಅವ್ರು ಒಪ್ಕೊಂಡಲ್ಲ, ನಮಗೆ ಅಸ್ಸಾಂ ಬೇಡ, ಗೌರ್ಮೆಂಟ್ ಆಫ್ ಇಂಡಿಯಾನೇ ಆ್ಯಸ್ ಎ ಗಾರ್ಡಿಯನ್ ಆಗಿ ಮಾಡ್ಕೊಳ್ಳಿ ಅಂತಾರೆ. ಕೊನೆಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನ ಒಪ್ಕೊಳ್ಳುತ್ತೆ. 9 ಪಾಯಿಂಟ್ ಪ್ರೋಗ್ರಾಮ್ ಅಂತ 1947ನಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಷ್ಟಾದರೂ ಸಮಾಧಾನ ಆಗೋಲ್ಲ. ಮತ್ತೆ ಅಲ್ಲಿ ಸೆಸೆಷನಿಸ್ಟ್ ಮೂಮೆಂಟ್ಸ್ಗಳು ಸ್ಟಾರ್ಟ್ ಆಗುತ್ತೆ 1955ಅಲ್ಲಿ. ಮತ್ತು 1956ಅಲ್ಲಿ ಇಂಡಿಯನ್ ಆರ್ಮಿ ಕಳಿಸಿ ಪೀಸ್ ಪ್ರೊಸೆಸ್ ಮಾಡುತ್ತೆ. ಅಲ್ಲಿ ಸಪ್ರೆಷನ್ನು ಮತ್ತು ನಾನ್ ನೆಗೋಷಿಯೇಷನ್ ಫಸ್ಟ್ ಯೂಸ್ ಮಾಡುತ್ತಾರೆ. ಅವಾಗ ಗೊತ್ತಾಗುತ್ತೆ ಅವ್ನು ಓಕೆ ನಾವು ಎಷ್ಟು ವಿರುದ್ಧ ಹೋಗೋಕ್ಕಾಗಲ್ಲ, ಫ್ರೆಂಡ್ಲಿ ಅಪ್ರೋಚ್ ಹೋಗಬೇಕು ಅಂತಂದು ಹೇಳಿ ಗೌರ್ಮೆಂಟು ಫ್ರೆಂಡ್ಲಿ ಅಪ್ರೋಚ್ ಸ್ಟಾರ್ಟ್ ಮಾಡುತ್ತೆ. ಬಟ್ ಆ ಟೈಮಲ್ಲಿ ಏನು ಮಾಡ್ತಾರೆ, ಪಿಜೋ ಅವರು ತುಂಬ ವೈಲೆಂಟ್ ಆ್ಯಕ್ಷನ್ಸ್ ತೊಗೊಳ್ತಾರೆ. ಇವಾಗ ಏನು ಮಾಡ್ತಾರೆ, ತುಂಬ ಮಾಡ್ರೇಟು, ನಾನ್ ವೈಲೆಂಟು ಮತ್ತು ನಾನ್ ಸೆಕ್ಸೆಷನಿಸ್ಟ್ ನಾಗಾ ಲೀಡರ್ಸ್ ಇರ್ತಾರಲ್ಲ, ಅದರಲ್ಲೊಬ್ಬರು ಡಾಕ್ಟರ್ ಇಮ್ಕೋಂಗ್ ಅಂತ ಬರ್ತಾರೆ. ಅಪ್ಪ ಅವ್ರ ಹೆಸರೇ ನೆನಪಿಲ್ಲ, ನಮ್ಗೆ ಗೊತ್ತೇ ಆಗಲ್ಲ ನೋಡಿ. ಇಮ್ಕೋಂಗ್ ಲೀಬಾ ಅನ್ನೋರು ಇವ್ರು ಬಂದು ಇವ್ರ ಜೊತೆ ಡೀಲ್ ಮಾಡಿಕೊಂಡು ಪೀಸ್ ಪ್ರೊಸೆಸ್ಸಾಗಿ ಹೋಗೋಣ ಅಂತ ಹೇಳ್ತಾರೆ. ದಿಸ್ ಸ್ಟೆಪ್ ನಾಟ್ ಓನ್ಲಿ ಸ್ಟ್ರೆಂತ್ ಆ್ಯಂಡ್ ನ್ಯಾಷನಲ್ ಇಂಟಿಗ್ರಿಟಿ ಇನ್ ಸೆಕ್ಯೂರಿಟಿ ಬಟ್ ಆಲ್ಸೋ ರಿಸ್ಟೋರ್ಡ್ ಪೀಪಲ್ ಫೇತ್, ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ನ ಎನ್ಶ್ರೈನ್ ಮಾಡುತ್ತೆ. ಅದಾಗಿ ಕೂಡ ಸೀಸ್ ಫೈರ್ ಆದರೂ ಕೂಡ ನಾಗಾ ರೆಬಲ್ಸ್ ಅವರು 1964ಇಂದ ಸ್ಪೊರಾಡಿಕ್ ಗೊರಿಲ್ಲಾ ವಾರ್ಸ್ಗಳು ನಡೀತಾನೇ ಇದ್ದಾವೆ. ಪೀಸ್ ಪ್ರೊಸೆಸ್ಗಳ್ನೂ ಮಾಡ್ಕೊಂಡಿದ್ದೀವಿ. NSCN ಇಸಾಕ್ ಮುವಾ 1997ಅಲ್ಲಿ ಮತ್ತು ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟು ಆಗಿದೆ 2015ಅಲ್ಲಿ. ಪೀಸ್ ಪ್ರೋಗ್ರೆಸ್ ಆಗಿದೆ ವಿತ್ RN ರವಿ ಅನ್ನೋರು ಒಬ್ಬರು ಇದ್ದಾರಲ್ಲ, ಈಗ ಪ್ರೆಸೆಂಟ್ ತಮಿಳ್ನಾಡು ಗೌರ್ಮೆಂಟ್ದ ಗವರ್ನರ್ ಇದ್ದಾರಲ್ಲ, ಹೀಸ್ ಎನ್ ಎಕ್ಸ್ ಆಫೀಸರ್ ದೇರ್ ಆ್ಯಂಡ್ ಹಿ ಹ್ಯಾಡ್ ಮೇಡ್ ಎನ್ ಅಗ್ರಿಮೆಂಟ್ ನಾಗಾ ಪೀಸ್ ಅಕಾರ್ಡ್ ಅಂತ 2015ಅಲ್ಲಿ ಮಾಡ್ಕೊಂಡಿದ್ರು. ಇದಾಗೂ ಕೂಡ ಇದ್ರ ಮಧ್ಯೆ ಮೇಜರ್ ಟೆರರಿಸ್ಟ್ ಗ್ರೂಪ್ಸ್ಗಳು ಬಂದಿದೆ. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. NSCಯನ್ನು ಫಸ್ಟಿಗೆ ಸ್ಟಾರ್ಟ್ ಮಾಡೋದು ಇಷ್ಟು ತಗೊಂಡೆಲ್ಲ ಬೇಕಾಗಿಲ್ಲ, ಸುಮ್ಮನೆ ಜಸ್ಟ್ ನಿಮಗೆ ಪಾಸಿಂಗ್ ರೆಫರೆನ್ಸ್ ಅಂತ ಹೇಳ್ತೀನಿ. ಇಸಾಕ್ ಚಿಶ್ ಸುವಾ ಮತ್ತು
ಮುಯಿವಾ ಮತ್ತು SS ಕಾಪ್ಲಾಂಗು ಇದೇ ಮುಂದೆ ಅವ್ರ ಮಧ್ಯೆ ಡಿವೈಡ್ ಆಗ್ತಾರೆ 1980ಯಲ್ಲಿ. ಆವಾಗ NSCN ಇಸಾಕ್ ಮುವಾ ಮತ್ತು ಕಾಪ್ಲಾಂಗ್ ಅಂತ ಮಾಡ್ತಾರೆ. ಇವ್ರು ಏನಂತಂದ್ರೆ ಒಂದು ಗ್ರೇಟರ್ ನಾಗಾಲಿಮ್ ಅಂತ ಮಾಡುವುದು ಇವ್ರದ್ದು ಕನಸಿರುತ್ತೆ. ಗ್ರೇಟರ್ ನಾಗಾಲಿಮ್ ಏರಿಯಾ ಅಂದರೆ ಎಲ್ಲೆಲ್ಲಿ ನಾಗಾ ಪೀಪಲ್ಸ್ ಇರುತ್ತೆ ಅದನ್ನೆಲ್ಲ ಸೇರಿಸಿ ಒಂದು ಸಪ್ರೇಟ್ ಸ್ಟೇಟ್ ಮಾಡೋಣ, ಇನ್ಕ್ಲೂಡಿಂಗ್ ನಾರ್ದರ್ನ್ ಬರ್ಮಾ ಅಂದರೆ ಮಯನ್ಮಾರ್ ಪಾರ್ಟ್ಸ್ಗೆ ಸೇರಿ ಒಂದು ಸಪ್ರೇಟ್ ಕಂಟ್ರಿ ಮಾಡೋದಿರುತ್ತೆ. ಇದನ್ನು ಅವ್ರಿಗೆ ಒಪ್ಕೊಳ್ಳೋದಿಲ್ಲ. ಅದಾದಮೇಲೆ ನಾಗಾ ಪೀಸ್ ಪ್ರೊಸೆಸ್ಗಳು ನಡೆದಿದೆ. ಇದು ನಾಗಾ ಪೀಸ್ ಅಕಾರ್ಡ್ ಯಾರ ಜೊತೆಗೆ ಮಾಡಿದ್ದಾರೆ ಅಂತಂದರೆ 2015 RN ರವಿ ವಿತ್ NSCN ಇಸಾಕ್ ಮುವಾ ಜೊತೆಗೆ ಮಾಡಿದ್ದಾರೆ. ಓಕೆನಾ, ನಾನು ನಿಮಗೆ ಸೊಲ್ಯೂಷನ್ ಪಾರ್ಟಲ್ಲಿ ಏನೇನಾಗಿದೆ ಅಂತ ಹೇಳ್ತೀನಿ. ಈಗ ನೆಕ್ಸ್ಟ್ ಕಮ್ಮಿಂಗ್ ಟು ದ ಮಣಿಪುರಲ್ಲಿ ಏನಾಗಿದೆ ಇವಾಗ ನೋಡೋಣ. ಓಕೆ, ನೌ ವಿ ಆರ್ ಸ್ಟಾರ್ಟಿಂಗ್ ದಿ ಮಣಿಪುರ್ ಎಥ್ನಿಕ್ ಸೆಷನ್ ಡೈಮೆನ್ಷನ್ಸ್ಗಳ ಬಗ್ಗೆ ನೋಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ. ಈ ಮಣಿಪುರದ್ದು ತುಂಬ ಸ್ಪೆಷಲ್ ಏರಿಯಾ ಇದೆ. ಇದು ಏನೇನಾಗಿದೆ ಅಂತ ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಓಕೆನಾ, ಮಣಿಪುರ್ ಅನ್ನೋದು ಒಂದು ಸ್ಟೇಟು ನಿಮ್ಗೆ ಎಲ್ಲಿದೆ ಅಂತ ನಾರ್ತ್ ಈಸ್ಟ್ ಮ್ಯಾಪಲ್ಲಿ ಗೊತ್ತಿದೆ. ಓಕೆನಾ, ಎಲ್ಲಿದೆಯಪ್ಪ ನೋಡ್ಕೊಂಬಿಡಿ, ಮತ್ತು ಆಮೇಲೆ ನಮಗೆ ಮಣಿಪುರ ತೋರಿಸಿಲ್ಲ ಅನ್ಬಾರ್ದು. ಇದು ಮಣಿಪುರ್, ಇದು ಇಂಪಾಲ್ ವ್ಯಾಲಿ ಅಂತೀವಿ. ಓಕೆನಾ, ನಾವು ನಮ್ಮ ಪಾರ್ಟಿಗೆ ಬರೋಣ. ಈ ಮಣಿಪುರ್ ಇದು, ಈ ಮಣಿಪುರಲ್ಲಿ ದೇರ್ ಆರ್ 3 ಮೇಜರ್ ಕಮ್ಯುನಿಟೀಸ್ಗಳು ಬರುತ್ತೆ. ಮೇಟಿ, ಕುಕ್ಕೀಸು, ನಾಗಾಸ್ ಅಂತ ಬರ್ತಾರೆ. ಈ ಮೇಟೀಸ್ ಅನ್ನೋರು ಪ್ಲೇನಲ್ಲಿರ್ತಾರೆ. ಪ್ಲೇನು ಹಿಲ್ ಅಂದ್ರೆ ಗೊತ್ತಾಗುತ್ತಲ್ವ, ಇದು ಪ್ಲೇನು, ಇದು ಹಿಲ್. ಈ ಹಿಲ್ ರೀಜನಲ್ಲಿ ಕುಕ್ಕೀಸು ಮತ್ತು ನಾಗಾಸ್ ಇರ್ತಾರೆ. ಈ ಮೈಟೀಸಲ್ಲೂ ಹಿಂದೂಸು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ. ಬಟ್ ಹಿಂದೂಸು ಮತ್ತು ಮೈಟೀಸ್ ಅವರು ವೈಷ್ಣವ ಫಾಲೋವರ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಇದ್ದಾರೆ. ಓಕೆನಾ, ನೆಕ್ಸ್ಟು ಇಲ್ಲಿ ಒಂದು ಸಪ್ರೇಟ್ ಇನ್ಸರ್ಜೆನ್ಸಿ ಬಿಗೇನ್ ಆಗಿದೆ 1964ಇಂದ. ಆ್ಯಂಡ್ ಮಣಿಪುರ್ ವಾಸ್ ಮೇಡ್ ಎ ಸಪ್ರೇಟ್ ಸ್ಟೇಟ್ ಇನ್ 1972 ಒಂದು ಸಪ್ರೇಟ್ ಸ್ಟೇಟಾಗಿ ಮಾಡಿರ್ತಾರೆ. ಮೋರ್ ವೈಲೆಂಟ್ 1978ವರೆಗೂ ದೊಡ್ಡ ವೈಲೆಂಟ್ ಫೇಸ್ ಆಗಿರೋದಿಲ್ಲ. ಬಟ್ ಅಲ್ಲಿಂದ ಒಂದು ದೊಡ್ಡ ವೇಜರ್ ವೈಲೆನ್ಸ್ ಸ್ಟಾರ್ಟ್ ಆಗುತ್ತೆ. ಹ್ಯೂಮನ್ ರೈಟ್ಸ್ಗಳು ವೈಲೇಷನ್ ಸ್ಟಾರ್ಟ್ ಆಗುತ್ತೆ ಬೈ ಇಂಡಿಯನ್ ಸೆಕ್ಯೂರಿಟಿ ಫೋರ್ಸಸ್ಸಿಂದ. ಅಲ್ಲಿಂದನೇ ಒಂದು ಗ್ರೇಟೆಸ್ಟ್ ಇನ್ಸರ್ಜೆನ್ಸಿಗೆ ಫೀಲ್ ಆಗುತ್ತೆ. ನಾವು ಅವತ್ತು ಕರೆಕ್ಟಾಗಿ ಇದನ್ನು ನೋಡ್ಕೊಂಡ್ಬಿಟ್ಟಿದ್ರೆ ನಾವು ಇವತ್ತು ಈ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಹ್ಯೂಮನ್ ರೈಟ್ಸ್ನ ನಾವು ತುಂಬ ಕಡೆಗಣಿಸಿರ್ತೀವಿ. ಬಟ್ ಆಫ್ಟರ್ ದಟ್ ಇಟ್ ಈಸ್ ಲೀಡಿಂಗ್ ಟು ಎನ್ ಗ್ರೇಟೆಸ್ಟ್ ಸಾರೋ ಇನ್ ದೆಮ್ ಆ್ಯಂಡ್ ದೇ ವಿಲ್ ಟೇಕ್ ದ ಆರ್ಮ್ಸ್ ಇನ್ ಟು ದೇರ್ ಹ್ಯಾಂಡ್. ಓಕೆನಾ, ನೆಕ್ಸ್ಟು ಸಪ್ರೇಟ್ ಇನ್ಸರ್ಜೆನ್ಸೀಸ್ಗಳೆಲ್ಲ ಬಿಗಿನ್ ಆಗುತ್ತೆ. ಈಗ ಅಟ್ ಪ್ರೆಸೆಂಟ್ 34 ಗ್ರೂಪ್ಸ್ ಇದಾವೆ, ಇನ್ಕ್ಲೂಡಿಂಗ್ ವೈಲೆಂಟು ಮತ್ತು ನಾನ್ ವೈಲೆಂಟ್ ಗ್ರೂಪ್ಸ್ಗಳು ಸೇರಿ 34 ಗ್ರೂಪ್ಸ್ ಮಣಿಪುರಲ್ಲಿ ವರ್ಕ್ ಮಾಡ್ತಾ ಇದ್ದಾವೆ. ಇನ್ 1999ಇಂದ ಸಮ್ ಆಫ್ ದೀಸ್ ಗ್ರೂಪ್ಸ್ ಆರ್ ಅಲಯನ್ಸಸ್ ಆಗಿ ಮರ್ಜ್ ಆಗಿದ್ದಾವೆ. ಓಕೆನಾ, ಕಾಳ್ದು ಮಣಿಪುರ್ಸ್ ಲಿಬರೇಷನ್ ಫ್ರಂಟ್ ಅಂತ ಒಂದು ಬರುತ್ತೆ, ಮಣಿಪುರ್ಸ್ ಲಿಬರೇಷನ್ ಫ್ರಂಟ್ ಅಂತ. ಓಕೆನಾ, ಆಫ್ ದೀಸ್ 3 ಮೋಸ್ಟ್ ಇಂಪಾರ್ಟೆಂಟ್ ಯಾವ ಬರ್ತವೆ ಅಂತಂದರೆ ಯುನೈಟೆಡ್ ಲಿಬರೇಷನ್ ಫ್ರಂಟ್ ಅಂತ ಒಂದು ಬರುತ್ತೆ, ಪೀಪಲ್ಸ್ ರೆವಲ್ಯೂಷನರಿ ಪಾರ್ಟಿ ಆಫ್ ಕ್ಯಾಂಗ್ಲಿಪಾಕ್, ನಿಮ್ಗೆ ಆಲ್ರೆಡಿ ಹೇಳಿದೆ, ಪ್ರೀಪಾಕ್ ಅಂತ ಒಂದು ಬರುತ್ತೆ, ಆ್ಯಂಡ್ ಪೀಪಲ್ಸ್ ಲಿಬರೇಷನ್ ಆರ್ಮಿ ಆಫ್ ಮಣಿಪುರ್ ಅಂತ ಬರುತ್ತೆ. ಇದರಲ್ಲಿ ಅವರಿಗೆ ಸಪ್ರೇಟ್ ಆ್ಯಕ್ಟಿವ್ ಮಿಲಿಟೆಂಟ್ಸ್ ಇರ್ತಾರೆ. ಬೇಕಾಗಿಲ್ಲ, ಅಷ್ಟು ನಂಬರ್ಗಳೇನು ಬೇಕಾಗಿಲ್ಲ. ಮಣಿಪುರ್ ಇಸ್ ದ ವರ್ಸ್ಟ್ ಸಿನಿಯಾರಿಯೋ ಇನ್ ನಾರ್ತ್ ಈಸ್ಟ್ ಕೇಸಸಲ್ಲಿ ಹೇಳಬೇಕಂತಂದರೆ ಗ್ರೇಟೆಸ್ಟ್ ವೈಲೆನ್ಸ್ ಆಗಿದೆ. ಆಮೇಲೆ ಇಲ್ಲಿ ಕುಕ್ಕಿ ಇನ್ಸರ್ಜೆನ್ಸೀಸ್ ಒಂದು ಸಪ್ರೇಟ್ ಸ್ಟೇಟ್ ಕೇಳ್ತಾ ಇದ್ದಾರೆ. ಈ ಕುಕ್ಕೀಸ್ ಏನಿದಾರಲ್ವ, ಈಗ ಇವರು ಸಪ್ರೇಟ್ ಸ್ಟೇಟ್ ಕೇಳ್ತಾ ಇದ್ದಾರೆ. ಓಕೆನಾ, ಪ್ರೆಸೆಂಟ್ ಸ್ಟೇಟಿಂದ ಲೈಕ್ ಕುಕ್ಕಿ ನ್ಯಾಷನಲ್ ಆರ್ಗನೈಸೇಷನ್, ಯುನೈಟೆಡ್ ಪೀಪಲ್ಸ್ ಫೋರಮ್ ಅಂತಲೂ ಮಾಡ್ಕೊಂಡಿದ್ದಾರೆ. ಕುಕ್ಕಿ ನ್ಯಾಷನಲ್ ಆರ್ಗನೈಸೇಷನ್ನು ಮತ್ತು ಯುನೈಟೆಡ್ ಪೀಪಲ್ಸ್ ಫೋರಮ್ ಅಂತ ಈ ಕುಕ್ಕಿದವ್ರು ಮಾಡ್ಕೊಂಡಿದ್ದಾರೆ. ಫರ್ದರ್ ಕಾಂಪ್ಲಿಕೇಟ್ ಆಗಿದೆ, ಐಜಿಸ್ಗಳು ಹೋಗಿದ್ದಾರೆ, ತುಂಬ ಇಶ್ಯೂಸ್ಗಳು ಮಾಡ್ಕೊಂಡಿದ್ದಾರೆ, ಟೆನ್ಷನ್ಸು, ಟ್ರೈಬ್ಸು, ನ್ಯೂಮರಸ್ ಕ್ಲಾಶಸ್ ಬಿಟ್ವೀನ್ ನಾಗಾಸು, ಕುಕ್ಕೀಸು, ಮೈಟೀಸು, ಮುಸ್ಲಿಮ್ಸ್ಗಳ ಮಧ್ಯೆ. ಇನ್ಸರ್ಜೆಂಟ್ ಗ್ರೂಪ್ಸ್ ಆರ್ ಡಿಮ್ಯಾಂಡಿಂಗ್ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್. ಒಬ್ಬೊಬ್ರದ್ದೊಂದು ವ್ಯೂಸ್ ಇದ್ದಾವೆ, ಒಬ್ಬೊಬ್ರದ್ದೊಂದೊಂದು ಡಿಮ್ಯಾಂಡ್ಸ್ ಇದೆ. ಆಮೇಲೆ ಇನ್ನರ್ ಲೈನ್ ಪರ್ಮಿಟ್ ತೆಗೆದಿದ್ರು, ಈಗ ಮತ್ತೆ ಹಾಕಿ ಅಂತ ಹೇಳ್ತಿದ್ದಾರೆ. ನಾನ್ ಲೋಕಲ್ ಪಾಪ್ಯುಲೇಷನ್ ರಿಮೂವ್ ಮಾಡೋಕ್ಕೋಸ್ಕರ ದೇರ್ ಇಸ್ ಅ ರಿಪೋರ್ಟೆಡ್ ನೆಕ್ಸಸ್ ಬಿಟ್ವೀನ್ ದಿ ಮಾವೋಯಿಸ್ಟ್ ಮತ್ತು ಮಣಿಪುರ್ ಇನ್ಸರ್ಜೆಂಟ್ಸ್ ಜೊತೆಗೆ ತುಂಬ ಇದೆ. ಈ PLAದವ್ರ ಜೊತೆ ಸೇರಿಕೊಂಡು ಒಂದು NH37 ಅಂತ ರೋಡ್ ಕಟ್ತಾ ಇದ್ವಿ, ಅದನ್ನು ಬ್ಲಾಕೇಡ್ ಮಾಡೋಕ್ಕೆ ತುಂಬ ಯೂಸ್ ಮಾಡ್ಕೊಂಡಿದ್ದಾರೆ. ಇದೊಂದು NH37 ಎಲ್ಲ ಒಂದು ಇಂಟರ್ ಕನೆಕ್ಟೆಡ್ ಇರ್ತವೆ. ಯು ಶುಡ್ ಕನೆಕ್ಟ್ ದ ಡಾಟ್ಸ್. 2022 ಸೆಂಟರ್ ಅನೌನ್ಸ್ ಮಾಡಿತ್ತು, ಓಕೆ ಇಫ್ ದರ್ ಇಸ್ ಎನಿಬಡಿ ಇಸ್ ವಿಲ್ಲಿಂಗ್ ಟು ಹ್ಯಾವ್ ಎ ಪೀಸ್ಫುಲ್ ನೆಗೋಷಿಯೇಷನ್ ವಿ ಕ್ಯಾನ್ ಕ್ರಿಯೇಟ್ ಅಂತ ಹೇಳಿದೆ. ರೀಸೆಂಟಾಗಿ ನೀವು ನೋಡಿದರೆ ಮಣಿಪುರದಲ್ಲಿ ಒಂದು ದೊಡ್ಡ ಕ್ರೈಸಿಸ್ ಆಗಿತ್ತು 2023ಯಲ್ಲಿ. ಮಣಿಪುರ್ ಹೈಕೋರ್ಟ್ ಏನು ಹೇಳ್ತು, ಈ ಮೇಟಿ ಅವರನ್ನು STಯನ್ನಾಗಿ ಮಾಡಬಹುದು ಅಂತ ಹೇಳಿಬಿಟ್ರು. ಇದಕ್ಕೆ ಕುಕ್ಕಿಯವ್ರಿಗೆ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಏನಿತ್ತು, ಮೈಟಿಯವರು ಬಿಫೋರ್ ಇಂಟಿಗ್ರೇಷನ್ ದೇವರ್ ಕನ್ಸಿಡರ್ಡ್ ಆಸ್ ಎನ್ ST, ಬಟ್ ಇಲ್ಲಿವರೆಗೂ ಕೊಟ್ಟಿರಲಿಲ್ಲ. ಮೊನ್ನೆ ಹೈಕೋರ್ಟ್ ಹೇಳಿದ ತಕ್ಷಣ ಕುಕ್ಕಿಯವರಿಗೆ ತೊಂದರೆ ಆಯಿತು. ಯಾಕೆ, ಇವರು ಪ್ಲೇನಲ್ಲಿದ್ದಾರೆ, ಇವರು ಹಿಲ್ಲಲ್ಲಿದ್ದಾರೆ, ಇವರು
ಈ ಸ್ಟೇಟಲ್ಲಿ ಇವ್ರು ಪ್ಲೇನರ್ ಆಯಿತು, ಇವ್ರು ಕುಕ್ಕಿಯಲ್ಲಾಯಿತು. ಇವ್ರದ್ದು ವಾದಗಳು ಏನು, ಎತ್ನಿಕ್ ಸ್ಟೇಟಸ್ ಆಫ್ ಸ್ಟೇಟ್ ಏನಿದೆ, ಈ ಮೈಟಿಸ್ ಕುಕ್ಕೀಸ್ಗಳು ಬಂದ್ಬಿಟ್ಟು ಇಂಫಾಲ್ ವ್ಯಾಲಿ ಅಂತ ಒಂದು ಬರುತ್ತೆ. ಇಲ್ಲೇನಿದೆ, ಈ ಮೈಟಿ ಇದ್ದಾರಲ್ವ, ಈ ಮೈಟಿ ಅವರು 60% ಆಫ್ ದಿ ಪಾಪ್ಯುಲೇಷನ್ ಇದೆ. ಅವ್ರ ಸಿಗ್ನಿಫಿಕೆಂಟ್ ಪೊಲಿಟಿಕಲ್ ಸ್ವೇ ಇದೆ. 60 MLA ಯಲ್ಲಿ 40 MLA ಮೈಟಿ ಅವರಿದೆ. 60% ಪಾಪ್ಯುಲೇಷನ್ನು, 40 MLA ಇವರಿಂದ. ಆಮೇಲೆ 90% ಆಫ್ ದಿ ಮಣಿಪುರ್ ಈಸ್ ಕವರ್ಡ್ ಬೈ ದಿಸ್ ಹಿಲ್ ರೀಜನ್. ಇವರಿಗೆ ಓನ್ಲಿ 20 MLA ಇದ್ದಾರೆ ಇವರು ರೀಜನ್ನಿಂದ. ಓಕೆನಾ. ಆಮೇಲೆ ಒನ್ಸ್ ದೇ ಗಿವನ್ ದ ಟ್ರೈಬಲ್ ಸ್ಟೇಟಸ್ ಕೊಟ್ಟರು ಅಂತಂದರೆ ಗೌರ್ಮೆಂಟ್ ಜಾಬ್ ಬರ್ತಾರೆ. ಆಮೇಲೆ ಇವರು ಹಿಲ್ ರೀಜನಲ್ಲಿ ಹೋಗಿ ಜಾಗ ತೊಗೋಬೋದು. ಯಾಕಂತಂದರೆ ಟ್ರೈಬಲ್ ಲ್ಯಾಂಡಲ್ಲಿ ನಾನ್ ಟ್ರೈಬಲ್ಸ್ಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡಲ್ಲ, ಓನ್ಲಿ ಫಾರ್ ದ ಟ್ರೈಬಲ್ಸ್ಗೆ ಅಷ್ಟೇ ಲ್ಯಾಂಡ್ ಸೇಲ್ ಮಾಡ್ತಾ ಇರ್ತಾರೆ. ಇದರಿಂದ ಕುಕ್ಕಿಯವ್ರು ಏನು ಅನ್ಕೊತಿದ್ದಾರೆ, ಇವ್ರು ಬಂದು ನಮ್ಮ ಜಾಗ ತೊಗೊಂಡು ನಮ್ಮನ್ನು ಇಲ್ಲಿಂದ ಓಡಿಸ್ಬಿಡ್ತಾರೆ, ಇದು ನಡೆಯಲ್ಲ, ಸರಿಯಲ್ಲ, ಒಳ್ಳೆಯದಲ್ಲ ಅಂತಂದೇಳಿ ಈ ST ಸ್ಟೇಟಸ್ ಕೊಡೋದ್ರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸ್ತಿದ್ದಾರೆ ಕುಕ್ಕೀಸ್ ಅವರು. ಅದು ಆಕ್ಷೇಪಣೆ ಹೇಗಿದೆ ಅಂತಂದರೆ ತುಂಬ ವಿಗರಸ್ ಆಗಿದೆ, ವೈಲೆಂಟ್ ಇದೆ. ಓಕೆನಾ. ಮೈಟಿ ಲ್ಯಾಂಗ್ವೇಜಸ್ ಇದಲ್ಲದೇ ಮೈಟಿಯನ್ನು 8 ಶೆಡ್ಯೂಲ್ ಲ್ಯಾಂಗ್ವೇಜಲ್ಲೂ ಕೊಟ್ಟಿದ್ದೀವಿ. ಆಮೇಲೆ ಅವ್ರಿಗೆ ಅಕ್ಸೆಸ್ ಬೇರೆ ಬೇರೆ ಬೆನಿಫಿಟ್ಸ್ ಇದೆ. ಮೈಟಿ ಅವರಿಗೆ SC ಬೆನಿಫಿಟ್ಸ್ ಇದೆ, ಆಮೇಲೆ OBC ಬೆನಿಫಿಟ್ ಇದೆ, ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್, ಈ ಎಲ್ಲ ಬೆನಿಫಿಟ್ಸನ್ನು ಅವ್ರು ತೊಗೊತಿದ್ದಾರೆ. ಓಕೆನಾ. ಆಮೇಲೆ ಅಷ್ಟೇ. ಆಮೇಲೆ ಇವ್ರ ವಾದ ಏನು, ಮೈಟಿ ಅವ್ರದ್ದು ನಮ್ಮದು ಪಾಪ್ಯುಲೇಷನ್ ಮೊದಲು 59% ಇತ್ತು, ಈಗ 53% ಆಗಿದೆ ಅಕಾರ್ಡಿಂಗ್ 2011 ಡಾಟಾ ಪ್ರಕಾರ. ಆಮೇಲೆ ಇಲ್ಲಿಗೆ ಕ್ರಾಸ್ ಬಾರ್ಡರಿಂದ ಬೇರೆಯವ್ರು ಬರ್ತಾ ಇದ್ದಾರೆ, ನಮ್ಮ ಕಲ್ಚರ್ ಹೋಗ್ಬಿಡುತ್ತೆ, ಅದಕ್ಕೆ ನಮಗೂ ST ಕೊಡಿ, ನಾವು ಪ್ರಿಸರ್ವ್ ಮಾಡ್ಕೋಬೇಕು, ರಿಸರ್ವೇಷನ್ ಕೊಡಿ ಅಂತಂದು ಹೇಳಿ ಮೈಟಿ ಅವರು ಕೇಳ್ತಾ ಇದ್ದಾರೆ. ಅದಕ್ಕೆ 2023 ಮಣಿಪುರ್ ಹೈಕೋರ್ಟ್ ಕೊಟ್ಟಿತ್ತು. ಅವತ್ತು ಕೊಟ್ಟಿರೋ ಆ ಒಂದು ಡಿಸಿಷನ್ನಿಂದ ಎಷ್ಟು ದೊಡ್ಡ ಲಾಸ್ ಆಯಿತು ಅಂತಂದರೆ, ನಿಮಗೆ 200 ಡೆತ್ ಆಗುತ್ತೆ, 1000 ಇಂಜೂರ್ಡ್ ಆಗುತ್ತೆ. ಒಂದು ಫೇಮಸ್ ವಿಡಿಯೋ ನೋಡಿರ್ತೀರ, ಇನ್ಫೇಮಸ್, ನಾಟ್ ವೆರಿ ಫೇಮಸ್, ಐ ಶುಡ್ ನಾಟ್ ಸೇ ದ ವರ್ಡ್ ಫೇಮಸ್. ಹೆಣ್ಣು ಮಕ್ಕಳನ್ನು ಅರೆಬೆತ್ತಲೆಯಾಗಿ, ಪೂರ್ತಿ ಬೆತ್ತಲೆಯಾಗಿ ರೋಡು ತುಂಬ ಮೆರವಣಿಗೆ ಪೊಸಿಷನ್ ಹೋಗಿದ್ದು, ತುಂಬ ಅವಮಾನೀಯ, ಇನ್ಹ್ಯೂಮನ್ ಆ್ಯಕ್ಷನ್ಸ್ಗಳು ಮಾಡಿದ್ದಾರೆ. ಎಷ್ಟು ದೊಡ್ಡ ಆ್ಯಕ್ಷನ್ಸ್ ಆಯಿತು ಒಂದು ಹೈಕೋರ್ಟ್ ಡಿಸಿಷನ್ ಅಥವಾ ಒಂದು ಹೈಕೋರ್ಟ್ ಆರ್ಡ್ರಿಂದ. ಬಟ್ ಸ್ಟೇಟ್ ಗೌರ್ಮೆಂಟ್ ಫೇಲ್ ಆಗಿದೆ ಬಿಕಾಸ್ ಆಫ್ ದಿ ಕಂಟ್ರೋಲಿಂಗ್ ದಿ ಹ್ಯಾಂಡಲಿಂಗ್ ದಿ ಕ್ರೌಡು, ವೈಲೆನ್ಸ್ ಮಾಡೋಕ್ಕೆ. ಲೇಟರ್ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ವೆನ್ಷನ್ ಬಂದ ಮೇಲೆ ಇದು ನಿಂತ್ಕೊಂತು. ಇದು ಇಷ್ಟು ಸ್ಟೋರಿ ಆಫ್ ದಿ ಮಣಿಪುರ್. ಓಕೆನಾ. ಇದೆ ಮಣಿಪುರ್ ಎತ್ನಿಕ್ ಸೆಸೆಷನ್ ಮರ್ಜರ್ ವಿತ್ ಇಂಡಿಯಾ 1985. ಮೈಟೀಸ್ ವ್ಯಾಲಿ, ನಾಗಾಲ್ಯಾಂಡ್ ಕುಕ್ಕೀಸ್, ಹಿಲ್ಸ್, PLA, UNLF, ಪ್ರೀಪ್ಯಾಕ್, ಕುಕ್ಕಿ, ನಾಗಾ ಕುಕ್ಕಿ ಕಾನ್ಫ್ಲಿಕ್ಟ್, ಮೀಟಿ ಕುಕ್ಕಿ ವೈಲೆನ್ಸ್, ಪೋರಸ್ ಮಯನ್ಮಾರ್ ಬಾರ್ಡರ್. ನೆಕ್ಸ್ಟ್ ಮಿಜೋರಾಂ ಬರೋಣ. ಈಗ ಮಿಜೋರಾಂ ಕತೆ. ಈ ಮಿಜೋರಾಮಲ್ಲಿ ಫ್ರಮ್ ಫೆಮೈನ್ ಟು ಪೀಸ್ ಮಾಡಲಾಗಿದೆ. ಏನಂತಂದರೆ ಮುತಾನ್ ಫೆಮೈನ್ ಅಂತ ಬಂದಿರುತ್ತೆ ಒಂದು 1959. ಗೌರ್ಮೆಂಟ್ ಅಪ್ಯಾತಿ ಆಗಿರುತ್ತೆ. ಇದರಿಂದ MNF ಅಪ್ರೈಸಿಂಗ್ಸ್ ಆಗಿರುತ್ತೆ. 1966 IMF ಬಾಂಬಿಂಗ್ ಆಗುತ್ತೆ. IAF ಬಾಂಬಿಂಗ್ ಆಫ್ ಐಜ್ವಾರಲ್ಲಿ ಇಂಡಿಯನ್ ಆರ್ಮಿ ಫೋರ್ಸು ಅಥವಾ ಇಂಡಿಯನ್ ಏರ್ ಫೋರ್ಸು. ಅಲ್ಲಿ ಪೀಕ್ ಕಾನ್ಫ್ಲಿಕ್ಟ್ ಸ್ಟಾರ್ಟ್ ಆಗುತ್ತೆ. ಅವಾಗ ಮೀಸಾ ಅಕಾರ್ಡ್ ಮಾಡಿ 1986 ಬಿಟ್ವೀನ್ MNF ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಮಾಡಲ್ ಪೀಸ್ ಸ್ಟೇಟ್ ಆಗಿದೆ. ಸಿನ್ಸ್ ದೆನ್ ಸ್ಟೇಬಲ್ ಗೌರ್ಮೆಂಟ್ಸ್, ನೋ ಇನ್ಸರ್ಜೆನ್ಸಿ. ಇಲ್ಲಿ ಯಾರಪ್ಪ ಅಂತಂದರೆ ಮೇಜರ್ ಲೀಡರ್ ಬಂದ್ಬಿಟ್ಟು ಪೂ ಲಾಲ್ ದೆಂಗಾ ಮತ್ತು ಅವತ್ತಿನ ದಾದೆನ್ ಚೀಫ್ ಮಿನಿಸ್ಟರ್ ಪೂ ಲಾಲ್ ಥನ್ವಾಲಾ ಅವ್ರ ಮಧ್ಯೆ ಒಂದು ಯೂನಿಲ್ಯಾಟ್ರಲ್ ಆಫರ್ ಮಾಡಿದ್ರಿಂದ ಸೋ ಮಚ್ ಆಫ್ ಪೀಸನ್ನು ತರಲಾಗಿದೆ. ಅದಕ್ಕೆ ಮಿಜೋರಾಂ ಅಕಾರ್ಡ್ ಆಫ್ ಜೂನ್ 1986 ಅಂತ ಹೇಳ್ತೀವಿ. ಪೀಸ್ ಅಕಾರ್ಡ್ ಆಯಿತು. ಇದು ಒಂದು ಕಾಶ್ಮೀರ್ ಮಾಡಲಲ್ಲಿ ಇದನ್ನು ಕೂಡ ಸೇಮ್ ಅದೇ ಥರ ಪ್ರೊಸೆಸ್ ಮಾಡಲಾಯಿತು. ಇದಾದಮೇಲೆ ಅಲ್ಲಿ ಜನ ತುಂಬ, ಅದು 1990 ಮಿಜೋರಾಮನ್ನು ಕೇರಳವನ್ನು ಹಿಂದಾಗುತ್ತೆ ಲಿಟ್ರಸಿ ರೇಟಲ್ಲಿ. ಆಮೇಲೆ ಅಲ್ಲಿ ಸ್ಟೇಟ್ ಲ್ಯಾಂಗ್ವೇಜ್, ಅಫಿಷಿಯಲ್ ಲ್ಯಾಂಗ್ವೇಜ್ ಇಂಗ್ಲೀಷು ಆಗಿರೋದ್ರಿಂದ ಅಲ್ಲಿ ಮೆನ್ ವುಮೆನ್ ತುಂಬ ಪ್ರೊಫಿಷಿಯೆಂಟಾಗಿ, ಎಲಿಗೆಂಟಾಗಿ, ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಪ್ರಾಫಿಟಬಲ್ ಎಂಪ್ಲಾಯ್ಮೆಂಟ್ ಇನ್ ಗ್ರೋಯಿಂಗ್ ಸರ್ವಿಸ್ ಸೆಕ್ಟರ್, ಎಸ್ಪೆಷಲಿ ಹೋಟೆಲು, ಏರ್ಲೈನ್ಸಲ್ಲಿ. ಮಿಜೋರಾಂ ಚೀಫ್ ಮಿನಿಸ್ಟರ್ ಇವಾಗಿನ ಝೊರಾಮ್ ಥ್ಯಾಂಗ್ ಅಂತ ಬರ್ತಾರಲ್ವ, ಝೊರಾಮ್ ಥಂಗಾ, ಇವರೇನು ಹೇಳಿದ್ದಾರೆ, ನಾವು ಮಿಜೋರಾಮನ್ನು ಸಿಂಗಾಪುರ್ ಆಫ್ ಈಸ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇನ್ ಟೂರಿಸಮ್ ಸೆಕ್ಟರಲ್ಲಿ. ಓಕೆನಾ, ಸೂಪರ್. ನೆಕ್ಸ್ಟ್ ತ್ರಿಪುರ. ಓಕೆನಾ, ಇವಾಗ ತ್ರಿಪುರ ಬಗ್ಗೆ ನೋಡೋಣ. ಈ ತ್ರಿಪುರಾದ ಏನು ಕತೆ ಅಂತಂದರೆ, ಟೆರರಿಸ್ಟ್ ಆ್ಯಕ್ಟಿವಿಟೀಸ್ 1980 ತುಂಬ ಜಾಸ್ತಿ ಆಗುತ್ತೆ. ಏರಿಯಾ ಅಂಡರ್ ದ ಕಂಟ್ರೋಲ್ ಆಫ್ ತ್ರಿಪುರ ಟ್ರೈಬಲ್ಸ್ ಏರಿಯಾ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಮಾಡ್ಕೊಂಡಿರ್ತಾರೆ. ತ್ರಿಪುರ ಟ್ರೈಬಲ್ಸ್ ಏರಿಯಾಸ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಇರುತ್ತೆ. ಇದೇನಾಗುತ್ತೆ, ಆಫ್ಟರ್ ಟ್ರೈಪಾರ್ಟೇಟ್ ಅಗ್ರಿಮೆಂಟ್ ಆಗುತ್ತೆ ಯಾರ್ಯಾರ ಮಧ್ಯೆ, ಗೌರ್ನಮೆಂಟ್ ಆಫ್ ಇಂಡಿಯಾ, ಸ್ಟೇಟ್ ಗೌರ್ನಮೆಂಟು ಮತ್ತು ಈ ಕೌನ್ಸಿಲ್ ಮಧ್ಯೆ. ಮೂವ್ಮೆಂಟ್ ಅಂಡರ್ ಕಂಟ್ರೋಲ್ ಮಾಡಿರ್ತೀವಿ. ಸೊ ಫಾರ್ ಸಕ್ಸೀಡೆಡ್ ಇನ್ ಲಿಮಿಟಿಂಗ್ ದಿ ಎಕ್ಸ್ಟ್ರೀಮಿಸ್ಟ್ ಆ್ಯಕ್ಟಿವಿಟೀಸ್ ದೇರ್ ಹ್ಯಾಸ್ ಬಿನ್ ಸ್ಟಡಿ ಡಿಕ್ಲೈನ್ ಇನ್ 2003 ಇಲ್ಲಿ ಒಂದಿಷ್ಟು ಗ್ರೂಪ್ಸ್ಗಳು ಆ್ಯಕ್ಟಿವ್ ಇರ್ತವೆ. ಒಂದು ತ್ರಿಪುರ ಉಪಜಾತಿ ಜುಬಾ ಸಮಿತಿ ಅಂತ ಬರುತ್ತೆ. ತ್ರಿಪುರ ಉಪಜಾತಿ ಜುಬಾ ಸಮಿತಿ ಅಂತ 1971. ಇದಾದಮೇಲೆ ತ್ರಿಪುರ ನ್ಯಾಷನಲ್ ವಾಲಂಟಿಯರ್ಸ್ ಅಂತ ಮಾಡ್ಕೊಂಡಿರ್ತಾರೆ. ತ್ರಿಪುರ ಇವೆಲ್ಲ ಬೇಕಾಗಿಲ್ಲ, ಜಸ್ಟ್ ನಿಮಗೆ ರೆಫರೆನ್ಸಿಗೆ ಹೇಳ್ತಿದ್ದೀನಿ.
NLFT ಇಂಪಾರ್ಟೆಂಟ್, ನ್ಯಾಷನಲ್ ಲಿಬರೇಷನ್ ಫ್ರಂಟ್ ತ್ರಿಪುರಾದವರು 2 ಮಾರ್ಚ್ 1989 ಮಾಡ್ಕೊಂಡಿರ್ತಾರೆ. ಇಟ್ ಈಸ್ ಆರ್ಮಡ್ ವಿಂಗ್ ಆ್ಯಂಡ್ ಇದ್ರದ್ದು ಒಂದು ಆರ್ಮಡ್ ವಿಂಗ್ ಇರುತ್ತೆ. ಯಾವುದಪ್ಪ ಅಂತಂದರೆ ನ್ಯಾಷನಲ್ ಹೋಲಿ ಆರ್ಮಿ ಆ್ಯಂಡ್ ಆಲ್ ತ್ರಿಪುರಾ ಟೈಗರ್ ಫೋರ್ಸ್ ಅಂತ ಮಾಡ್ಕೊಂಡಿರ್ತಾರೆ. ಇದು 1980 ಫಾರ್ಮ್ ಆಗಿರುತ್ತೆ. ಸಿಕ್ಸ್ ಸೆಸೀಡ್ ಫ್ರಮ್ ಯುರೇನ್ ಮಾತ್ರ ಇಂಡಿಯಾದಿಂದ ಹೊರಗೆ ಹೋಗಬೇಕು, ತ್ರಿಪುರಾ ಸ್ಟೇಟ್ ಮಾಡ್ಕೋಬೇಕು, ಇಂಡಿಪೆಂಡೆನ್ಸ್ ಸ್ಟೇಟ್ ಮಾಡ್ಕೋಬೇಕು ಅಂತ ತುಂಬ ಹೋರಾಟ ಮಾಡ್ತಾರೆ. ಅದು ಆಗೋದಿಲ್ಲ. ಇಲ್ಲಿಗಲ್ ಮೈಗ್ರೆಂಟ್ಸ್ನ ತೆಗೀರಿ, ಆಮೇಲೆ ಇಂಪ್ಲಿಮೆಂಟೇಷನ್ ಆಫ್ ದಿ ತ್ರಿಪುರಾ ಮರ್ಜರ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಆಮೇಲೆ ರಿಸ್ಟೋರೇಷನ್ ಆಫ್ ದ ಲ್ಯಾಂಡ್ ಟು ದ ಟ್ರೈಬಲ್ ಪೀಪಲ್ಗೆ ಲ್ಯಾಂಡ್ ಕೊಡಿ, ಅಂಡರ್ ದಿ ತ್ರಿಪುರಾ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಅಂಡರ್ ಅವ್ರಿಗೆ ಅಷ್ಟೇ ಕೊಡಿ ಅಂತಂದೇಳಿ ತುಂಬ ಗಲಾಟೆ ಮಾಡ್ತಾರೆ, ಇಶ್ಯೂಸ್ ಮಾಡ್ತಾರೆ. ಇದು ಬಿಟ್ವೀನ್ 1990 to 95ಗೆ ಇನ್ಸರ್ಜೆನ್ಸಿ ರಿಮೈಂಡ್ ಲೋ ಕಿ, ಬಟ್ ಇಟ್ ಗ್ರೂ ಯಾವಾಗಪ್ಪ ಅಂತ 1996 to 2004 ಮಧ್ಯೆ ಎಕ್ಸ್ಟೆನ್ಸಿವ್ ಆಗಿ ಗ್ರೋತ್ ಆಗಿಬಿಡುತ್ತೆ. ಆಮೇಲೆ ಇದೇ ಟೈಮಲ್ಲಿ ರಫ್ ಟೆರೆನ್ ಇರೋದ್ರಿಂದ, ಪೋರಸ್ ಎಕ್ಸ್ಟೆನ್ಸಿವ್ ಬಾರ್ಡರ್ ಇರೋದ್ರಿಂದ, ಇವರಿಗೆ ಬಾಂಗ್ಲಾದೇಶ ಹತ್ತಿರ ಆಗೋದ್ರಿಂದ ಬಾಂಗ್ಲಾದೇಶ ಅವರಿಗೆ ಸಪೋರ್ಟ್ ಕೊಡ್ತಿರುತ್ತೆ ಅವಾಗಿನ ಗೌರ್ನಮೆಂಟು. ಇದರಿಂದ ಅವ್ರು ತುಂಬ ಇಶ್ಯೂಸ್ಗಳನ್ನ ಇನ್ಸರ್ಜೆನ್ಸಿ ಕ್ರಿಯೇಟ್ ಮಾಡ್ತಾನೇ ಇರ್ತಾರೆ. ಇದರಿಂದ ವೆಪನ್ಸು, ಎಕ್ಸ್ಪ್ಲೋಸಿವ್, ವೈರ್ಲೆಸ್ ಕಮ್ಯುನಿಕೇಷನ್ ಸಿಸ್ಟಮ್ಸು, ಎಕ್ಸ್ಟಾರ್ಷನ್ಸ್ ಆ್ಯಂಡ್ ಲಿವಿಸ್ ವೆಂಟ್ ದ ಮೇಕಿಂಗ್ ವಾಲಟೈಲ್ ಇನ್ಸರ್ಜೆನ್ಸೀಸ್ ಮಾಡಿಬಿಡ್ತಾರೆ. ಈ ಹೈ ವೋಲ್ಟೇಜ್ ಇನ್ಸರ್ಜೆನ್ಸಿಗೆ ಮತ್ತು ಆರ್ಗಿ ಆಫ್ ವೈಲೆನ್ಸ್ ಅಂತ ಬರೀಬೇಕು ನೀವು. ಆರ್ಗಿ ಆಫ್ ವೈಲೆನ್ಸ್, ಆರ್ಗಿ ಅಂದರೆ ಹೇಳ್ತೀನಿ, ಆರ್ಗಿ ಅಂದರೆ ಎಕ್ಸೆಸಿವ್ ಇನ್ವಾಲ್ವ್ಮೆಂಟಿಂದ ಆ್ಯಕ್ಟಿವಿಟಿ, ಅಂದರೆ ವೈಲೆನ್ಸಲ್ಲಿ ಎಕ್ಸೆಸಿವ್ ಆಗಿಬಿಡುತ್ತೆ, ಅದಕ್ಕೆ ಆರ್ಗಿ ವೈಲೆನ್ಸ್ ಆಗಿರುತ್ತೆ. ಸ್ಟೇಟ್ ಗೌರ್ಮೆಂಟು ಇದಕ್ಕೋಸ್ಕರ ಒಂದು ಸ್ಟ್ರಾಟಜಿಕ್ ಆಗಿ ಮತ್ತು ರೆಸೊಲ್ಯೂಟ್ ಮ್ಯಾನರ್ ಅಂತಲೇ ಬರೀಬೇಕು ನೀವು. ರೆಸೊಲ್ಯೂಟ್ ಅಂದರೆ ಹೇಳ್ತೀನಿ, ರೆಸೊಲ್ಯೂಟ್ ಅಂದರೆ ಡಿಟರ್ಮೈಂಡ್, ದೃಢ ನಿಶ್ಚಯ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಮಲ್ಟಿ ಡೈಮೆನ್ಷನಲ್ ಫೈನ್ ಟ್ಯೂನ್ಡ್ ಸ್ಟ್ರಾಟಜಿ ಮಾಡ್ಕೊತಾರೆ. ಕ್ರಿಯೇಟಿವಿಟಿ ಸಿಚುವೇಶನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ, ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ ಮಾಡ್ಕೊಳ್ಳೋಕ್ಕೆ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ ಮಾಡ್ತಾರೆ, ಎಕ್ಸಲರೇಟೆಡ್ ಡೆವಲಪ್ಮೆಂಟ್ ಥ್ರಸ್ಟ್, ಮ್ಯಾನೇಜ್ಮೆಂಟ್ ಆಫ್ ದಿ ಮೀಡಿಯಾ, ಸಿವಿಕ್ ಎವಿಕ್ಷನ್ ಪ್ರೋಗ್ರಾಮ್ಸ್ಗಳು ಮಾಡಿ, ಟ್ರಿಮ್ ಫಾರ್ ದ ಇನ್ಸರ್ಜೆನ್ಸಿ ಆ್ಯಂಡ್ ಕಾನ್ಫ್ಲಿಕ್ಟ್ ರೆಸೊಲ್ಯೂಷನ್ ಮಾಡಿ, ಆ್ಯಂಡ್ ಡೆಮಾನ್ಸ್ಟ್ರೇಟೆಡ್ ದಟ್ ಇನ್ಸರ್ಜೆನ್ಸಿ ವಾಸ್ ನಾಟ್ ಇನ್ಸರ್ಮೌಂಟಬಲ್ ಫಿನಾಮಿನಾ, INSURMOUNTABLE ಇನ್ಸರ್ಮೌಂಟಬಲ್ ಫಿನಾಮಿನಾ ಅನ್ನೋದನ್ನೊಂದು ತೋರಿಸ್ಕೊಟ್ಟಿದ್ದಾರೆ. ಇದನ್ನ ನೀವು ಕೇಸ್ ಸ್ಟಡಿ ಬರೀಬೇಕು. ನಾರ್ತ್ ಈಸ್ಟರ್ನ್ ಇನ್ಸರ್ಜೆನ್ಸಿ ಬರಿತಾ ಇರಬೇಕಾದ್ರೆ ತ್ರಿಪುರಾ ಮಾಡೆಲ್ ಯೂಸ್ ಮಾಡ್ಕೊಂಡು ಇದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನು ಯೂಸ್ ಮಾಡಿ ಬೆಸ್ಟ್ ಕೇಸ್ ಸ್ಟಡಿ ಇದು. ವಾಟ್ ವಾಸ್ ನೀಡೆಡ್ ಟು ಟ್ಯಾಕಲ್ ಇಟ್ ವಾಸ್ ವೆಲ್ ಕ್ರಾಫ್ಟೆಡ್ ಮಲ್ಟಿ ಡೈಮೆನ್ಷನಲ್ ಸ್ಟ್ರಾಟಜಿ, ರೆಸೊಲ್ಯೂಟ್ ವಿಲ್ಲು, ರೈಟ್ ವಿಷನ್ನು, ಡೈರೆಕ್ಷನ್ನು, ಹಾನೆಸ್ಟ್, ಕ್ರೆಡಿಬಲ್ ಲೀಡರ್ಶಿಪ್ಪು, ಕ್ರಿಯೇಟಿವ್ ರೆಸ್ಪಾನ್ಸ್, ಈ ಥರ ಬರೀಬೇಕು. ಕ್ರಿಯೇಟಿವ್ ರೆಸ್ಪಾನ್ಸು ಟು ದ ಚಾಲೆಂಜಸ್ ಆ್ಯಂಡ್ ಗ್ರೋತ್ ಆಫ್ ಸೋಷಿಯೋ ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್, ಡಿಸಿಪ್ಲಿನೇಷನ್ ಟು ದ ಆಲ್ ಸೆಕ್ಷನ್ ಆಫ್ ಸೊಸೈಟಿ ಮಾಡೋದ್ರಿಂದ ಒಂದು ವೆಲ್ ಕ್ಯಾಲಿಬ್ರೇಟೆಡ್ ಆ್ಯಂಡ್ ಹ್ಯೂಮನ್ ಕಂಬ್ಯಾಟ್ ಆಪರೇಷನ್ಸ್ ಅಂತ ಬರೀಬೇಕು. ಹ್ಯೂಮನ್ ಕಂಬ್ಯಾಟ್ ಆಪರೇಷನ್ಸ್ ಮಾಡಿ ವಿತ್ ಸೈಕಾಲಜಿಕಲ್ ಅಪ್ರೋಚ್ ಮಾಡಿರೋದ್ರಿಂದ ದಟ್ ಲೋಕಲ್ ಪಾಪ್ಯುಲೇಷನ್ ವಾಸ್ ನಾಟ್ ಎಲಿನಿಯೇಟೆಡ್, ಎಲ್ಲರನ್ನೂ ಒಳಗೊಂಡಂತೆ ಮಾಡಿರ್ತಕ್ಕಂಥ ಒನ್ ಆಫ್ ದಿ ಬೆಸ್ಟ್ ಮಾಡಲ್ ಇಸ್ ತ್ರಿಪುರಾ ಮಾಡಲ್ ಅಂತ ಬರೀರಿ ಆನ್ಸರ್ಸಲ್ಲಿ, ವಿಲ್ ಗೆಟ್ ಎ ಗುಡ್ ಮಾರ್ಕ್ಸ್. ಓಕೆನಾ. ಇದೇನಪ್ಪ ಅದೇ ಡೆಮೋಗ್ರಫಿಕ್ ಇನ್ವರ್ಷನ್ ಡ್ಯೂ ಟು ಇನ್ಫ್ಲಕ್ಸ್, ಬೆಂಗಾಲಿ ರಿಫ್ಯೂಜಿ 1971 ವಾರಿಂದ ಬಂದಿರ್ತಾರೆ. NLFT ಇದನ್ನು ಈಗ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿದ್ದೀವಿ, ಅಂದರೆ ಇದನ್ನು ಹೇಳಿದ್ದೀನಿ ಟೈಗರ್ ಫೋರ್ಸ್ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಕೌಂಟರ್ ಇನ್ಸರ್ಜೆನ್ಸಿ ಸಕ್ಸಸ್, ಕೆಡರ್ ಎಫೆಕ್ಟಿವ್ ಪಾಲಿಸಿ ಡಿಪ್ಲೊಮೆಂಟ್ ಆಫ್ ಸ್ಕೀಮ್ಸ್ ಲಿಟ್ ದ ಪೀಸ್ 2000 ಮುಗಿತು. ನೆಕ್ಸ್ಟ್ ಮೇಘಾಲಯ. ಓಕೆನಾ. ಇವಾಗ ನಾವು ಮೇಘಾಲಯ ನೋಡೋಣ. ಮೇಘಾಲಯದ ಎಲ್ಲಿ ಬರುತ್ತೆ? ಅಸ್ಸಾಂ ಕೆಳಗೆ ಬರುತ್ತೆ. ಇದನ್ನ ಒಂದು ಸ್ಟೇಟ್ ವಿತ್ ಇನ್ ಎ ಸ್ಟೇಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ವ, ಇಲ್ಲಿಂದನೇ ಇದ್ರದ್ದು ಇಶ್ಯೂ ಸ್ಟಾರ್ಟ್ ಆಗಿತ್ತು. ಈ ಮೇಘಾಲಯದ ಏನಪ್ಪ ಕತೆ ಅಂತಂದರೆ, ಇದು ಲೀಸ್ಟ್ ಅಫೆಕ್ಟೆಡ್ ಬೈ ಇನ್ಸರ್ಜೆನ್ಸೀಸ್ ಇನ್ ದ ನಾರ್ತ್ ಈಸ್ಟ್ ಪ್ರಾಬ್ಲಮ್ಸ್ ಅರೈಸ್ ಫ್ರಮ್ ದ ಡಿವೈಡ್ ಅಮಾಂಗ್ ದಿ ವೇರಿಯಸ್ ಟ್ರೈಬ್ಸ್ಗಳು ಮಾಡೋದ್ರಿಂದ ಸ್ಟಾರ್ಟ್ ಆಗುತ್ತೆ. ಟ್ರೈಬಲ್ ಮತ್ತು ನಾನ್ ಟ್ರೈಬಲಿಂದ ಮತ್ತು ಬಾಂಗ್ಲಾದೇಶ್ ಇನ್ಫಿಲ್ಟ್ರೇಷನ್ ಅಂತ ಸ್ಟಾರ್ಟ್ ಆಗುತ್ತೆ. ಇಲ್ಲೊಂದಿಷ್ಟು ಮೇನ್ ಇನ್ಫಿಲ್ಟ್ರೇಷನ್ ಇನ್ಸರ್ಜೆನ್ಸಿ ಗ್ರೂಪ್ಸ್ ಅಂದರೆ GNLA, ಗ್ಯಾರೋ ನ್ಯಾಷನಲ್ ಲಿಬರೇಷನ್ ಆರ್ಮಿ ಅಂತ ಹೇಳಿದ್ನಲ್ಲ, ಇದರಿಂದ ಇವ್ರದ್ದೇನು ಒಂದು ಸಪ್ರೇಟ್ ಗ್ಯಾರೋ ಲ್ಯಾಂಡ್ ಮಾಡಬೇಕು ಅಂತ ಇವ್ರದ್ದೊಂದು ಮೇಜರ್ ಕೂಗು, ಗ್ಯಾರೋ ಲ್ಯಾಂಡ್ ಮಾಡಬೇಕು ಅಂತ. 2009 ಇದು ಫಾರ್ಮ್ ಆಗುತ್ತೆ ಆ್ಯಂಡ್ ಕನ್ಸಿಸ್ಟೆಂಟ್ 70 ಮೆಂಬರ್ಸ್ಗಳು ಇರ್ತವೆ. ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಇದು ANVC ಅಂತ ಒಂದಿರುತ್ತೆ. ANVC ಅಂದರೆ ಅಚಿಕ್ ನ್ಯಾಷನಲ್ ವಾಲಂಟಿಯರ್ ಕೌನ್ಸಿಲ್, ಅಚಿಕ್ ನ್ಯಾಷನಲ್ ವಾಲಂಟಿಯರ್ಸ್ ಕೌನ್ಸಿಲ್, ಜಸ್ಟ್ ನಿಮಗೆ ನೆನಪಿಟ್ಕೊಳ್ಳಿ ಸಾಕು. ಲಿಬರೇಷನ್ ಆಫ್ ಅಚಿಕ್ ಎಲೈಟ್ ಫೋರ್ಸ್ ಅಂತ ಒಂದು ಬರುತ್ತೆ. ಅದಾದಮೇಲೆ ನ್ಯಾಷನಲ್ ಡೆಮೊಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡ್ ಅಂತ ಒಂದು ಬರುತ್ತೆ. GNLA ಹ್ಯಾಸ್ ಬಿನ್ ಇನ್ವಾಲ್ವ್ ಇನ್ ಎಕ್ಸ್ಟಾರ್ಷನ್, ಅಟ್ಯಾಕ್ಸ್, ಬಾಂಬಿಂಗ್ಸ್. ಮೇಘಾಲಯ ಹ್ಯಾಸ್ ವಿಟ್ನೆಸ್ ಇನ್ ಅಪ್ಸರ್ಜ್ ಇನ್ ವೈಲೆನ್ಸ್ ಡ್ಯೂ ಟು ಆ್ಯಕ್ಟಿವಿಟೀಸ್ ಆಫ್ ದಿ GNLA. ಓಕೆನಾ. ಈ ANVC ಐತಲ್ಲ, ಇದು 1995 ಫಾರ್ಮ್ ಆಗಿರುತ್ತೆ. ಇದು 2004 ಸೀಸ್ ಫೈರ್ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಇದು ಮುಗಿದೋಗ್ಬಿಟ್ಟಿರುತ್ತೆ. ಹಾಗಾಗಿ ಅದರಲ್ಲಿ ಯಾರೂ ಉಳ್ಕೊಂಡಿರೋದಿಲ್ಲ. ಅವರೆಲ್ಲ GNLA ಜೊತೆಗೆ ಒಂದು ಗ್ಯಾರೋ ಲ್ಯಾಂಡ್ ಮಾಡ್ಬೇಕಂತ ಇನ್ಸರ್ಜೆನ್ಸಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಗ್ರೂಪ್ ಬರುತ್ತೆ HNLC ಅಂತ. ಇದಕ್ಕೆ
ತ್ರೆಪ್ ನ್ಯಾಷನಲ್ ಲಿಬರೇಷನ್ ಕೌನ್ಸಿಲ್ ಅಂತ ಮೇಘಾಲಯದಲ್ಲಿ ಫಾರ್ಮ್ ಆಗಿದೆ. ಇದು 1992 ಫಾರ್ಮ್ ಆಗಿದೆ. ಇವ್ರದ್ದು ಮೇಜರ್ ಬಂದ್ಬಿಟ್ಟು ಇವ್ರು ಕಾಶಿ ಜಂತಿಯಾ ಟ್ರೈಬಲ್ ಪೀಪಲ್ಸ್ ಇದ್ದಾರೆ. ಇದರಲ್ಲಿ ಕಾಶಿ ಜಂತಿಯಾ ಟ್ರೈಬಲ್ ಪೀಪಲ್ಸು ಮೇಘಾಲಯನ ಫ್ರೀ ಮಾಡಬೇಕು ಫ್ರಮ್ ಡಾಮಿನೇಷನ್ ಆಫ್ ಗ್ಯಾರೋ ಅವರಿಂದ ಡಾಮಿನೇಷನ್ನಿಂದ ಫ್ರೀ ಮಾಡಬೇಕು. ಆ್ಯಂಡ್ ಆಲ್ಸೋ ಫ್ರೀ ಫ್ರಮ್ ದಿ ನಾನ್ ಟ್ರೈಬಲ್ ಔಟ್ಸೈಡರ್ಸ್ ಅಂತಾರೆ. ಇವ್ರಿಗೆ ನಾನ್ ಟ್ರೈಬಲ್ಸ್ನ ಇವರು ಔಟ್ಸೈಡರ್ಸ್ ಅಂತಾರೆ. ಅವ್ರಿಗೆ ಇವರು ದ ಕಹರ್ಸ್ ಅಂತಾರೆ. ಓಕೆ, ಅವ್ರುಗಳಿಂದ ಇದು ಮಾಡಬೇಕಂತ ಹೇಳ್ತಾರೆ. 2000 ಇದನ್ನು ಬ್ಯಾನ್ ಮಾಡಲಾಗಿದೆ HNLCಗೆ. ಈ HNLC ಮಾಡೋಕ್ಕೆ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ. ಈ NSCN ನಾಗಾಲ್ಯಾಂಡ್ ನಾವು ಕೇಳಿದ್ದೀವಲ್ಲ, IAM, NDBF ಅಂದರೆ NDABF ಆಫ್ ದಿ ಅಸ್ಸಾಂ, ಮತ್ತು ನ್ಯಾಷನಲ್ ಲಿಬರೇಷನ್ ಫ್ರಂಟ್ ಆಫ್ ದಿ ತ್ರಿಪುರ, NLFTF ತ್ರಿಪುರ, ಇವರೆಲ್ಲ ಹೆಲ್ಪ್ ಮಾಡಿ ಇದಕ್ಕೆ ಆರ್ಮ್ಸ್ ಸಪ್ಲೈಸ್, ಫಿಸಿಕಲ್ಲು, ಮಾರಲ್ ಎಲ್ಲ ಸಪೋರ್ಟು ಮಾಡ್ತಾ ಇರ್ತಾರೆ. ಇದರ ಜೊತೆಗೆ ಮಿಲಿಟೆಂಟ್ ಔಟ್ಫಿಟ್ ಆಫ್ ದಿ ಗ್ಯಾರೋ ನ್ಯಾಷನಲ್ ಲಿಬರೇಷನ್ ಆರ್ಮಿ ಕೂಡ ಒಂದು ಪೀಪಲ್ನ ಪರ್ಸ್ನಲ್ಸ್ನ ಗರಿಲ್ಲ ಅಟ್ಯಾಕ್ಸ್ ಮಾಡಿ ಪೊಲೀಸು ಆರ್ಮಿ ಪರ್ಸನಲ್ ಮೇಲೆ ಅಟ್ಯಾಕ್ ಮಾಡ್ತಾನೇ ಇದ್ದಾರೆ. ಕಿಡ್ನ್ಯಾಪಿಂಗು, ರ್ಯಾನ್ಸಮ್ ವೇರ್ಸು, ಅಲ್ಲಿ ಬಿಗ್ ಬಿಸ್ನೆಸ್ ಮೆನ್ಸ್ಗಳಿಗೆ, ಕೋಲ್ ಬರಾನ್ಸ್ಗಳ ಜೊತೆಗೆ. ಇಟ್ಸ್ ನಾಟ್ ಅಬೌಟ್ ದಿ ರಿಲಿಜಿಯನ್ ಇಶ್ಯೂ, ಬಟ್ ಇದು ಎತ್ನಿಕ್ ಇಶ್ಯೂ. ಇದನ್ನು ಬಟ್ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮೇಜರ್ ಕನ್ಸರ್ನ್ ಆಗಿದೆ. ಡ್ರಗ್ ಟ್ರಾಫಿಕಿಂಗ್ ನಡೀತಾ ಇದೆ. ಕೊಕೇನು, ಗಾಂಜಾ, OPM, ಈ ಸ್ಮಗ್ಲಿಂಗ್ ಆಫ್ ದಿ ವೆಪನ್ಸು, ನಾರ್ಕೋಟಿಕ್ಸ್, ಬ್ಲ್ಯಾಕ್ ಮಾರ್ಕೆಟಿಂಗ್ ಇದೆ. ಸ್ಟೇಟ್ಲೆಸ್ಸಿಂದ ಮೇಜರ್ ಸ್ಮಗ್ಲಿಂಗ್ ರೂಟ್ ಬಿಟ್ಟಿದ್ದು ಬಾಂಗ್ಲಾದೇಶ ಮತ್ತು ಇಂಡಿಯಾಗೆ ಇದೇ ಮೇಜರ್ ಸ್ಮಗ್ಲಿಂಗ್ ರೂಟಾಗಿ ವರ್ಕ್ ಮಾಡ್ತದೆ. ಈಗ ತ್ರಿಪುರ ಫುಲ್ ಕಂಟ್ರೋಲ್ ಇದೆ, ಈಗ ಮೇಘಾಲಯ ವರ್ಕ್ ಮಾಡ್ತಿದೆ. ಇವನ್ನೆಲ್ಲವನ್ನು ನಾವು ಕಂಟ್ರೋಲ್ ಮಾಡಲೇಬೇಕಾಗಿದೆ. ಓಕೆನಾ? ಬ್ರೀಫಾಗಿ ನೋಡ್ಬಿಡೋಣ. ಯಾರು ಇದು? ಮೇಘಾಲಯ 1972 ಕ್ರಿಯೇಟ್ ಆಗಿರುತ್ತೆ. ಅದೇ ಸ್ಟೇಟ್ ಡಿಸ್ಕಂಟೆಂಟ್ ಓವರ್ ದಿ ಮೈಗ್ರೇಷನ್ ಟ್ರೈಬಲ್ ಐಡೆಂಟಿಟಿ. HNLC ಬ್ಯಾನ್ ಆಗಿದೆ. JNLE ನಡೀತಾ ಇದೆ. JNLE ನ್ಯೂಟ್ರಲೈಸ್ಡ್. HNLC ಡಿಕ್ಲೇರ್ಡ್ ಸೀಸ್ ಫೈರ್ ಆಗಿದೆ. ಮೂವ್ಮೆಂಟ್ ಟುವರ್ಡ್ಸ್ ದಿ ಪೀಸ್ ನಡೀತಾ ಇದೆ. ನೆಕ್ಸ್ಟ್ ಇಷ್ಟೇ ನೀವು HNLC JNLA ಈ ಕತೆ ನೆನ್ಪಿಟ್ಕೊಂಡ್ರೆ ಇಷ್ಟು ಪಾಯಿಂಟ್ ಇಟ್ಕೊಂಡು ಬರಿಬೋದೆಲ್ಲ. ಇನ್ಸರ್ಜೆನ್ಸಿ, ಟ್ರೈಬಲ್ಸು, ನಾನ್ ಟ್ರೈಬಲ್ಸು, ಲ್ಯಾಂಡು, ಮನಿ, ಟ್ರಾಫಿಕಿಂಗ್ ಇವೇ ನಡೀತಾ ಇರ್ತವೆ. ಓಕೆ, ಲೆಟ್ಸ್ ಸ್ಟಾರ್ಟ್ ಅಬೌಟ್ ದಿ ಅರುಣಾಚಲ್ ಪ್ರದೇಶ್. ಇದೇನಿದೆ ಇಲ್ಲಿ ಒಂದು 3 ಇಂಪಾರ್ಟೆಂಟ್ ಡಿಸ್ಟ್ರಿಕ್ಸ್ ಬರ್ತವೆ. ತಿರಾಪ್, ಚಾಂಗ್ಲಾಂಗ್, ಲಾಂಗ್ಡಿಂಗ್ ಅಂತಂದು. ಲಾಂಗ್ಡಿಂಗ್ ಅಂತ. ಓಕೆನಾ? ಇಲ್ಲಿ ಪೀಪಲ್ಗಳು ತುಂಬ ಫಿಯರಲ್ಲಿದ್ದಾರೆ. ಯಾಕಂದರೆ NSCN ಮತ್ತು ಅದರಲ್ಲಿ ಐಸಾಕ್ ಮೂವಾ ಮತ್ತು ಕಾಪ್ಲಾಂಗ್ ಅಂತ ಹೇಳಿದ್ವಲ್ಲ, ಇವ್ರುಗಳಿಂದ ಎಕ್ಸ್ಟಾರ್ಷನ್ಸು, ಫ್ಯಾಕ್ಷನಲ್ ಫ್ಯೂಡ್ಸು, ಕಿಡ್ನ್ಯಾಪಿಂಗು ನಡೀತಿರುತ್ತೆ. ಇದು ತುಂಬ ಜನ ಪ್ರಾಬ್ಲಮ್ಸನ್ನ ಫೇಸ್ ಮಾಡ್ತಿದ್ದಾರೆ. ಇದು ಅಲ್ಲದೆ ಉಲ್ಫಾ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಅಂತ ಹೇಳ್ತೀವಲ್ಲ, ಆಫ್ ಅಸ್ಸಾಮು, ಅದರದ್ದು ಒಂದು ಅಂತ ಒಂದು ಗ್ರೂಪ್ ಇದೆ. ಅವರು ತುಂಬ ಇಶ್ಯೂಸ್ಗಳು ಕ್ರಿಯೇಟ್ ಮಾಡ್ತಿದ್ದಾರೆ. ಇವರೆಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಲೋಹಿತ್ ಅನ್ನೋ ಒಂದು ಡಿಸ್ಟ್ರಿಕ್ ಇದೆ, ಚಾಂಗ್ಲಾಂಗ್ ಮತ್ತು ತಿರಾಪ ಇದ್ದಾರೆ. ಇದಲ್ದೇ CPI ಮಾವೋಯಿಸ್ಟು ಕೂಡ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆನಾ? ಅವರು ಕೂಡ ಲೋಹಿತ್ ಮತ್ತು ಲೋಯರ್ ದಿಬಾಂಗ್ ಡಿಸ್ಟ್ರಿಕ್ಸ್ ಆಫ್ ದಿ ಅರುಣಾಚಲ್ ಪ್ರದೇಶಲ್ಲಿ ಇವ್ರದ್ದು ಇಶ್ಯೂಸ್ಗಳು ನಡೀತಾ ಇದೆ. ಇದೆಲ್ಲ ಸಾಲದು ಅಂತ ಹೇಳಿ ಇನ್ನೊಂದು ಗ್ರೂಪ್ ಇದೆ. ಯಾರಪ್ಪ ಅವರು ಅಂದರೆ ಅಪ್ಸು. ಇಟ್ಸ್ ಅ ಮೇಜರ್ ಇಂಪಾರ್ಟೆಂಟ್ ಗ್ರೂಪು. ಇವರೇನೆಂದರೆ ಆಲ್ ಅರುಣಾಚಲ್ ಪ್ರದೇಶ್ ಸ್ಟೂಡೆಂಟ್ಸ್ ಯೂನಿಯನ್ ಅಂತ. ಇವರು ಅವತ್ತಿನ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಪ್ರಣಬ್ ಮುಖರ್ಜಿ ಹತ್ರ ಒಂದು ಮೆಮೊರಂಡಮ್ ತಗೊಂಡು ಹೋಗ್ತಾರೆ. ಏನಪ್ಪ ಅಂದರೆ ಇಲ್ಲಿ ಚಕ್ಮಾಸು ಮತ್ತು ಹಜಾಂಗಸು ತುಂಬ ಬಂದುಬಿಟ್ಟಿದ್ದಾರೆ. ರೆಫ್ಯೂಜಿಸ್ಗಳು ಸೆಟಲ್ಡ್ ಆಗಿಬಿಟ್ಟಿದ್ದಾರೆ. ಇದು ಇಂಡಿಜಿನಿಯಸ್ ಟ್ರೈಬ್ಸ್ನ ಮಾರ್ಜಿನಲೈಸೇಷನ್ ಮಾಡ್ತಿದ್ದಾರೆ. ಈಸ್ಟರ್ನ್ ಅರುಣಾಚಲ್ ಪ್ರದೇಶಲ್ಲಿ ಚಕ್ಮಾ ಮತ್ತು ಹಜಾಂಗಸ್ ಇದ್ದಾರೆ. ವೆಸ್ಟರ್ನ್ ಅರುಣಾಚಲ್ ಪ್ರದೇಶ ಅಲ್ವಾ, ಇಲ್ಲಿ ಟಿಬೆಟಿಯನ್ಸು, ಭೂತಾನೀಸ್, ನೇಪಾಲೀಸ್ ಬಂದುಬಿಟ್ಟಿದ್ದಾರೆ. ಇವರು ಕೂಡ ಅವ್ರ ಡಾಮಿನೆನ್ಸ್ ಆಗ್ತಿದೆ. ಸೆಂಟ್ರಲ್ ಪಾರ್ಟ್ ಆಫ್ ಅರುಣಾಚಲದಲ್ಲಿ ಬಾಂಗ್ಲಾದೇಶಿಸ್ಗಳು ಹೆಚ್ಚಾಗಿಬಿಟ್ಟಿದ್ದಾರೆ. ವಿಚ್ ಹ್ಯಾಸ್ ಕ್ರಿಯೇಟೆಡ್ ದ ಟೆನ್ಷನ್ ಅಮಾಂಗ್ ದಿ ವೇರಿಯಸ್ ಲೋಕಲ್ ಟ್ರೈಬ್ಸ್ ಇದೆ. ಅವ್ರನ್ನ ತೆಗಿರಿ, ಇದನ್ನ ಕ್ರಿಯೇಟ್ ಮಾಡಿ, ಸಾಲ್ವ್ ಮಾಡಿ ಅಂತಂದು ಹೇಳಿ ಇವರೊಂದು ಮೆಮೊರಾಂಡಮ್ ಕೊಟ್ಟಿದ್ದರು. ಇದಲ್ಲದೆ ಸದರ್ನ್ ಡಿಸ್ಟ್ರಿಕ್ಸ್ ಆಫ್ ತಿರಾಪ ಮತ್ತು ಚಾಂಗ್ಲಾಂಗಿಂದ ನಾಗಾಲ್ಯಾಂಡಿಗೆ ವೆರಿ ಪ್ರಾಕ್ಸಿಮಿಟಿ ಇದೆ, ಇಲ್ಲಿಗೆ ಹತ್ತಿರ ಇದೆ. ಹ್ಯಾವ್ ಬಿನ್ ಹ್ಯಾಪಿಲಿ ಹ್ಯಾಂಟಿಂಗ್ ಗ್ರೌಂಡ್ ಫಾರ್ ದಿ ಬೋತ್ ಆಫ್ ಫ್ಯಾಕ್ಷನ್ಸ್ ಆಗಿತ್ತು. ಯಾವುದೇ NSCN ಕಾಪ್ಲಾಂಗ್ ಮತ್ತು ಅಯುಮಾ ಮತ್ತು ಅವರಿಬ್ಬರುಗಳ ಮಧ್ಯೆ ಇಶ್ಯೂಸ್ ನಡೀತಾನೇ ಇದ್ದಿರುತ್ತೆ. ಇದಲ್ಲದೆ ಈ ಉಲ್ಫಾ ಅನ್ನೋದು ಇದು ಹೈಡಿಂಗ್ ಗ್ರೌಂಡಾಗಿ ಮಯನ್ಮಾರ್ಗೆ ಹೋಗಿ ಬರೋಕ್ಕೆ ಇನ್ಸರ್ಜೆನ್ಸಿ ಕ್ರಿಯೇಟ್ ಮಾಡ್ತಾನೇ ಇದೆ. ಇದರಿಂದ ತುಂಬ ಇಶ್ಯೂಸ್ಗಳು ಕ್ರಿಯೇಟ್ ಆಗ್ತಾ ಇದೆ. ಓಕೆನಾ? ಒಂದು 28 ಬ್ಯಾಟಲ್ ಇದೇನೋ ಆಗಿದೆ. ಅದ್ರ ಒಂದು 28 ಬೆಟಾಲಿಯನ್ ಆಫ್ ದಿ ಉಲ್ಫಾ ಅವ್ರ ಜೊತೆ ಒಂದು ಪೀಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು. ಟ್ರಾವರ್ಸಿಂಗ್ ದಿ ಅಸ್ಸಾಂ, ಅರುಣಾಚಲ ಪ್ರದೇಶ, ಮಯನ್ಮಾರ್, ಟ್ರಾನ್ಸಿಟ್ ಕ್ಯಾಂಪ್ಸ್, ಸೇಫ್ ಹೌಸಸ್ ಆಗಿತ್ತು. ಒಂದು ನಿಮಿಷ ಹೇಳ್ತೀನಿ. ಸೀಸ್ ಫೈರ್ ಅಗ್ರಿಮೆಂಟ್ 28th Battalion entered into ceasefire agreement with the government in June 2008, diminishing the outfits fires to the great extent. ಇದಾಗಿ ಉಳಿದಿರೋ ಉಲ್ಫಾ ಕ್ಯಾಡರ್ಸ್ಗಳು ಏನು ಮಾಡಿದೆ, ಅಸ್ಸಾಮು, ಅರುಣಾಚಲ ಪ್ರದೇಶ, ಮಯನ್ಮಾರಲ್ಲಿ ಹೋಗಿ ಉಳ್ಕೊಂಡಿದೆ.
ಆ್ಯಂಡ್ ಮೇಜರಾಗಿ ಒಂದು ಮಾನ್ಭೂಮ್ ರಿಸರ್ವ್ ಫಾರೆಸ್ಟ್ ಅಂತ ಒಂದು ಬರುತ್ತೆ ಇಲ್ಲಿ, ಮಾನ್ಭೂಮ್ ರಿಸರ್ವ್ ಫಾರೆಸ್ಟ್ ಅಂತ. ಅಲ್ಲಿ ಈ ಫೋರ್ಸ್ ಉಳ್ಕೊಂಡು ಇನ್ಸರ್ಜೆನ್ಸಿ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದೆ. ಇಟ್ ಈಸ್ ಇನ್ ಲೋಹಿತ್ ಡಿಸ್ಟಿಕ್. ಓಕೆನಾ. ಏನಿಲ್ಲ, ಈ ತಿರಾಪು, ಚಾಂಗ್ಲಾಂಗ್, ಲಾಂಗ್ಡಿಂಗ್ ಡಿಸ್ಟಿಕ್ಸ್. NSC ಐಮಾ ಮತ್ತು ಕಾಪ್ಲಾಂಗ್ ವರ್ಕ್ ಮಾಡುತ್ತೆ. ಇವು ಉಲ್ಫಾದರ್ ಒಂದಿಷ್ಟು ಇದೆ, ಸಿಪೇದಿದೆ, ಅಪ್ಸೋದಿದೆ. ಇದು ಆಲ್ಮೋಸ್ಟ್ ಕಂಟ್ರೋಲಲ್ಲಿ ಇದೆ ಅರುಣಾಚಲ್ ಪ್ರದೇಶ್. ಓಕೆನಾ. ನೆಕ್ಸ್ಟ್ ಅದರದ್ದು ಬ್ರೀಫ್ ಆಗಿ ನೋಡೋಣ. ಅರುಣಾಚಲ್ ಪ್ರದೇಶನ ನೋ ಮೇಜರ್ ಲೋಕಲ್ ಇನ್ಸರ್ಜೆನ್ಸೀಸ್. ನೆಕ್ಸ್ಟ್ ಈಗ ಅದೇ NSC ಇನ್ಫಿಲ್ಟ್ರೇಷನ್ ಫ್ರಮ್ ನಾಗಾಲ್ಯಾಂಡಿಂದ ಬರ್ತಿರುತ್ತೆ. ತಿರಾಪು, ಚಾಂಗ್ಲಾಂಗ್, ಲಾಂಗ್ಡಿಂಗ್ ಡಿಸ್ಟ್ರಿಕ್ಸ್ ಚೈನೀಸ್ ಟೆರಿಟೋರಿಯಲ್ ಕ್ಲೇಮ್ಸ್ ಕೊಡಿದೆ. ಸಿಕ್ಕಿಂ ಇದೆಲ್ಲ ಪೀಸ್ಫುಲ್ ಇಂಟಿಗ್ರೇಷನ್ ಮಾಡಲು ಮರ್ಜರ್ ವಿತ್ ಇಂಡಿಯಾ ವೈ ಡೆಮೋಕ್ರೆಟಿಕ್ ರೆಫರೆಂಡಮ್, ನೋ ಇನ್ಸರ್ಜೆನ್ಸೀಸ್, ಮೈನರ್ ಎತ್ನಿಕ್ ಇದಾವೆ, ಲೈಕ್ ಇದೆ ಭುತಿಯಾ, ಲೆಪ್ಚಾಸ್ ಮತ್ತು ನೇಪಾಳಿ ಆರಿಜಿನ್ಸ್, ಮ್ಯಾನೇಜ್ ಟು ಡೆಮೋಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್. ಇವ್ರದ್ದು ಪೀರಿಯಡ್ ವೈಸ್ ನೋಡ್ತಾ ಹೋದ್ವಿ ಅಂದರೆ ಈಗ ನಾಗಾ ಅಪ್ರೈಸಿಂಗ್ಸು 1947, ಅದಾದಮೇಲೆ ಆಸ್ಪಾ 1958 ಎನ್ಯಾಕ್ಟ್ ಮಾಡ್ತೀವಿ. MNF ನಾಗಾ ಇನ್ಸರ್ಜೆನ್ಸೀಸ್ ಇಂಟೆನ್ಸಿಫೈಸ್ ಆಗುತ್ತೆ. ಆರ್ಮಿ ಆಪರೇಷನ್ಸು 1970 ಮೀಝೋ ಇನ್ಸರ್ಜೆನ್ಸೀಸ್ ಆಗುತ್ತೆ ತ್ರಿಪುರ ಮತ್ತು ಮೇಘಾಲಯದಲ್ಲಿ. 1980 ಉಲ್ಫಾದಿದೆ, ಸ್ಪ್ಲಿಟ್ ಆಗುತ್ತೆ NSC ಬೋಡೋ ಆ್ಯಂಡ್ ಎತ್ನಿಕ್ ಮಿಲಿಟೆಂಟ್ಸ್ದು. 1990 ಪೀಕ್ ಇನ್ಸರ್ಜೆನ್ಸೀಸ್ ಅಸ್ಸಾಮು, ಮಣಿಪುರಲ್ಲಿ. ಆಪರೇಷನ್ ಬಜರಂಗು, ರೈನೋ, ಆಲ್ ಕ್ಲಿಯರು, ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಜಸ್ಟ್ ಗೋ ಥ್ರೂ ಆಲ್ ದೋಸ್ ಥಿಂಗ್ಸ್. ಪೀಸ್ ಅಕಾರ್ಡ್. ಕಂಟೆಂಪ್ರರಿ ಸ್ಟೇಟಸ್ ಆ್ಯಂಡ್ ಸೆಕ್ಯೂರಿಟಿ ಔಟ್ಲುಕ್ ಏನಾಗ್ತಿದೆ ಅದನ್ನೇ ಮಾತಾಡುವ. ಓಕೆನಾ. ಈ ಅಸ್ಸಾಂ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ನೋಡ್ಕೊಂಬಿಡೋಣ. ಎಷ್ಟು ದೊಡ್ಡ ಅಸ್ಸಾಂ ಬಗ್ಗೆ ಕಥೆನೇ ನೋಡಿದೆ ನಾವು ಹೋದರೆ ಹೇಗೆ. ಅಸ್ಸಾಂ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಟ್ನು. ಆಫ್ಟರ್ ನಾಗಾಲ್ಯಾಂಡ್ ಅಂದರೆ ಅಸ್ಸಾಂ ಇಸ್ ಅ ಮೋಸ್ಟ್ ವೈಲೆಂಟ್ ಸ್ಟೇಟ್ ಇನ್ ದ ರೀಜನ್. ಎಲ್ಲಿಂದ 1979 ಇಂಡಿಜಿನಿಯಸ್ ಪೀಪಲ್ ಅಸ್ಸಾಂ ಡಿಮ್ಯಾಂಡ್ ಇದೆ. ಇಲ್ಲಿಗಲ್ ಇಮಿಗ್ರೆಂಟ್ಸು ಬಾಂಗ್ಲಾದೇಶದಿಂದ ಬಂದಿರೋರು ಡಿಟೆಕ್ಟೆಡ್ ಆಗಿರ್ತಾರೆ, ಡಿಪೋರ್ಟು ಆಗಿರ್ತಾರೆ. ಮೂವ್ಮೆಂಟ್ ಎಡ್ ಬೈ ಆಲ್ ಅಸ್ಸಾಂ ಸ್ಟೂಡೆಂಟ್ಸ್ ಬಿಗನ್ ನಾನ್ ವೈಲೆಂಟ್ಲಿ ವಿತ್ ಸತ್ಯಾಗ್ರಹ, ಬಾಯ್ಕಾಟ್ಸು, ಪಿಕೆಟಿಂಗು, ಕೋರ್ಟಿಂಗು, ಅರೆಸ್ಟ್ ಎಲ್ಲವೂ ನಡೀತಾ ಇರ್ತದೆ. ಕೇಮ್ ಅಂಡರ್ ದ ಪೊಲೀಸ್ ಆ್ಯಕ್ಷನ್. ದ ಎಲೆಕ್ಷನ್ ಕಂಡಕ್ಟಿಂಗ್ 1993 ವಾಸ್ ಅಪೋಸ್ಡ್ ಬೈ ದ ಮೂವ್ಮೆಂಟ್ ಲೀಡರ್ಸ್. ಈ ಎಲೆಕ್ಷನಿಂದ ಏನಾಗುತ್ತೆ, ವೈಡ್ ಸ್ಪ್ರೆಡ್ ವೈಲೆನ್ಸ್ ಆಗುತ್ತೆ. ಈ ಮೂವ್ಮೆಂಟ್ ಎಂಡರ್ ಆಫ್ಟರ್ ಇಟ್ಸ್ ಲೀಡರ್ಸ್ ಸೈನ್ ಅಗ್ರಿಮೆಂಟ್, ಅಸ್ಸಾಂ ಅಕಾರ್ಡ್ ಸೈನ್ ಆದಮೇಲೆ ಇದು ಎಂಡ್ ಆಕತ್ತೆ 1985. ದಿಸ್ ಅಕಾರ್ಡ್ ಇದೇನಾಗುತ್ತೆ ಅಂದರೆ ಯಾರಂದು ಮಾರ್ಚ್ 1966 to 71 ಯಾರು ಬಂದಿರ್ತಾರೋ ಅವರಷ್ಟೇ ಅಲ್ಲಿ ಇರ್ಬೋದು. ಆಮೇಲೆ ಅದಾದಮೇಲೆ ಬಂದಿದ್ದರೆ ಅವ್ರಿಗೆ ಡಿಸ್ಫ್ರಾಂಚೈಸ್ ಮಾಡ್ತಾರೆ ಫಾರ್ 10 ಇಯರ್ಸು. ಆಫ್ಟರ್ 1971 ಬಂದರೆ ಇದ್ರ ಮಧ್ಯೆ ಇದ್ದವ್ರಿಗೆ 10 ಇಯರ್ಸ್ ಗ್ಯಾಪ್ ಕೊಟ್ಕೊಂಡಿರ್ತಾರೆ. ಅವ್ರನ್ನ ಡಿಸ್ಎನ್ಫ್ರಾಂಚೈಸ್ಡ್ ಫಾರ್ 10 ಇಯರ್ಸ್ ಅಂದರೆ ಓಟ್ ಹಾಕೋ ಪವರ್ ಇರೋಂಗಿಲ್ಲ. ಆಫ್ಟರ್ 1971 ಬಂದಾದರೆ ಅವ್ರಿಗೆ ಎಕ್ಸ್ಪಲ್ಷನ್ಸ್ ಅಂತ ಹೇಳ್ತೀವಿ. ಇದಾದಮೇಲೆ 1985 ಅಮೆಂಡ್ಮೆಂಟ್ ದ ಇಂಡಿಯನ್ ಸಿಟಿಸನ್ಶಿಪ್ ಲಾಸ್ಗೆ ಅಮೆಂಡ್ಮೆಂಟ್ ಮಾಡಿ ನಾನ್ ಸಿಟಿಸನ್ಸ್ ಹೂ ಎಂಟರ್ಡ್ ಅಸ್ಸಾಂ ಬಿಟ್ವೀನ್ ಅವರಿಗೆ ಆಲ್ ರೈಟ್ಸ್ ಆಫ್ ಸಿಟಿಸನ್ಶಿಪ್ ಎಕ್ಸೆಪ್ಟ್ ರೈಟ್ ಟು ವೋಟ್ ಫಾರ್ ಪೀರಿಯಡ್ ಆಫ್ 10 ಇಯರ್ಸ್ ಕೊಡ್ತೀವಿ. ಇದೇ ಟೈಮಲ್ಲಿ ಒಂದು ಉಲ್ಫಾ ಅನ್ನೋದು ಫಾರ್ಮ್ ಆಗುತ್ತೆ, ಯುನೈಟೆಡ್ ಲಿಬರೇಷನ್ ಫ್ರಂಟ್ ಆಫ್ ಅಸ್ಸಾಂ 1979. ಓಕೆನಾ. ಉಲ್ಫಾ 1979 ಕ್ರಿಯೇಟ್ ಆಗುತ್ತೆ ಉಲ್ಫಾ. ಅವ್ರ ಮೇನ್ ಗೋಲ್ಸ್ ಇಂಡಿಪೆಂಡೆನ್ಸ್ ಆಫ್ ಅಸ್ಸಾಂ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸೋಷಿಯಲಿಸ್ಟ್ ಗೌರ್ಮೆಂಟ್ ಇದೆ. ಕೆರಡ್ ಸೆವರಲ್ ಟೆರರಿಸ್ಟ್ ಅಟ್ಯಾಕ್ ಮಾಡಿರುತ್ತೆ, ಟಾರ್ಗೆಟಿಂಗ್ ಇಂಡಿಯನ್ ಮಿಲಿಟರಿ ಮತ್ತು ನಾನ್ ಕಾಂಬೆಟೆಂಟ್ಸ್ನ. ದಿ ಗ್ರೂಪ್ ಅಸಾಸಿನೇಟ್ಸ್ ಪೊಲಿಟಿಕಲ್ ಅಪೋನೆಂಟ್ಸು, ಅಟ್ಯಾಕ್ ಪೊಲೀಸು ಮತ್ತು ಅದರ್ ಸೆಕ್ಯೂರಿಟಿ ಫೋರ್ಸ್ನ. ಇಸ್ ಬಿಲೀವ್ ಟು ಹ್ಯಾವ್ ಸ್ಟ್ರಾಂಗ್ ಲಿಂಕ್ಸ್ ವಿತ್ ದಿ ಇವರು NSC ಮತ್ತು ನಕ್ಸಲೈಟ್ ಜೊತೆಗೆ ಸ್ಟ್ರಾಂಗ್ ಇರುತ್ತೆ. ಆಪರೇಷನ್ಸ್ ಫ್ರಮ್ ಭೂತಾನಿಂದನೂ ಕಂಡಕ್ಟ್ ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಅದು 1996 ಅಸ್ಸಾಂನ ಅಕಾರ್ಡ್ನ ವೈಲೇಟ್ ಮಾಡಿರ್ತಾರೆ. ಅಂಡರ್ ದ ಪ್ರೆಷರ್ ಫ್ರಮ್ ನ್ಯೂ ಡೆಲ್ಲಿ ಭೂತಾನ್ ಕ್ಯಾರಿಡ್ ಮೇಸಿವ್ ಆಪರೇಷನ್ಸ್ಗಳು ಮಾಡಿ ಅವ್ರನ್ನ ಉಲ್ಫಾನ ಅಲ್ಲಿಂದ ತೆಗೆದುಹಾಕಿರುತ್ತೆ. ಆಪರೇಷನ್ ಆಲ್ ಕ್ಲಿಯರ್ ಅಂತ ನಡೆಯುತ್ತೆ ಅಲ್ಲಿ. ಮೋರ್ ದೆನ್ 1000 ಇನ್ಸರ್ಜೆನ್ಸ್ ಎಕ್ಸ್ಟ್ರಾಡಿನರೀಸ್ಗಳನ್ನ ಇಂಡಿಯನ್ ಆರ್ಮಿ ಕಿಲ್ ಮಾಡಿದೆ, ಅವ್ರನ್ನ ರಿಮೂವ್ ಮಾಡಿದೆ. ಸೆವರಲ್ ಸಕ್ಸಸ್ಫುಲ್ ಆಪರೇಷನ್ಸು ಮಾಡಿದೆ. ಔಟರಿಂಗ್ ದಿ ಫ್ಯೂಚರ್ ಅಲ್ಫಾ ಬರೀತಾರನ್ನು ನೋಡ್ಕೊಂಡಿದೆ. ಇದಾದಮೇಲೆ ದ ಮಿಲಿಟೆಂಟ್ಸ್ ಆಫ್ ದಿ ರಂಜನ್ ದೈಮೇರಿ ಲೆಟ್ ಫ್ಯಾಕ್ಷನ್ ಆಂಬುಶ್ಡ್ ದ BSF ಪೆಟ್ರೋಲಿಂಗ್ 2011 ಒಂದು ಮಾಡಿರ್ತಾರೆ ಇವರು. ಆಮೇಲೆ ಇದು ಎಲ್ಲಿರುತ್ತೆ, ಆನ್ ದ ವೇ ಫ್ರಮ್ ಬಂಗ್ಲೋಬಾ ಇನ್ ಚಿರಾಂಗ್ ಡಿಸ್ಟ್ರಿಕ್ಟ್ ಆಫ್ ಅಸ್ಸಾಂ ಟು ಉಲ್ತಪನಿ ಆಫ್ ಕೋಕ್ರಾಜಾರ್ ಕಿಲ್ಲಿಂಗ್ ದ 8 ಜವಾನ್ಸ್. ಈ ರೀಸೆಂಟ್ಲಿ ಒಬ್ಬ ಪರೇಶ್ ಬರುವಾ ಅನ್ನೋರೊಬ್ಬರು, ಪರೇಶ್ ಬರುವಾ ಈಸ್ ಅನೇ ಲೀಡರ್ ಆಫ್ ದಿ ಈ ಉಲ್ಫಾದವ್ರನ್ನ ಅರೆಸ್ಟೆಡ್ ಆ್ಯಂಡ್ ಸೆಂಟೆನ್ಸ್ ಟು ಡೆತ್ ಇನ್ ಬಾಂಗ್ಲಾದೇಶಲ್ಲಿ ಆಗಿರುತ್ತೆ. ಪರೇಶ್ ಬರುವಾದವ್ರನ್ನ ಮಾವೋಯಿಸ್ಟ್ ಹ್ಯಾವ್ ಬಿನ್ ಎಂಗೇಜ್ ಇನ್ ದ ರಿಕ್ರೂಟ್ಮೆಂಟ್ ಟ್ರೈನಿಂಗು ಎಕ್ಸ್ಟ್ರಾಕ್ಷನ್ ಆ್ಯಕ್ಟಿವಿಟೀಸ್ ಇನ್ ಅಪ್ಪರ್ ಅಸ್ಸಾಮಲ್ಲಿ, ತಿನ್ಸುಕಿಯಾ ಮತ್ತು ದಿಬ್ರುಗಢ ಆಫ್ ಡಿಸ್ಟ್ರಿಕ್ಸಲ್ಲಿ ಮತ್ತು ಅರುಣಾಚಲ ಪ್ರದೇಶಲ್ಲಿ. ಸೆಂಟ್ರಲ್ ಗೌರ್ಮೆಂಟು ಬೋಡೋ ಸ್ಟೇಟ್ಗಳ ಬಗ್ಗೆ ತುಂಬ ಕನ್ಸರ್ನ್ಸ್ಗಳು ತೊಗೊಂಡು ಆ್ಯಕ್ಷನ್ಸ್ಗಳನ್ನ ತೊಗೊಂಡು ಮಾಡಿದೆ. ಇದ್ರಾಗ ಒಂದಿಷ್ಟು ಆರ್ಗನೈಸೇಷನ್ ಬರುತ್ತೆ, ಅವ್ರದ್ದು ಒಂದಿಷ್ಟು ಡಿಫ್ರೆಂಟ್ ಎಕ್ಸ್ಪೆಕ್ಟೇಷನ್ ಇದೆ. ಕಮ್ತಾಪುರ್ ಲಿಬರೇಷನ್ ಆರ್ಗನೈಸೇಷನ್ ಇದೆ, ಮಿಲಿಟೆಂಟ್ ಆರ್ಗನೈಸೇಷನ್ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿದೆ. ಇದು ಆಬ್ಜೆಕ್ಟಿವ್ ಕೇರ್ ಔಟ್ ಏನಂತಂದರೆ ಕಾರ್ ಔಟ್ ಎ ಸಪ್ರೇಟ್ ಕಮ್ತಾಪುರ್ ನೇಷನ್ ಫ್ರಮ್ ಇಂಡಿಯಾ, ಸಪ್ರೇಟ್ ಸ್ಟೇಟ್ ಮಾಡಬೇಕಿದೆ. 6 ಡಿಸ್ಟ್ರಿಕ್ಸ್ ಆಫ್ ವೆಸ್ಟ್ ಬೆಂಗಾಲು ಆ್ಯಂಡ್ 4 ಡಿಸ್ಟ್ರಿಕ್ಸ್ ಆಫ್ ಅಸ್ಸಾಮು ಸೆಂಟ್ರಿಂಗ್ ದ ಕೂಚ್ ಬಿಹಾರ್ನ ಮಾಡಿ
ಸೀರೀಸ್ ಆಫ್ ಮೂಮೆಂಟ್ಸ್ಗಳು ನಡೆದಿದೆ 20th ಸೆಂಚುರಿಯಲ್ಲಿ ಕಲ್ಚರಲ್ ಪೊಲಿಟಿಕಲ್ ರಿಕಗ್ನಿಷನ್ ಆಫ್ ಕಮ್ತಾಪುರಿ ಐಡೆಂಟಿಟಿ ಕೊಡೋಸ್ಕರ. ಹವೆವರ್ ಲಿಟ್ಲ್ ಅಟೆಂಪ್ಟ್ ಹ್ಯಾಡ್ ಬಿನ್ ಮೇಡ್ ಟು ರಿಸರ್ವ್ ದ ಡಾಕ್ಯುಮೆಂಟ್ ದ ಆರ್ಟ್, ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಲಿಟ್ರೇಚರ್ ಆಫ್ ಕಮ್ತಾಪುರ್ ಆ್ಯಂಡ್ ಕಮ್ತಾಪುರಿಸ್ ಬಗ್ಗೆ ಅಷ್ಟು ಕೊಟ್ಟಿಲ್ಲ. ಇವತ್ತು ಕೊಟ್ಟಿಲ್ಲ ಅಂದರೆ ಮುಂದೆ ಇವರು ಇಶ್ಯೂ ಆಗ್ಬೋದು, ಅವ್ರನ್ನ ಇವಾಗ ರೆಕಗ್ನೈಸ್ ಮಾಡಿ. ನೆಕ್ಸ್ಟ್ ಬೋಡೋಲ್ಯಾಂಡ್ ಇಶ್ಯೂ ಅಂತ ಮತ್ತು ನ್ಯಾಷನಲ್ ಡೆಮೊಕ್ರೆಟಿಕ್ ಫ್ರಂಟ್ ಆಫ್ ಬೋಡೋಲ್ಯಾಂಡು ಒಂದು ಇಶ್ಯೂ ಇದೆ. ಇವ್ರು ಏನು ಮಾಡಿದ್ದಾರೆ, ಈ ಬೋಡೋಸ್ ಇದ್ದಾರೆ ಲಾರ್ಜೆಸ್ಟ್ ಪ್ಲೇನ್ಸ್ ಟ್ರೈಬ್ ಆಫ್ ದಿ ಅಸ್ಸಾಂ. ಈ ಅಸ್ಸಾಂ ಅದು ಮೇಜರ್ ಪ್ಲೇನಲ್ಲಿ ಬೋಡೋಲ್ಯಾಂಡೇ ಬರುತ್ತೆ. ಇಲ್ಲೇನಾಗಿದೆ 1980 ಸ್ಟಾರ್ಟ್ ಇದೆ. ಆರ್ಮರ್ ಸ್ಟ್ರಗಲ್ ನಡೆದ ಎತ್ನಿಕ್ ಕ್ಲೆನ್ಸಿಂಗ್ ಆಗಿದೆ ಆಫ್ ದಿ ನಾನ್ ಬೋಡೋಸ್ ಅಲಾಂಗ್ ದಿ ನಾರ್ದರ್ನ್ ಬ್ಯಾಂಕ್ ಆಫ್ ಬ್ರಹ್ಮಪುತ್ರ. ಈ ಬೋಡೋಲ್ಯಾಂಡ್ ಇದೆಯಲ್ಲ, ಇದು ಬೋಡೋಲ್ಯಾಂಡ್ ಆಟೋನಮಸ್ ಕೌನ್ಸಿಲ್ ಅಂತ ಮಾಡಿದ್ದೀವಿ 1993 ಆ್ಯಂಡ್ ದ ಬೋಡೋಸ್ ಮೂವ್ಮೆಂಟ್ ಬಿಕೇಮ್ ಅ ವೈಲೆಂಟ್ ಡ್ಯೂರಿಂಗ್ ದ ಲೇಟರ್ ಪಾರ್ಟ್ ಆಫ್ 1990s. ಆಮೇಲೆ ಬೋಡೋ ಟೆರಿಟೋರಿಯಲ್ ಕೌನ್ಸಿಲ್ ಅಕಾರ್ಡ್ ವಾಸ್ ಆಲ್ಸೋ ಸೈನ್ ಆಗೈತೆ. ಇದು ಬೋಡೋ ಟೆರಿಟೋರಿಯಲ್ ಅಕಾರ್ಡ್ ಅಂತಲೂ ಒಂದು ಸೈನ್ ಆಗೈತೆ. ಇದು ಯಾರಿಂದ ಸೈನ್ ಆಗಿರುತ್ತೆ, ನಾನ್ ಬೋಡೋಸ್ ಇನ್ಕ್ಲೂಡಿಂಗ್ ದ ಬೆಂಗಾಲಿ ಸ್ಪೀಕಿಂಗ್ ಮುಸ್ಲಿಮ್ಸ್, ಅವರೆಲ್ಲ ಸೇರಿಸ್ಕೊಂಡು ಮಾಡಿರ್ತಾರೆ. ಈ ಬೋಡೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ, ಏನ್ಷಿಯಂಟ್ ರೈವಲ್ರಿ ಇದೆ ಬಿಟ್ವೀನ್ ದ ಏನ್ಷಿಯಂಟ್ ಬೋಡೋ ಟ್ರೈಬ್ಸು ಆನ್ ದ ನಾರ್ದರ್ನ್ ಬ್ಯಾಂಕ್ಸ್ ಆಫ್ ಈಸ್ಟರ್ನ್ ಬ್ರಹ್ಮಪುತ್ರ ಮತ್ತು ರೀಸೆಂಟ್ ಅರೈವಲ್ ಆಫ್ ದಿ ಬೆಂಗಾಲಿ ಸ್ಪೀಕಿಂಗ್ ಇಮಿಗ್ರೆಂಟ್ಸಿಂದ. ಇವ್ರು ಬೋಡೋ ಸ್ಪೀಕಿಂಗ್ ಓನ್ ಲ್ಯಾಂಗ್ವೇಜ್ ಇದೆ, ಬೆಂಗಾಲಿ ಮುಸ್ಲಿಮ್ಸ್ ಅವ್ರದ್ದು ಒಂದು ಇಶ್ಯೂಸ್ ಇದೆ. ಇವರಿಬ್ಬರ ಮಧ್ಯೆ ಕಂಟಿನ್ಯೂಸ್ ಇಶ್ಯೂ ನಡೀತಾನೇ ಇದೆ. ಬೋಡೋ ಟೆರಿಟೋರಿಯಲ್ ಏರಿಯಾ ಡಿಸ್ಟ್ರಿಕ್ಟ್ ಅಂತ ಮಾಡಿದ ಮೇಲೂ ಕೂಡ ಎತ್ನಿಕ್ ಟೆರಿಟೋರಿಯಲ್ ಹೋಮ್ಲ್ಯಾಂಡ್ ಆಗಿದೆ. ಇಲ್ಲಿ ಎತ್ನಿಕ್ಲಿ ಓರಿಯೆಂಟೆಡ್ ಟೆರಿಟೋರಿಯಲ್ ಕೌನ್ಸಿಲ್ ಕೂಡ ಫೇಲ್ ಟು ಪ್ರೊವೈಡ್ ಸೆಕ್ಯೂರಿಟಿ ಟು ದ ಪೀಪಲ್ ಅದರ್ ದೆನ್ ಬೋಡೋಸಿಗೆ ಕೊಡೋದ್ರಲ್ಲಿ ಇದು ವಿಫಲವಾಗಿದೆ. ಬೋಡೋ ಟೆರಿಟೋರಿಯಲ್ ಏರಿಯಾಸ್ ಡಿಸ್ಟ್ರಿಕ್ಟ್. ಓಕೆನಾ. ಇದಾದಮೇಲೆ ಒಂದು ಬರುತ್ತೆ NDFB ಅಂತ. ಇದ್ರದ್ದು ಏನು ಕತೆ ಅಂತಂದರೆ, ಇದು ಒಂದು ಆರ್ಮ್ಡ್ ಔಟ್ಫಿಟ್ಟು ಟೆರರಿಸ್ಟ್ ಆರ್ಗನೈಸೇಷನ್ 1998 ಫಾರ್ಮ್ ಆಗಿದೆ. ರೆಪ್ರೆಸೆಂಟೇಷನ್ ಫಾರ್ ದಿ ಬೋಡೋ ಪೀಪಲ್ ಅಂತಂದು ಹೇಳಿ ತುಂಬ ಹೋರಾಟಗಳು ನಡೀತಿರ್ತಾರೆ. ಸೆವೆರಲ್ ಅಟ್ಯಾಕ್ಸ್ ಮಾಡ್ತಾರೆ ಸಿವಿಲಿಯನ್ಸ್ ಮೇಲೆ ಮತ್ತು ಪೊಲೀಸ್ಗಳ ಮೇಲೆ. ಇದೊಂದು ಸೀಸ್ಫೈರ್ ಅಗ್ರಿಮೆಂಟು ಸೈನ್ ಮಾಡಿದೆ 2005. ಆಮೇಲೆ ಮಿಲಿಟೆಂಟ್ಸ್ ಬಿಲಾಂಗಿಂಗ್ ಟು ದ ಆ್ಯಂಟಿ ಟಾಕ್ಸ್ಗಳು ಮಾಡ್ತಾ ಇದ್ದಾರೆ. NDBFS ಅಂತ ಒಂದಿದೆ. ಅಸ್ಸಾಂ ಗೌರ್ಮೆಂಟ್ ಹ್ಯಾಂಡೆಡ್ ಓವರ್ ದ ಪ್ರೋಬ್ ಟು ದ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಟ್ಟಿದ್ದಾರೆ. It is allegedly Bodo's fear of losing political clout that led to the latest wave of attacks on immigrants in BTAD ಅಸ್ಸಾಂ ಆಗಿದೆ. ಇದು ಅಲ್ಲದೆ ಒಂದು ಕರ್ಬಿ ಆಂಗ್ಲಾಂಗ್ ಇಶ್ಯೂ ಇದೆ. ಕರ್ಬಿ ಆಂಗ್ಲಾಂಗ್ ಇದೆಲ್ಲ, ಇದು ಒಂದು ಡಿಸ್ಟ್ರಿಕ್ಟ್ ಆಫ್ ಅಸ್ಸಾಂ. ಇಟ್ಸ್ ಒನ್ ಆಫ್ ದ 27 ಅಡ್ಮಿನಿಸ್ಟ್ರೇಟಿವ್ ಡಿಸ್ಟ್ರಿಕ್ಸಲ್ಲಿ ಒನ್ ಆಫ್ ದ ಲಾರ್ಜೆಸ್ಟ್ ಡಿಸ್ಟ್ರಿಕ್ಕು. ಬಟ್ ಆಮೇಲೆ ಮೋಸ್ಟ್ ಹಿಂದುಳಿದಂಥ ಡಿಸ್ಟ್ರಿಕ್ ಇದೆ ಇದು. 250 ಮೋಸ್ಟ್ ಬ್ಯಾಕ್ವರ್ಡ್ ಡಿಸ್ಟ್ರಿಕ್ಸಲ್ಲಿ ಇದು ಬರುತ್ತೆ. ಇಲ್ಲಿ ಭಾಳಷ್ಟು ಎತ್ನಿಕ್ ಗ್ರೂಪ್ಸ್ ಇದ್ದಾವೆ. ಕರ್ಬಿ ಇದೆ. ಕರ್ಬಿ ಯಾವ್ದಾವ್ದು ಬರುತ್ತಪ್ಪ ಅಂತಂದರೆ ಕುಕ್ಕೀಸು, ರೆಂಗ್ಮಾಸು, ದಿಮ್ಸಾಸು, ಗ್ಯಾರೋ, ತಿವಾ, ಕಾಸಿ, ಹಮ್ರಾ, ಮಿಝೋ, ಚೆಕ್ಮಾಸು ಇದ್ದಾರೆ. ಇಲ್ಲೊಂದಿಷ್ಟು ವೈಲೆಂಟ್ ಎತ್ನಿಕ್ ಇನ್ಸರ್ಜೆಂಟ್ ಗ್ರೂಪ್ಸ್ ಇದೆ. ಕರ್ಬಿ ಪೀಪಲ್ ಲಿಬ್ರೇಷನ್ ಟೈಗರ್ಸು, ರೆಂಗ್ಮಾನ್ ನಾಗಾ ಹಿಲ್ಸ್ ಪ್ರೊಟೆಕ್ಷನ್ ಫೋರ್ಸು ಇನ್ ದ ನಾರ್ತ್. ಇವರೆಲ್ಲ ತುಂಬ ಇವರೆಲ್ಲರುಗಳ ಮಧ್ಯೆ ಇಶ್ಯೂಸ್ ನಡೀತಾನೆ ಇರ್ತದೆ. ಜಂಗಲ್ ಜಮೀನಿಗೋಸ್ಕರ, ಅವ್ರ ಟ್ರೈಬಲ್ಸು ಕಲ್ಚರ್ಗೋಸ್ಕರ. ಇದೆಲ್ಲ ಆದಮೇಲೆ ಒಂದು NRCದು ಒಂದು ಇಶ್ಯೂ ಇದೆ. ಲೈಕ್ ಅಲ್ಲಿ ನ್ಯಾಷನಲ್ ರಿಜಿಸ್ಟ್ರಿ ಆಫ್ ಸಿಟಿಸನ್ಸ್ಗಳು, ಇದು ನಿಮ್ಗೆ ಆಲ್ರೆಡಿ ಪೊಲಿಟಿಯಲ್ಲಿ ಓದಿರ್ತೀರ. ಅಸ್ಸಾಂ ಅಕಾರ್ಡ್ 1995 ಸೈನ್ ಆಗುತ್ತೆ. ಕರೆಂಟ್ ಅಪ್ಡೇಟ್ ಏನಪ್ಪ ಅಂತಂದರೆ, ಇಲ್ಲಿಗಲ್ ಮೈಗ್ರೆನ್ಸ್ಗಳು ಬರ್ತಾನೆ ಇದ್ದಾರೆ ಬಾಂಗ್ಲಾದೇಶ್ಗೋಸ್ಕರ. ಅವ್ರನ್ನೆಲ್ಲ ರಿಮೂವ್ ಮಾಡಿ 3.29 crore ಪೀಪಲ್ಸಲ್ಲಿ 2.89 ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಇನ್ನು 1.9 crore ನೇಮ್ಸ್ ಔಟ್ ಆಫ್ ದಿ ಟೋಟಲ್ ಆಫ್ ಇಲಿಯನ್ಸ್ NRCಯಿಂದ ಹೊರಗೆ ಬರ್ತಾರೆ. ಅವ್ರನ್ನ ಡಿಪೋರ್ಟೇಷನ್ ಮಾಡ್ಬೇಕು. ಇದಲ್ಲದೆ ಇನ್ನೊಂದು ಇಶ್ಯೂ ಇದೆ ಇಲ್ಲಿ. ಈ 40 lakh ಪೀಪಲ್ಸ್ದು ಏನೂ ಡಾಕ್ಯುಮೆಂಟ್ ಇಲ್ಲ. ಈಗ ಇವರು ಮೋಸ್ಟ್ ವಲ್ನರಬಲ್ ಇದ್ದಾರೆ. ಇವ್ರನ್ನ ಇನ್ಸರ್ಜೆಂಟಿಕ್ ಗ್ರೂಪ್ಸ್ಗಳು ಅಟ್ರ್ಯಾಕ್ಟ್ ಮಾಡ್ಬೋದು. ಇದು ಮತ್ತೊಂದು ಇನ್ಸರ್ಜೆನ್ಸ್ನ ಕ್ರಿಯೇಟ್ ಮಾಡೋವಂಥದ್ದು ನಡೀತಾ ಇರುತ್ತೆ. ಇದನ್ನು ನಾವು ಕಂಟ್ರೋಲ್ ಮಾಡಬೇಕು. ಮುಂದೆ ಯಾವುದೇ ಪ್ರಾಬ್ಲಮ್ಸ್ ಆಗದೇ ಇರೋ ಥರ ನೋಡ್ಕೋಬೇಕು. ಪ್ರಿವೆಂಟಿವ್ ಮೆಜರ್ಸ್ಗಳು ತಗೋಬೇಕು. ಓಕೆನಾ. ದಿಸ್ ಈಸ್ ಬ್ರಾಡ್ಲಿ ಅಬೌಟ್ ದಿ ಆಲ್ ದ ನೀವು ಏನಪ್ಪ ಅಂತಂದರೆ ಜಸ್ಟ್ ಕತೆ ಕೇಳ್ಕೋಬೇಕು. ಇದರ ಪಾಯಿಂಟ್ನಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಅಷ್ಟು ಪರ್ಟಿಕ್ಯುಲರಾಗಿ ಯಾವುದನ್ನು ಕೇಳೋದಿಲ್ಲ. ಈಗ ಕಂಟೆಂಪ್ರರಿ ಸ್ಟೇಟಸ್ ಏನಿದೆ, ಓಕೆನಾ, ಇದನ್ನ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ದಿಸ್ ಈಸ್ ಇಟ್ ಹ್ಯಾಸ್ ಬಿಕಮ್ ವೆರಿ ಲಾಂಗ್, ಬಟ್ ಇಟ್ಸ್ ಓಕೆ. ಜಸ್ಟ್ ಯು ಕ್ಯಾನ್ ಗೋ ಥ್ರೂ ದಿಸ್ ವಿಡಿಯೋ. ಓಕೆನಾ. ಇಫ್ ಯು ಲೈಕ್ ದಿಸ್ ಇನಿಷಿಯೇಟಿವ್ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ. ಬಾಯ್.